ಪುನರ್ಜನ್ಮ ತಗೊಳ್ಳೋದು ಆತ್ಮನ ಅಥವಾ ನಮ್ಮ ಬಾಡಿನ? ಯಾರಿಗೆ ಇಂಟ್ರೆಸ್ಟ್ ಇದೆ? ಬಾಡಿ ಅದಕ್ಕೇನು ಇಂಟ್ರೆಸ್ಟ್ ಇಲ್ಲ, ಸೋಲು ಅದಕ್ಕೂ ಇಂಟ್ರೆಸ್ಟ್ ಇಲ್ಲ. ಎಲ್ಲ ತಾನೇ ಸೋಲ್ ಆಗಿರೋದು. ಸಿನಿಮಾ ನೋಡ್ತಾ ಇದೆ ಸೋಲ್ ಸುಮ್ಮನೆ ಕೂತ್ಕೊಂಡು, ಜಸ್ಟ್ ಎಲ್ಲ ಸಿನಿಮಾ ನೋಡ್ತಾ ಇದೆ ಅಷ್ಟೆ. ಪುನರ್ಜನ್ಮ ಅನ್ನೋದು ಮನುಷ್ಯನಿಗೆ ಮಾತ್ರನಾ ಅಥವಾ ಸಕಲ ಚರಾಚರ ಜೀವಿಗಳಿಗೂ ಕೂಡ ಈ ಪುನರ್ಜನ್ಮ ಅನ್ನೋದು ಇದೆ? ಈಗ ಮಂಗನಿಂದ ಮಾನವಾದ ಅಂತ ಹೇಳಿದ್ರು, ಡಾರ್ವಿನ್ ಹೇಳಿದ್ರು. ಅದು ಮಂಗ ಇಲ್ಲಿಂದ ಆಯ್ತು. ಓ ಜನ್ಮದಲ್ಲಿ ನಿನ್ನ ಹೆಂಡ್ತಿ ಯಾರೋ, ಓ ಜನ್ಮದಲ್ಲಿ ನಿನ್ನ ಮಕ್ಕಳು ಯಾರೋ, ಆ ಜನ್ಮದಲ್ಲಿ ನಿನ್ನ ಹೆಂಡ್ತಿ ಯಾರೋ, ಆ ಜನ್ಮದಲ್ಲಿ ನಿನ್ನ ಮಕ್ಕಳು ಯಾರೋ, ಅವಿಷ್ಟು ಜ್ಞಾಪಕ ಹೋಗ್ಬಿಟ್ರೆ ನೀನು ಏನು ಮಾಡ್ತೀವಿ ಈ ಜನ್ಮದಲ್ಲಿ? ಈ ಜನ್ಮದಲ್ಲಿ ನಿನಗೆ ಒಬ್ಬ ಮಗಳು, ನೀನು ಅಂದ್ಕಂತೀಯ ಒಬ್ಬ ಮಗಳು ಅಂತ, ಅವೆಲ್ಲ ಜ್ಞಾಪಕ ಬಂದ್ಬಿಟ್ರೆ 100 ಮಕ್ಕಳು, 100 1000 ಲಕ್ಷನೋ ಗೊತ್ತಿಲ್ಲ. ಆಮೇಲೆ ಆ ಸಂಸಾರನ ಕಟ್ಕೊಂಡ್ಬಿಟ್ರೆ ನೀನೇನು ಮಾಡ್ತೀವಿ ಈ ಜನ್ಮ? ಎಲ್ಲಿ ಎಂಜಾಯ್ ಮಾಡೋಕ್ಕಾಗುತ್ತೆ? ಲಿಬರಲ್ ಆಗಿರ್ತಕ್ಕಂಥ ಮೈಂಡ್ ಇತ್ತಂತ ಅಂದ್ಕೊ, ಅದಕ್ಕೆ ಎಂಜಾಯ್ಮೆಂಟೇ ಬೇಕಾದ ಕಾರಣ ಎಲ್ಲಿ ಬೇಕಲ್ಲಿ ಹುಟ್ಟುತ್ತೆ. ಅದಕ್ಕೇನು ಬೇಕು? ಎಂಜಾಯ್ಮೆಂಟ್ ಬೇಕು. ಎಲ್ಲರೂ ಹುಟ್ಬೋದು, ಅದು ಫಾರಿನಲ್ಲಿ ಹುಟ್ಬೋದು, ಇನ್ನೊಂದು ಕಡೆ ಹುಟ್ಬೋದು. ನಾಲೆಡ್ಜ್ ಯಾಕೆ ಇಂಪಾರ್ಟೆಂಟು ಅಂತಂದರೆ, ನಿನಗೆ ಒಂದು ವೇಳೆ ನೆಕ್ಸ್ಟ್ ಒಂದು ಇನ್ಕಾರ್ನೇಷನ್ಸ್ ಇದೆ ಅಂತ ನೀನು ಅಂದುಕೊಂಡ್ರೂ ಕೂಡ ನಿನಗೆ ನಾಲೆಡ್ಜ್ ಬೇಕು. ನಿನಗೆ ಅದು ಯಾವ ನಾಲೆಡ್ಜು? ಸ್ಪಿರಿಚುವಲ್ ನಾಲೆಡ್ಜ್. ಈ ಪ್ರಾಪಂಚಿಕವಾದ ನಾಲೆಡ್ಜ್ ಅಲ್ಲ. ಇದಿದ್ರೆ ಇಲ್ಲಿಗೆ ಮುಗಿದೋಗುತ್ತೆ. ಈ ಜನ್ಮದಲ್ಲಿ ನೀನು ಯಾವ ರೀತಿಯಾದ ನಾಲೆಡ್ಜ್ ಪಡ್ಕೊಂಡಿರ್ತೀವಿ, ಆ ಬೇಸ್ಡ್ ಆನ್ ದಟ್ ನಾಲೆಡ್ಜ್ ಮತ್ತೆ ನಿನ್ನ ಒಂದು ಜನ್ಮ ಬರುತ್ತೆ. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಏನು ಹೇಳುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ 2 ನ್ಯೂಟ್ರಾನ್ನ ನಾವೇನಾದರೂ ಎಂಟ್ಯಾಂಗಲ್ ಮಾಡಿ, ಮಿಂಗಲ್ ಮಾಡಿ, ಒಂದು ನ್ಯೂಟ್ರಾನ್ ತೊಗೊಂಡೋಗ್ಬಿಟ್ಟು ಈ ಎಂಟೈರ್ ಯೂನಿವರ್ಸ್ ಆಚೆ ಇಟ್ಟು ಇನ್ನೊಂದು ನ್ಯೂಟ್ರಾನ್ ತೊಗೊಂಡು ಇಲ್ಲಿಟ್ಟರೆ, ಈಗ ಇವುಗಳ ದೂರ ಎಷ್ಟು? ಬೆಳಕಿನ ವೇಗ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣ ಮಾಡಿದರೆ ಎಷ್ಟೋ ಲಕ್ಷ ವರ್ಷಗಳಾಗುತ್ತಂತೆ ಯೂನಿವರ್ಸ್ನ ದಾಟಬೇಕು ಅಂತಂದರೆ. ಓಕೆ, ಎಷ್ಟೋ ಲಕ್ಷ ವರ್ಷಗಳಾಗುತ್ತಂತೆ. ಸೊ ಅಷ್ಟು ಲಕ್ಷ ವರ್ಷಗಳ ಆಚೆ ಇಟ್ಟಂಥ ಒಂದು ಎಲೆಕ್ಟ್ರಾನು, ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನು ಅಟ್ ಎ ಟೈಮ್ ಕಮ್ಯುನಿಕೇಟ್ ಮಾಡುತ್ತೆ ವಿತೌಟ್ ಎನಿ ಸಿಗ್ನಲ್ಸ್. ಬರ್ತು ಡೆತ್ತು ಅನ್ನೋದನ್ನ ಬಿಟ್ಟು ಸೈಕಲಿಂದ ಹೊರಗೆ ಬರ್ಬೇಕು ನಾವು. ಸೈಕಲಿಂದ ಹೊರಗಡೆ ಬರ್ಬೇಕಂದ್ರೆ ಏನು ಮಾಡಬೇಕು? ಸೈಕಲಿಂದ ಹೊರಗೆ ಬರೋದೇ ಮುಕ್ತಿ ಅಂತೀವಿ ನಾವು. ಅದಕ್ಕೆ ವೇಮನರು ಒಂದು ಪದ್ಯ ಹೇಳ್ತಾರೆ. ವೇಮನರು ಎಷ್ಟು ಬ್ಯೂಟಿಫುಲ್. ಅದಕ್ಕೆ ನಾನು ಕೆಲವು ಸಾರಿ ಈ ಪದ್ಯಗಳನ್ನು ನೋಡ್ತಾ ಇದ್ದರೆ ನನ್ನ ಕಣ್ಣುಗಳು ಹೆಂಗೆ ತುಂಬಿ ಬರ್ತಾ ಇರ್ತದೆ. ವೆಲ್ಕಮ್ ಟು ಕೆಬಿಆರ್ ಮ್ಯೂಸಿಕ್ಸ್. ಸರ್, ನಾವು ಪುನರ್ಜನ್ಮದ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇನ್ನೊಂದು ಪ್ರಶ್ನೆ ಇಲ್ಲಿ ನನಗೆ ಕಾಡ್ತಾ ಇರೋದೇನಂತಂದ್ರೆ, ಪುನರ್ಜನ್ಮ ತಗೊಳ್ಳೋದು ಆತ್ಮನ ಅಥವಾ ನಮ್ಮ ಬಾಡಿನ? ಆತ್ಮ ಅನ್ನೋದು ಇಟ್ಸ್ ಎ ಹ್ಯೂಜ್ ಸಬ್ಜೆಕ್ಟ್. ಓಕೆ, ಯಾಕಂದರೆ ದಟ್ ಈಸ್ ಸೋಲ್ ಈಸ್ ಎಟರ್ನಲ್. ಓಕೆ, ಸೊ ಆದ ಕಾರಣ ನಾವು ಆತ್ಮ ಅಂದರೆ ಏನು ಅಂತ ಅದನ್ನು ಸಪ್ರೇಟಾಗಿ ನಾವು ಮಾತಾಡ್ಕೊಳ್ಳೋಣ. ಇವಾಗ ಇಲ್ಲಿ ಒಂದು ಪ್ರಸ್ತುತ ನಿನ್ನ ಒಂದು ಪ್ರಶ್ನೆಗೆ ಆತ್ಮನ ಅಥವಾ ಬಾಡಿನ ಅಂತ ಕೇಳಿದಾಗ ಎರಡೂ ಅಲ್ಲ. ಯಾಕೆಂದರೆ ಬಾಡಿಗೆ ಸಪ್ರೇಟಾಗಿ ಒಂದು ಆಲೋಚನೆ ಇಲ್ಲ. ಬಾಡಿ ಈ ಒಂದು ಲೈಫ್ ಸ್ಪ್ಯಾನಲ್ಲಿ ಬಾಡಿ ಏನನ್ನೂ ಆಸೆ ಪಡೋದಿಲ್ಲ. ಬಾಡಿ ಏನು ಬೇಕು? ಊಟ ಬೇಕು. ಅಲ್ಲ, ನೀನು ಏನು ಕೊಟ್ಟರು ತಗೊಳುತ್ತೆ. ಓಕೆ, ಬಾಡಿಗೆ ಸ್ವಂತಹ ಆಲೋಚನೆ ಇಲ್ಲ, ಬಾಡಿ ಯಾವುದು ಕೇಳೋದಿಲ್ಲ, ಬಾಡಿ ಏನು ಮಾಡೋದಿಲ್ಲ. ಈ ಬಾಡಿನ ಇಷ್ಟೆಲ್ಲ ಮಾಡಿಸೋದು ಯಾವುದಪ್ಪ ಅಂದ್ರೆ ಮೈಂಡು. ನಿನ್ನ ಆಲೋಚನೆಗಳು ಅಷ್ಟೇ. ನಿನ್ನ ಮೈಂಡು ಏನೇನು ಬೇಕು ಅಂತ ಕೇಳಿಸ್ತೀವಿ. ಫಸ್ಟ್ ಕಾರ್ ಕೇಳೋದು ಯಾವುದು? ಬಾಡಿನ ಮೈಂಡ? ಮೈಂಡ್ ಕೇಳುತ್ತೆ. ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಹೋಗಿ ಊಟ ಕೇಳೋದು ಯಾವುದು? ಬಾಡಿನ ಮೈಂಡ? ಮೈಂಡೇ. ಬಾಡಿಗೆ ಅವೆಲ್ಲ ಬೇಕಾಗಿಲ್ಲ. ಬಾಡಿಗೆ ಎನರ್ಜಿ ಬೇಕಷ್ಟೇ, ಒಂದು ಫುಡ್ ಬೇಕು, ರೈಟ್ ಫುಡ್ ಬೇಕು ಬಾಡಿಗೆ. ಬಟ್ ಮೈಂಡಿಗೆ ಅದು ಬೇಕಾಗಿಲ್ಲ. ಸೊ ನೀನು ಹೋಲ್ ಲೈಫ್ನ ನೋಡಿಕೊಂಡಾಗ ಇದೆಲ್ಲದರ ಹಿಂದೆ ಇರೋದು ಮೈಂಡು. ಅದಕ್ಕೆ ಇಲ್ಲಿ ಬಾಡಿ ತಗೊಳುತ್ತಾ ಅಥವಾ ಸೋಲ್ ತಗೊಳುತ್ತಾ ಅಂದರೆ ಇವೆರಡು ತಗೊಳ್ಳೋದಲ್ಲ. ಏನು ತಗೊಳುತ್ತೆ? ಮೈಂಡೇ ತಗೊಳ್ಳೋದು. ಅಂದರೆ ರೀಇನ್ಕಾರ್ನೇಷನ್ ಅನ್ನೋದು ಮೈಂಡಿಗಿದೆ ಅಂತ. ಸೊ ಇವಾಗ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಎಲ್ಲಿರ್ತದೆ? ಮೈಂಡಲ್ಲಿರ್ತದೆ. ಸೊ ನೀನು ಏನಾದರೂ ಒಂದು ಸಂಸ್ಕಾರ ಅಂತಂದ್ರೆ ಮೈಂಡಿಗೆ ಕೊಡ್ತೀಯ. ಸೊ ನಾಲೆಡ್ಜು ಮೈಂಡಿಗೆ ಏನು ಮಾಡುತ್ತೆ? ಒಂದು ಪೀಸ್ಫುಲ್ನೆಸ್ನ ಮೈಂಡ್ ಕೇಳುತ್ತೆ, ಬಾಡಿ ಏನು ಕೇಳೋದಿಲ್ಲ. ಏನು ಕೇಳೋದು ಬಾಡಿ. ಸೊ ಏನೇ ಈ ಪ್ರಪಂಚದಲ್ಲಿ ನೀನು ನೋಡ್ತೀಯಾ ಮಾಡ್ತೀಯಾ ಎಲ್ಲದು ಅಂತಂದರೆ ಅದು ಮೈಂಡಿಂದ ನೋಡ್ತೀಯ. ಬಾಡಿ ಈಸ್ ಜಸ್ಟ್ ಒಂದು ವೆಹಿಕಲ್ ಅಷ್ಟೇ. ಅದು ಬಾಡಿ ರೆಸ್ಟ್ ಕೂಡ ಕೇಳುತ್ತಲ್ಲ. ಆಮೇಲೆ ಆಹಾರ
ನಾವು ಫೀಡ್ ಮಾಡಲೇಬೇಕಲ್ಲ ಬಾಡಿಗೆ. ಹೌದು, ಬಾಡಿ ಕೇಳೋದು ಅದೇ ಹೇಳಿದ್ನಲ್ಲ ನಾನು, ಹಸಿವು, ನಿದ್ದೆ, ಭಯ, ರೀಪ್ರೊಡಕ್ಷನ್. ಇದು ನೇಚರ್ನಲ್ಲಿ ಇರ್ತಕ್ಕಂಥದ್ದು. ಇಷ್ಟೇ ಬಾಡಿ ನೀಡ್ಸೇ ಇದು. ಓಕೆ, ಹ್ಞೂ, ಬೇಸಿಕ್ ನೀಡ್ಸ್. ಬಾಡಿ ಬೇಕಾಗಿರೋದು ಇಷ್ಟೇ. ಹ್ಞೂ ಹ್ಞೂ, ಹಸಿವಾದಾಗ ಊಟ ಕೇಳುತ್ತೆ, ಆಟೋಮೆಟಿಕ್ಕಾಗಿ ನೀನು ಮಲಗ್ತೀಯ ಬಿಡ್ತೀಯ ಗೊತ್ತಿಲ್ಲ, ಅದು ಮಲಗಿಬಿಡುತ್ತದು ಬಾಡಿ. ಹೌದು. ಹಾಂ, ಸರಿಯಾದ ಜಾಗ ಅಥವಾ ಇಂಥದೇ ಒಂದು ಸುಪ್ಪತ್ತಿಗೆ ಬೇಕು ಆ ಥರ ಏನಿಲ್ಲ. ಅದು ನಿದ್ದೆ ಬಂದರೆ ಎಲ್ಲಿ ಬೇಕಾದ್ರೆ ಮಲಗುತ್ತೆ ಅದು. ಹ್ಞೂ. ಸೊ ಹಾಗಾಗಿ ಬಾಡಿ ಮತ್ತೆ ಜನ್ಮ ತಗೊಳ್ಳೋದಂತೂ ಇಲ್ಲ. ಆದ ಕಾರಣ ಬಾಡಿ ಎಂಡ್ಸ್, ಅಲ್ಲಿಗೆ ಮುಗಿದೋಯ್ತದು. ಓಕೆ. ಇನ್ನು ಸೋಲ್ ಅಂತಂದರೆ ಇದು ಎಟರ್ನಲ್. ಇದು ಎಲ್ಲವೂ ತಾನೇ ಇದ್ದಾಗ ಅದಕ್ಕೆ ಇನ್ನೊಂದು ಜನ್ಮ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ ಸೋಲ್ಗೆ. ಟೋಟಲ್ ತಾನೇ ಎಲ್ಲ ಆದಾಗ ತೊಗೊಂಡು ಏನು ಮಾಡೋದು? ಅದಕ್ಕೇನಾದರೂ ಒಂದು ಬಯಕೆಗಳಿದ್ದರೆ ಸೋಲ್ಗೆ ನಾನು ಇದು ಬೇಕು. ಬಟ್ ಇವಾಗ ಅದನ್ನೇ ಹೇಳ್ತಾರೆ ಪುಣ್ಯಾತ್ಮರು, ಸೋಲು ಏನದು ಕಲ್ತ್ಕೊಳ್ಳುತ್ತಂತೆ. ಸೋಲಿಗೆ ಗೊತ್ತಿರಲ್ಲಂತೆ, ಅದು ಕಲ್ತ್ಕೊಳ್ಳುತ್ತಂತೆ. ಕಲ್ತ್ಕೊಳ್ಳೋದಾದ್ರೆ ಸೋಲು ಯಾಕಾಗುತ್ತದು? ಓಕೆ, ಸೋಲಿಗೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಎಲ್ಲವೂ ಅದರದ್ದೇ ಆದಾಗ, ಅಂದರೆ ಕಂಪ್ಲೀಟ್ ಹೋಲ್ ನೀನು ಎಂಟೈರ್ ಯೂನಿವರ್ಸೇ ಸೋಲ್ ಆದಾಗ ಅದಕ್ಕೆ ಯಾವ ಎಕ್ಸ್ಪೀರಿಯನ್ಸ್ ಬೇಕು? ಅದಕ್ಕೆ ಏನು ಎಕ್ಸ್ಪೀರಿಯನ್ಸ್ ತೊಗೊಂಡು ಏನು ಮಾಡುತ್ತೆ? ನಿನ್ನ ಒಂದು ಡಸ್ಟ್ ಪಾರ್ಟಿಕಲ್, ನಿನ್ನ ಎಂಟೈರ್ ಲೈಫು ಅದಕ್ಕೊಂದು ಡಸ್ಟ್. ಅದಕ್ಕೆ ಅಂದರೆ ಸೋಲ್ ಅನ್ನೋದು ಅಷ್ಟು ದೊಡ್ಡದು ಅಂತ ಹೇಳಿ. ಹೌದು, ಹ್ಯೂಸ್ ಅದು ಎಂಟೈರ್. ಏನು ಇದು ಎಲ್ಲವೂ ಸೋಲೆ ಆಗಿದ್ದಾಗ ನೀನು ಆ ಒಂದು ಪರಿಣಾಮದಲ್ಲಿ ನೋಡಿದಾಗ ನೀನು ಡಸ್ಟ್. ಆ ಡಸ್ಟ್ ಎಕ್ಸ್ಪೀರಿಯನ್ಸ್ ತೊಗೊಂಡು ಏನು ಮಾಡುತ್ತೆ ಅದು? ಅಂದರೆ ಇವತ್ತಿನ ದಿವಸ ಮಾತಾಡ್ತಿದ್ದಾರೆ, ಅವನ ಸೋಲ್ ಬಂತು, ಇನ್ನೊಂದು ಸೋಲ್ ಇದೆ, ಅಷ್ಟು ಸೋಲ್ನ ಡಿವೈಡ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅದು ಒಂದು ಅಂತ ಹೇಳಿ ಅನ್ಸ್ಬೋದು. ಮೈಂಡ್ ಅದು, ಸೋಲ್ ಅಲ್ಲದು ಮೈಂಡ್. ಅದರಲ್ಲಿ ಕನ್ಫ್ಯೂಷನ್ ಇದೆ ಅಂತ ಹೇಳಿ ಆ ಮೈಂಡ್ನೇ ಅಂತ ಮೈಂಡ್ ಅಂತ ಮಾತಾಡೋದು ಬಿಟ್ಟು, ಮನಸ್ಸು ಅಂತ ಮಾತಾಡೋದು ಬಿಟ್ಟು ಸೋಲ್ ಅಂತ ಮಾತಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅದು ಮೈಂಡ್. ಅದು ನಿನ್ನ ಕಲೆಕ್ಷನ್ ಆಫ್ ಏನು ಥಾಟ್ಸ್ ಏನಿದೆ, ಆ ಮೈಂಡೇ ಹೋಗಿ ಅದು ಇನ್ನೊಂದು, ಅದಕ್ಕೆ ಆಸೆ ಇದೆ, ಅನುಭವಿಸ್ಬೇಕು ಅಂತ ಆಸೆ ಇದೆ, ತಿಳ್ಕೊಬೇಕು ಅಂತ ಆಸೆ ಇದೆ, ಕಲಿಬೇಕು ಅಂತ ಆಸೆ ಇದೆ, ಎಲ್ಲವೂ ಮೈಂಡಿಗಿರುತ್ತೆ. ಎಲ್ಲವೂ ಕೋರಿಕೆಗಳೆಲ್ಲ ಮೈಂಡಿಗಿರುತ್ತೆ. ಹಾಗಾಗಿ ಮೈಂಡ್ ಇನ್ನೊಂದು ಜನ್ಮ ತಗೊಳುತ್ತೆ ಅಂತ ಅಂತಾರೆ. ಓಕೆ, ಸೊ ಮೈಂಡ್ ತಗೊಳುತ್ತೆ. ಹಾಗಾದರೆ ಜನ್ಮ ಇರೋದು ಮೈಂಡಿಗೆ? ಹೌದು, ಆತ್ಮಕ್ಕೂ ಅಲ್ಲ, ಬಾಡಿಗೂ ಅಲ್ಲ, ಮೈಂಡಿಗೆ. ಸೊ ಒಂದು ಸುಮ್ಮನೆ ನಾನು ಯಾವಾಗಾದರೂ ಆಲೋಚನೆ ಮಾಡಿದ್ರೆ ನನಗೆ ಅನಿಸಿದಂಥ ಒಂದು ಇದೇನು ಅಂತಂದರೆ, ಈ ನಮ್ಮ ಮೈಂಡು ಎಲ್ಲಿದೆ ಗೊತ್ತಿಲ್ಲ ನಮಗೆ. ಈಗ ಈಚ್ ಆ್ಯಂಡ್ ಎವರಿ ಸೆಲ್ಲಲ್ಲಿ ಸೆಲ್ ಮೆಂಬ್ರೇನ್ ಇದೆ. ಹೌದು, ಸೆಲ್ ಮೆಂಬ್ರೇನ್ ಇಸ್ ಕಾಲ್ಡ್ ಮೈಂಡ್. ಓಕೆ, ಅಂದರೆ ಮೆಂಬ್ರೇನ್ ಅಂದರೆ ಅದು ಕೂಡ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ತಕ್ಕಂಥ ಒಂದು ಇದೆ ಸೆಲ್ಗೆ. ಯಾಕೆಂದರೆ ಕಾಲಲ್ಲಿ ಮುಳುಚಿದಾಗ ಕಣ್ಣಲ್ಲಿ ನೀರು ಬರುತ್ತೆ. ಹೌದು. ಸೊ ಅಷ್ಟು ಫಾಸ್ಟಾಗಿ ನನಗೆ ಅಲ್ಲಿಂದ ಇನ್ಫಾರ್ಮೇಷನ್ ಕಳಿಸಿಬಿಟ್ಟು ಕಣ್ಣಲ್ಲಿ ನೀರು ತರಿಸ್ತಕ್ಕಂಥ ಒಂದು ಸಿಸ್ಟಮ್ ಇದೆ ಅಂತಂದರೆ, ಸೆಲ್ ಟು ಸೆಲ್ ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿದೆ ಬಾಡಿಯಲ್ಲಿ. ಈಚ್ ಆ್ಯಂಡ್ ಎವರಿ ಸೆಲ್ ಇನ್ಫಾರ್ಮೇಷನ್ ಕೊಟ್ಕೊಂಡು ಬರುತ್ತೆ. ಅದು ಇನ್ ದ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅದಾಗುತ್ತೆ. ಓಕೆ, ಸೊ ಅಂದರೆ ಆ ಸೆಲ್ಗೆ ಒಂದು ಮೆಮೊರಿ ಇದೆ, ಸೆಲ್ ಮೆಂಬ್ರೇನ್ ಇದೆ. ಜಸ್ಟ್ ನಮಗೊಂದು ಬ್ರೈನ್ ಇದ್ದಂಗೆ ಸೆಲ್ ಬ್ರೈನ್ ಅದು. ಓಕೆ, ಸೊ ಆ ಥರ ಇದೆ. ಬಟ್ ನ್ಯೂರೋ ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಎಲ್ಲೂ ಕೂಡ ಅಲ್ಲಿ ಸ್ಟೋರೇಜ್ ಪಾಯಿಂಟ್ಸ್ ಇಲ್ಲ. ಬ್ರೈನಲ್ಲಾಗಿರ್ಬೋದು, ಸೆಲ್ ಮೆಂಬ್ರೇನಲ್ಲಾಗಿರ್ಬೋದು, ಎಲ್ಲೂ ಸ್ಟೋರೇಜ್ ಪಾಯಿಂಟ್ಸ್ ಇಲ್ಲ. ಓಕೆ, ಆಮೇಲೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಬಿಟ್ಟು ಆ ಇನ್ಫಾರ್ಮೇಷನ್ನ ನಿನಗೆ ಅರ್ಥವಾಗಿ ಹೇಳೋಂಥ ಒಂದು ಸಿಸ್ಟಮ್ ಬ್ರೈನಲ್ಲಿಲ್ಲ, ಪ್ರೊಸೆಸಿಂಗ್ ಇಲ್ಲ. ಸೊ ಆದ ಕಾರಣ ಮೈಂಡ್ ಅನ್ನೋದು ಎಲ್ಲೋ ಇದೆ. ನನಗೇನು ಅನಿಸುತ್ತೆ, ಒಂದು ಯೂನಿವರ್ಸಲ್ ಮೈಂಡ್ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಈ ಯೂನಿವರ್ಸ್ಗೆ ಒಂದು ಇಂಟೆಲಿಜೆನ್ಸ್ ಇದೆ. ಹೌದು, ಇಂಟೆಲಿಜೆನ್ಸ್ ಇಲ್ಲ ಅಂದರೆ ಯೂನಿವರ್ಸ್ ಇಷ್ಟೆಲ್ಲ ಹೆಂಗೆ ಕರೆಕ್ಟಾಗಿ ಹೆಂಗೆ ಮಾಡುತ್ತೆ ಕೆಲಸ? ಭೂಮಿ ಅದರ ಒಂದು ಕಕ್ಷೆಯಲ್ಲಿ ಕರೆಕ್ಟಾಗಿ ತಿರುಗ್ತಾ ಇದೆ, ಸೂರ್ಯ ಕರೆಕ್ಟಾಗಿ ಬೆಳಗ್ತಾ ಇದ್ದಾನೆ, ಚಂದ್ರ, ಇಷ್ಟೆಲ್ಲ ಸ್ಟಾರ್ಸು, ಗ್ಯಾಲಾಕ್ಸೀಸು ಎಷ್ಟು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾವೆ ಅಂತಂದರೆ ಇಂಟೆಲಿಜೆನ್ಸ್ ಇಲ್ವಾ? ಅಂದರೆ ಅದು ಈ ಕಡೆ ಹೆಚ್ಚು ಕಡಿಮೆ ಅಂತಲ್ಲ,
ಪಕ್ಕಾ ಒಂದು ಮೆಜರ್ಮೆಂಟ್ ಅಲ್ಲಿ ಅದು ಮೂವ್ ಆಗ್ತಾ ಇದೆ ಅಂತೆ. ನೀನು ಯಾವುದೇ ಒಂದು ಪ್ರಾಕೃತಿಕವಾಗಿ ನೋಡಬೇಕಾದ್ರೆ ಅದಕ್ಕೆಲ್ಲ ಮೆಜರ್ಮೆಂಟ್ಸ್ ಇರುತ್ತೆ, ಪಕ್ಕ ಇರುತ್ತೆ. ಹ್ಮ್ ನಿನಗೆಲ್ಲೂ ಇದು ಕೂಡ ಚೇಂಜ್ ಇರಲ್ಲ. ನಮಗೆ ಬೇಕಾದ್ರೆ ಹೆಚ್ಚು ಕಮ್ಮಿ ಇರುತ್ತೆ, ಹ್ಮ್ ಬಟ್ ನೇಚರ್ಗೆ 100% ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಹ್ಮ್ ಅದಕ್ಕೆ ಈ ಸಂಖ್ಯೆಗಳು ಹುಟ್ಟಿದ್ದು ನೇಚರಲ್ಲಿ, ಯಾರೋ ಕಂಡುಹಿಡಿದಿಲ್ಲ ಅದನ್ನು. ಮೆಜರಿಂಗ್ಸ್ ಹುಟ್ಟಿದ್ದು ನೇಚರಲ್ಲಿ, ಟೈಮ್ ಅನ್ನೋದು. ನೇಚರಲ್ಲಿ. ಈಗ ಹುಣ್ಣಿಮೆ ಬರುತ್ತೆ, ಅಮಾವಾಸ್ಯೆ ಬರುತ್ತೆ ಅನ್ನೋದು ಕೂಡ ಅದು ಮೆಜರಿಂಗ್ಸ್, ಅದು ಮೆಜರ್, ಅದು ಇಟ್ ಮೆಜರ್ಸ್. ಅದು ಕರೆಕ್ಟಾಗಿ ಮೆಜರ್ ಮಾಡುತ್ತೆ, ಆ ಮೆಜರಿಂಗ್ಸ್ ಪ್ರಕಾರ ಬರುತ್ತೆ. ನೀನು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದೀಯ, ಅದಕ್ಕೊಂದು ಮೆಜರ್ ಇದೆ, ಓನ್ ಮೆಜರಿಂಗ್ ಸಿಸ್ಟಮ್ ಇದೆ. ಪೈಥಾಗರಸ್ ಒಂದು ಮಾತು ಹೇಳ್ತಾನೆ, ನಂಬರ್ಸ್ ಆರ್ ದ ಅಸೆಟ್ಸ್ ಆಫ್ ದ ಸ್ಪೇಸ್ ಅಂತ. ಓಕೆ. ಆ ಒಂದು ಸ್ಪೇಸ್ನ ಅಸೆಟ್ ಅದು ನಂಬರಿಂಗ್ ಅಲ್ಲಿದೆ. ಈಗ ಏನೂ ತಿಳಿದೇ ಇರ್ತಕ್ಕಂಥ ಮಕ್ಕಳ ಕೈಗೆ ಇಬ್ಬರು ಮಕ್ಕಳ ಕೂಡಿಸ್ಬಿಟ್ಟು ನೀನು ಒಬ್ಬ ಮಗುಗೆ ಒಂದು 4 ಚಾಕ್ಲೇಟು, ಇನ್ನೊಬ್ಬ ಮಗುಗೆ ಒಂದು 3 ಚಾಕ್ಲೇಟ್ ಕೊಡು. ನೀನು ಕೈ ನೋಡ್ಕೊತಾವೆ, ಎರಡೂ ನೋಡ್ತೇವೆ, ಅದು ನೋಡ್ತೇವೆ, ಇದು ನೋಡ್ತೇವೆ. 4 ಚಾಕ್ಲೇಟ್ ಕೊಟ್ಟಿರ್ತಕ್ಕಂಥ ಮಗು ಖುಷಿ ಆಗುತ್ತೆ. 3 ಚಾಕ್ಲೇಟ್ ಕೊಟ್ಟರೆ ಅವ್ನು ನೋಡುತ್ತೆ, ಅವನ ಹತ್ರ 4 ಇದೆ, ಅದ್ರ ಹತ್ರ 3 ಇದೆ, ಹಾಳಾಗಿ ಶುರು ಮಾಡುತ್ತೆ. ಒಂದು ಕಡಿಮೆ ಇದೆ ಅಂತ ಹೇಳ್ಬಿಟ್ಟು. ಅದು ಹೆಂಗೆ ಗೊತ್ತಾಯ್ತು ಮಗುಗೆ? ಇನ್ನು 1 ವರ್ಷದ ಮಕ್ಕಳು ಅವು. ಹೌದು. ಓಕೆ, ಅವುಗಳಿಗೆ ನೀನೇನು 1 2 3 ಅಂತ ಕಲಿಸಿಲ್ಲ, ಏನೂ ಇಲ್ಲ. ಮೆಜರಿಂಗ್ಸ್ ಹೆಂಗೆ ಗೊತ್ತಾಯ್ತು? ಕಣ್ಣಾರೆ ನೋಡಿ. ಬಿಕಾಸ್ ಇಲ್ಲಲ್ಲ, ಅವ್ರ ಇನ್ಬಾರ್ನಲ್ಲಿ ಆ ಮೆಜರಿಂಗ್ಸ್ ಇದೆ. ಅವ್ರ ಮೆಜರಿಂಗ್ಸ್ ಬಿಕಾಸ್ ನೇಚರ್ನಲ್ಲಿ ಏನಿದೆಯೋ ಅವ್ರ ಹತ್ರ ಅದೇ ಇದೆ. ಸೊ ದಟ್ ನೇಚರ್ ಬೀಯಿಂಗ್ಸ್ ಆಗಿರೋದ್ರಿಂದ ಗೊತ್ತಾಗ್ಬಿಡ್ತು. ಅಂದ್ರೆ ಮಕ್ಕಳು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಬ್ಸರ್ವ್ ಅಲ್ಲ, ಅದು ಇನ್ನು ಅವ್ರ ಒಳಗಡೆ ಆ ಮೆಜರಿಂಗ್ಸ್ ಇದೆ. ಅದು ಮೆಜರಿಂಗ್ಸ್ ಇಟ್ಕೊಂಡೆ ಹುಟ್ಟಿರ್ತಾರದು. ನೀನು ಹೇಳೋದು ಬೇಕಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನೀನು ಅನಕ್ಷರಸ್ಥರಿಗೆ ಹೋಗ್ಬಿಟ್ಟು ನೀನು ಮಾತಾಡು, ಅವ್ರು ಕರೆಕ್ಟಾಗಿ ಹೇಳ್ತಾರೆ ಮೆಜರಿಂಗ್ಸ್ ಎಲ್ಲ. ಮತ್ತು ಎಲ್ಲಿದೆ ಬಂತು ಅವ್ರಿಗೆ? ಅವ್ರು ಏನು ವಿದ್ಯೆನೇ ಇಲ್ಲ, ಮೆಜರಿಂಗ್ಸ್ ಎಲ್ಲಿದೆ ಬಂತು ಅವ್ರಿಗೆ? 1 2 ಇಲ್ಲಿದೆ ಬಂತು, ಮೆಜರಿಂಗ್ಸ್ ಎಲ್ಲಿದೆ ಬಂತು, ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ರು? ಅವ್ರ ಹತ್ರ ಇದೆ. ಅದಕ್ಕೆ ಇವತ್ತಿನ ಜನ್ರೇಷನ್ ಮಕ್ಕಳನ್ನ ನಾವು ಕುತ್ಕೊಂಡು ಹಾಳು ಮಾಡ್ತಾ ಇದ್ದೀವಿ. ಎಜುಕೇಷನಿಂದ ಹಾಳು ಮಾಡ್ತಾ ಇದ್ವಿ. ನೇಚರ್ ಕೊಡೋಂಥ ಎಜುಕೇಷನ್ ಮುಂದೆ ನಮ್ಮ ಎಜುಕೇಷನ್ ಏನೂ ಇಲ್ಲ. ಒಂದು ಸೋಲ್ ಅಂತ ಏನು ಕರಿತೀವಿ, ಆ ಸೋಲ್ ಎಟರ್ನಲ್. ಅದು ನಮ್ಮ ಇವತ್ತೇನಾದರೂ ನಾವು ಒಂದು ಜನ್ಮ ತೊಗೊತಾ ಇದೀವಿ ಅಂದರೆ ಬಿಕಾಸ್ ಆಫ್ ಮೈಂಡ್ ತೊಗೊತಾ ಇದ್ವಿ. ಬಿಕಾಸ್ ಆಫ್ ಮೈಂಡ್ ತೊಗೊತಾ ಇದ್ವಿ. ಸೊ ಮೈಂಡಿಗೆಲ್ಲ ಇನ್ಫಾರ್ಮೇಷನ್ ಎಲ್ಲ ಒಂದು ಗ್ಯಾದರ್ ಆಗಿಬಿಟ್ಟು ಅದು ಒಂಥರ ಬ್ಯಾಗೇಜ್ ಆಗಿ ಕಲೆಕ್ಷನ್ ಆಗಿರುತ್ತೆ. ಅಂದರೆ ಅದನ್ನು ಎಕ್ಸಾಂಪಲ್ ಕೊಟ್ಟು ಹೇಳ್ತೀರಾ ಸರ್? ಏನು ಎಕ್ಸಾಂಪಲ್ಸ್ ಅಂದ್ರೆ ಹೆಂಗೆ? ಅಂದರೆ ಇವಾಗ ಬ್ಯಾಗೇಜ್ ಕಲೆಕ್ಷನ್ ಆಗ್ತಾ ಇದೆ ಅಂತ ಅಂದಾಗ ಇಲ್ಲಿ ನಾವು ಮತ್ತೆ ನಮ್ಮ ಸಂಸ್ಕಾರ, ನಮ್ಮ ಕಾರ್ಮಿಕ್ ಡೆಪ್ಟ್ ಅಂತ ಹೇಳಿ ಏನು ಕರಿತೀವಲ್ಲ, ಅದೇ. ಈಗ ಕಾರ್ಮಿಕ್ ಡೆಟ್ ಇದೆಯಾ, ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಇದೆಯಾ, ಅಥವಾ ಸಂಸ್ಕಾರಸ್ ಇದೆಯಾ, ಅಥವಾ ನಿಮ್ಮ ನಾಲೆಡ್ಜ್ ಇದೆಯಾ? ಇದೆಲ್ಲವೂ ಎಲ್ಲಿದೆ? ನಿನ್ನ ಮೆಮೊರಿಯಲ್ಲಿದೆ. ನಿನ್ನ ಮೆಮೊರಿನೇ ನಿನ್ನ ಮೈಂಡು. ಓಕೆ. ಸೊ ನಿನ್ನ ಮೆಮೊರಿ ಬಿಟ್ಟರೆ ಏನೂ ಇಲ್ಲ ಅಲ್ಲಿ. ಒಂದು ವೇಳೆ ನಿನ್ನ ಮೆಮೊರಿ ಹೋಯ್ತು ಅಂದರೆ ಎಲ್ಲ ಹೋಯ್ತು, ಟೋಟಲ್ ನಿನ್ನ ಫೈಲೇ ಕರಪ್ಟ್ ಆಯಿತು. ಹೌದಾ ಇಲ್ಲ? ಒಂದು ಸಾರಿ ನಿನಗೆ ಮೆಮೊರಿ ಇಲ್ಲ ಅಂತ ಆಲೋಚನೆ ಮಾಡಿ ಗೊತ್ತಾಗುತ್ತೆ ನಿನಗೆ, ಇದರದ್ದು ಬ್ಯೂಟಿ ಅರ್ಥ ಆಗುತ್ತೆ ನಿನಗೆ. ಟೋಟಲ್ ಮೆಮೊರಿ ಎರೇಸ್ ಆಯ್ತು ನಿಂದು ಅಂತ ಅಂದ್ಕೊಳ್ಳಿ, ನಿನ್ನ ಫೈಲ್ ಕರಪ್ಟ್ ಆಗೋಗ್ಬಿಡ್ತು. ನಿನಗಿರೋ ನಾಲೆಡ್ಜ್ ಹೋಯ್ತು, ಇಲ್ಲಿವರೆಗೆ ನಿಂದು ಸಂಸ್ಕಾರ ಹೋಯ್ತು, ಏನು ವಾಟ್ ನಾಟ್. ಇವಾಗ ನಿನ್ನ ಅದೇನಂತಾರೆ ಡಿಸೈರ್ಸು ಹೋಯ್ತು, ಎಲ್ಲವೂ ಹೋಯ್ತು, ವಾಶ್ ಔಟ್ ಆಗ್ಬಿಡ್ತು. ಅಂದರೆ ಮೆಮೊರಿ ಅನ್ನೋದು ನಮ್ಮ ಬಾಡಿಯಲ್ಲಿ ಇಲ್ಲ ಅಂತ ಹೇಳಿ ಅಂತೀರಾ? ಆ್ಯಕ್ಚುಲಿ ಆಗಲೇ ಮಾತಾಡ್ತಾ ಇದ್ವಿ, ಸೆಲ್ ನ್ಯೂರೋ ಸೈಂಟಿಸ್ಟ್ ಕೂಡ ಹೇಳ್ತಾ ಇದ್ದಾರೆ ಸ್ಟೋರೇಜ್ ಅನ್ನೋದು ಎಲ್ಲೂ ಇಲ್ಲ. ಆದರೆ ಅದು ಎಲ್ಲಿ ಸ್ಟೋರ್ ಆಗಿರುತ್ತೆ? ಈಗ ಬ್ರೈನಲ್ಲಿ ಕಲರ್ಸ್ ಇಲ್ಲ. ನಮ್ಗೆ ಇಷ್ಟೆಲ್ಲ ಕಲರ್ಸ್ ಕಾಣ್ತಾ ಇದೆ, ಬ್ರೈನಲ್ಲಿ ಕಲರ್ಸ್ ಇಲ್ಲ. ಓಕೆ, ಕಲರ್ ಕೆಮಿಕಲ್ಸ್ ಏನು ಬ್ರೈನಲ್ಲಿ ಏನು ಇದಾಗ್ತಾ ಇಲ್ಲ, ಅದೆಲ್ಲವೂ ಮೈಂಡಲ್ಲಿದೆ ಅದರಲ್ಲ. ಸೊ ಆ ಮೈಂಡು ಎಲ್ಲೋ ಇದೆ. ನನಗೇನು ಅನಿಸುತ್ತೆ ಅಂತಂದರೆ ಒಂದು ಯೂನಿವರ್ಸಲ್ ಮೈಂಡ್ ಇದೆ. ಯಾಕಂದರೆ ಇಷ್ಟೆಲ್ಲ ಇಂಟೆಲಿಜೆನ್ಸ್ ಇರಬೇಕು ಯೂನಿವರ್ಸ್ಗೆ ಅಂತಂದರೆ ಒಂದು ಯೂನಿವರ್ಸಲ್ ಮೈಂಡ್. ನನಗೆ ಹೆಂಗೆ ಮೈಂಡ್ ಇದೆಯೋ ಯೂನಿವರ್ಸಲ್ ಒಂದು ಮೈಂಡ್ ಇದೆ, ಒಂದು ಮೇನ್ ಸರ್ವರ್ ಇದೆ. ಮೇನ್ ಸರ್ವರ್ ಇದೆ. ಆ ಮೇನ್ ಸರ್ವರು ನಲ್ಲಿ ನಂದು ಒಂದು, ಈಗ ನಮ್ಮ ಬ್ರೈನ್ನಲ್ಲಿ ಹೆಂಗೆ ನಾವು ನ್ಯೂರಾನ್ಸ್ ಅಂತ ಕರಿತೀವಿ, ಒಂದು ಸೆಲ್ ನ್ಯೂರಾನ್ ಅಂತ ಕರಿತೀವಿ, ಆ ಥರ
ಆ ಯೂನಿವರ್ಸಲ್ ಮೈಂಡ್ನಲ್ಲಿ ನಂದು ಒಂದು ಏನಾದರೂ ಒಂದು 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 ಚಿಕ್ಕ ಒಂದು ಸ್ಪೇಸ್ ಇರ್ಬೋದು. ಸೊ ಆ ಸ್ಪೇಸಿಂದ ನನ್ನ ಮೈಂಡಿಗೆ ಕನೆಕ್ಷನ್ ಇರ್ಬೋದು. ಓಕೆ, ಡೆಫಿನೆಟ್ ಆಗಿ. ಯಾಕೆಂದರೆ ಇಲ್ಲಿ ಅಲ್ಲಿಂದ ಸಿಗ್ನಲ್ಸ್ ಬಂದ್ರೆ ಇಲ್ಲಿ ಕೆಲಸ ಮಾಡ್ತಾ ಇದೆ ಮೈಂಡ್. ಥಾಟ್ಸ್ ಬರುತ್ತೆ ಅಂತ ಹೇಳಿದ್ರೆ ಎಲ್ಲಿಂದ ಬರುತ್ತೆ ಥಾಟ್ಸ್? ಅದು ಇಟ್ ಹ್ಯಾಸ್ ಟು ಕಮ್ ಸಮ್ವೇರ್, ಎಲ್ಲದ್ದೋ ಒಂದು ಕಡೆ ಬರ್ತಾ ಇರ್ಬೇಕು ನನಗೆ. ಅದು ಥಾಟ್ಸ್ ಬರ್ತಾ ಇದೆ ನನಗೆ, ಥಾಟ್ಸ್ ರಿಸೀವ್ ಮಾಡ್ತಾ ಇದ್ದೀನಿ ನಾನು. ಹೌದಾ? ಥಿಂಕ್ ಮಾಡೋದು ಬೇರೆ. ನಾನು ಅದನ್ನು ರಿಸೀವ್ ಆದ ಥಾಟ್ನ ಅದ್ರ ಬಗ್ಗೆ ಥಿಂಕ್ ಮಾಡ್ತೀನಿ. ನಾನು ಥಿಂಕ್ ಮಾಡೋದು ನನ್ನ ಬ್ರೈನಿಂದ ಮಾಡ್ತೀನೋ ಅಥವಾ ನನ್ನ ಸ್ವಂತದಿಂದ ಮಾಡ್ತೀನಿ. ಬಟ್ ಥಾಟ್ಸ್ ಅಂತ ರಿಸೀವ್ ಆಗ್ತಾ ಇದೆ. ಮತ್ತು ಈ ಸೈಂಟಿಸ್ಟ್ಗಳು ಯುರೇಕಾ ಅಂತ, ಯುರೇಕಾ ಎಲ್ಲಿಂದ ಬಂತು? ಯುರೇಕಾ ಸಮಥಿಂಗ್ ಎಲ್ಲಿಂದ ರಿಸೀವ್ ಆಯ್ತು ಅವ್ರಿಗೆ ಥಾಟ್. ಅದು ಸೊ ಯೂನಿವರ್ಸಲ್ ಇಂಟೆಲಿಜೆನ್ಸಿಂದ ಅದಂತೂ ರಿಲೀಸ್ ಆಗ್ತಾ ಇರ್ತದೆ. ಈ ಫ್ರೀಕ್ವೆನ್ಸಿಗಳು ಬಿಡ್ತಾ ಇರ್ತದೆ. ಆ ಬಿಟ್ಟಂಥ ಫ್ರೀಕ್ವೆನ್ಸಿನ ಇವರು ಕ್ಯಾಚ್ ಮಾಡಿ ಯುರೇಕಾ ಅಂತ ಕೂಗ್ತಾ ಇದ್ದಾರೆ. ಜಸ್ಟ್ ಅವ್ರಿಗೆ ಯುರೇಕಾ, ಅವ್ರಿಗೊಂದು ಯಾವುದೋ ಕಂಡಿಡಿದಾಗ ನಮಗೂ ಅಷ್ಟೇ. ಯಾವುದೋ ಏನೇ ಒಂದು ಕೆಲಸ ಮಾಡಬೇಕಾದ್ರೆ ನನಗೊಂದು ಓನ್ ಇಂಟೆಲಿಜೆನ್ಸ್ ಎಲ್ಲಿಂದ ಬರುತ್ತೆ ನನಗೆ. ನಾನು ಹೆಂಗೆ ಥಿಂಕ್ ಮಾಡ್ತೀನಿ ನಾನು ಅಂದರೆ ಆ ರಿಸೀವರ್ ಓಪನ್ ಇರುತ್ತೆ ಅಂತ ಡೆಫಿನೆಟ್ ನನಗೆ ಕನೆಕ್ಟ್ ಆಗಿರುತ್ತೆ. ನನಗೆ ಕನೆಕ್ಷನ್ ಇರುತ್ತೆ. ನನಗೆ ಆ ಯೂನಿವರ್ಸಲ್ ಮೈಂಡಿಂದ ನನಗೆ ಕನೆಕ್ಷನ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಈ ನನ್ನ ಈ ಒಂದು ಲೈಫ್ ಸ್ಪ್ಯಾನ್ ಏನು ಕಂಪ್ಲೀಟ್ ಇದೆ, ಈ ಲೈಫ್ ಸ್ಪ್ಯಾನ್ ಬಂದಿರತಕ್ಕಂಥ ಎಲ್ಲ ಎಕ್ಸ್ಪೀರಿಯನ್ಸಸ್ನ ಸ್ಟೋರ್ ನಾನು ಅಲ್ಲಿ ಮಾಡಿರ್ತೀನಿ. ನನ್ನ ಮೈಂಡಲ್ಲಿ ಅಲ್ಲಿದೆ ಅದು ಮೈಂಡ್. ಅದು ಬಾಡಿ ಒನ್ ಟೈಮ್ ವೆಕೇಟ್ ಆಯಿತು ಅಂದಾಗ ಅಲ್ಲಿ ಮೆಮೊರಿ ಕೂಡ ಅಲ್ಲಿಗೆ ಎಂಡ್ ಆಯಿತು ಅಂತ ಹೇಳಿ ಅನ್ನಕ್ಕಾಗಲ್ಲ. ಅದು ಆ್ಯಕ್ಚುಲಿ ಆ ಮೆಮೊರಿ ಕಂಟಿನ್ಯೂಷನ್ ಇರುತ್ತೆ, ಅದು ಒಂದು ಹತ್ರ ಸ್ಟೋರ್ ಆಗಿರುತ್ತೆ. ನಾವು ಮತ್ತೆ ರೀಬರ್ತ್ ನಮ್ಮ ಡಿಸ್ಕಷನ್ನು ಒಂದು ವೇಳೆ ನಿಜ ಆಗೋದಾಗಿದ್ದರೆ ಇದು ಈ ಥರ ಇರ್ಬೋದೇನೋ ಅಂತ. ಓಕೆ, ಇದು ಪಕ್ಕ ಅಲ್ಲ, ಜಸ್ಟ್ ಅಜಂಪ್ಷನ್ ಅಷ್ಟೇ. ಇದು ಹಿಂಗೆ ಇರ್ಬೋದೇನೋ ಅಂತ ಒಂದು ವಾದ ಅಷ್ಟೇ. ಸೊ ಬಾಡಿ ಏನಾಗುತ್ತೆ, ಇದು 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 ಸಾಯಿಲ್, ಇದು ಡಿಸ್ಪೋಸ್ ಆಗುತ್ತೆ, ಕನ್ವರ್ಟ್ ಇಂಟು ಸಾಯಿಲ್ ಆಗುತ್ತೆ. ಹಾಗೆ ಸಾಯಿಲಲ್ಲಿ ಕಲ್ತೋಗುತ್ತೆ. ಬಿಕಾಸ್ ಅಲ್ಲಿಂದ ಬಂದಿರೋದು. ಈಗ ಇಷ್ಟು ದೊಡ್ಡ ಬಾಡಿ ಇಲ್ಲಿಂದ ಬಂತು ಹೇಳು. ನಿನ್ನ ಒಂದು ಸ್ಮಾಲ್ ಮೈನ್ಯೂಟ್ ಜೈಗೋಟಲ್ಲಿಂದ ಏನು ಇದ್ದಂಥ ನೀನು ಇಷ್ಟು ದೊಡ್ಡ ಬಾಡಿ ಹೆಂಗಾಯಿತು? ಬಿಕಾಸ್ ಆಫ್ ಫುಡ್ಡು, ಸಾಯಿಲು ಇದೆಲ್ಲ ಬಂದು ಇದೆಲ್ಲ ಸೇರ್ಕೊಂಡು ಓದ್ಕೊಂಡು ದೊಡ್ಡದಾಯಿತು. ಅದೇ ಕಂಪ್ಲೀಟ್ ಇದು ಸಾಯಿಲ್, ಇದು ಮತ್ತು ಸಾಯಿಲ್ ಆಯಿತು. ಓಕೆ, ಸೊ ನಿನ್ನ ಒಂದು ಮೆಮೊರೀಸ್ ಎಲ್ಲೋ ಒಂದು ಕಡೆ ಕೂತ್ಕೊಂಡಿರುತ್ತೆ. ಅದನ್ನು ನಾನು ಮೈಂಡ್ ಅಂತ ಇದ್ದೀನಿ. ಅದು ಯೂನಿವರ್ಸಲ್ ಮೈಂಡಲ್ಲಿ ಇದೆ. ಅದು ಯೂನಿವರ್ಸ್ ಅಂದರೆ ಎಲ್ಲೋ ಬೇರೆ ಕಡೆ ಅಂತಲ್ಲ, ಅದಕ್ಕೊಂದು ಸಪ್ರೇಟ್ ಫ್ರೀಕ್ವೆನ್ಸಿ ಇದೆ. ಓಕೆ, ಸಪ್ರೇಟ್ ಫ್ರೀಕ್ವೆನ್ಸಿಯಲ್ಲಿ ಅದು 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 ಕೂತ್ಕೊಂಡಿದೆ. ಅದು ಅಂದರೆ ಹೋಲ್ ನಾವೇನು ಇವಾಗ ಸೌರಮಂಡಲ, ನಮ್ಮ ಗ್ಯಾಲಾಕ್ಸಿಗಳು, ಮಿಲ್ಕಿ ವೇ, ಅದೆಲ್ಲ ಯೂನಿವರ್ಸಲ್ ಮೈಂಡಲ್ಲಿ ಇರ್ಬೋದು ಅಂತ ಅಲ್ಲಲ್ಲ. ಅದು 100 ಅದು ಇವಾಗ ನಾವು ನೋಡ್ತಾ ಇರೋದು ಕಂಪ್ಲೀಟ್ ಏನಿದೆ ಇದೆಲ್ಲ ಫಿಸಿಕಲ್. ಸೊ ನಾನು ಹೇಳ್ತಾ ಇರೋದು ಫ್ರೀಕ್ವೆನ್ಸಿ ಲೆವೆಲ್, ಅಂದರೆ ಸ್ವಲ್ಪ ಫಿಸಿಕಲ್ ಜೊತೆಗೆ ಇರ್ತಕ್ಕಂಥದ್ದು. ಈಗ ನಾವೇನು ಅಂತೀವಿ, ಇದನ್ನು ವೈಬ್ರೇಷನ್ ಲೆವೆಲಲ್ಲಿ ಮಾತಾಡ್ಬೋದು ಬೇಕಾದ್ರೆ. ಈ ಫಿಸಿಕಲ್ನ ನಡೆಸ್ತಕ್ಕಂಥ ಒಂದು ವೈಬ್ರೇಟಿಂಗ್ ಒಂದು ಸಿಸ್ಟಮ್ ಇದೆ. ಸೊ ಅದರಲ್ಲಿ ನಿನ್ನ ಒಂದು ಮೈಂಡ್ ಇರ್ಬೋದು. ಅಂದರೆ ಯೂನಿವರ್ಸಲ್ ಮೈಂಡಲ್ಲಿ ನಿನ್ನ ಮೈಂಡ್ ಇದೆ. ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್ ಅಂತಂದರೆ, ಈಗ ನಿಂದು ಇಮೇಲ್ ಅಕೌಂಟ್ ಇರುತ್ತೆ ನಿಂದು, ಹೌದಾ? ಈ ಇಮೇಲ್ ಅಕೌಂಟ್ ಎಲ್ಲಿದೆ? ಗೂಗಲ್ ಸರ್ವರಲ್ಲಿ. ನಿಂದು ಜಿಮೇಲ್ ಅಕೌಂಟ್ ಇತ್ತು ಅಂತ, ಜಿಮೇಲ್. ಆ ಜಿಮೇಲ್ ಸರ್ವರ್ನಲ್ಲಿ ನಿಂದೊಂದು ಒಂದು ಇಷ್ಟು ಸ್ಪೇಸ್ ಅಂತ ಇರುತ್ತೆ. 15 GB. ಎಷ್ಟು GB ನಾವು ಒಟ್ಟು ಅದು ಎಲ್ಲಿರುತ್ತೆ? ಅದು ಸರ್ವರಲ್ಲಿ. ಜಿಮೇಲ್ ಸರ್ವರಲ್ಲಿ ನಿನಗೊಂದು ಸ್ಪೇಸ್ ಕೊಟ್ಟಿರ್ತಾರೆ. ಜಸ್ಟ್ ನಾನು ಕೂಡ ಅದೇ ಥಿಂಕ್ ಮಾಡ್ತಾ ಇದ್ದೀನಿ, ಯೂನಿವರ್ಸಲ್ ಮೈಂಡಲ್ಲಿ ನಿನ್ನ ಮೈಂಡು ಒಂದು ಸ್ಪೇಸ್ ಕೊಟ್ಟಿರ್ತಾರೆ ಅಂತ. ಯೂನಿವರ್ಸಲ್ ಮೈಂಡ್ ಇರುತ್ತಲ್ಲ, ಆ ಯೂನಿವರ್ಸಲ್ ಮೈಂಡಲ್ಲಿ ನಮ್ಮ ಮೈಂಡು ಕೂಡ ಒಂದು ಸ್ಪೇಸ್ ತೊಗೊಂಡಿರ್ಬೋದು. ಜಸ್ಟ್ ಒಂದು ಸ್ಪಾಟ್. ಅದು ಎಷ್ಟೋ ಟೆರಾಬೈಟ್ಸ್ ಇರ್ಬೋದು. ಓಕೆ, ಟ್ರಿಲಿಯನ್ ಟೆರಾಬೈಟ್ಸ್ ಇರ್ಬೋದು. ಪೆಟಾಬೈಟು ಏನೇ ಇರ್ಬೋದು ಅದು. ಸೊ ಅದರಲ್ಲಿ ನಿನಗೊಂದಿಷ್ಟು GB ಅಲರ್ಟ್ ಆಗಿರುತ್ತೆ. ಸೊ ಅದರಲ್ಲಿ ನಿನ್ನ ಮೈಂಡ್ ಇರುತ್ತೆ. ಸೊ ಅದು
ನಿನ್ನ ಹೋಲ್ ಇನ್ಕಾರ್ನೇಷನ್ಸ್ ಎಲ್ಲ ಅದರಲ್ಲಿ ಇರ್ಬೋದು. ಫಸ್ಟು ಈ ಭೂಮಿಗೆ ಏನು ಒಂದು ಈ ಜೀವಿ ಸ್ಟಾರ್ಟ್ ಆಯಿತು, ಅಲ್ಲಿಂದ ಸ್ಟಾರ್ಟ್ ಆದ ಇನ್ಫಾರ್ಮೇಷನ್ ಹಂಗೆ ಇರ್ಬೋದು, ಕಂಟಿನ್ಯೂ ಅದು ಆಗ್ತಾ ಇರ್ಬೋದು ಕಂಟಿನ್ಯೂಷನ್. ಒಂದು ವೇಳೆ ಈ ಥಿಯರಿ ನಾವೇನೋ ಒಪ್ಕೊಂಡ್ರೆ ಸ್ವಲ್ಪ ಸ್ಯಾಟಿಸ್ಫೈ ಆಗ್ತೀವಿ ಮನುಷ್ಯರನ್ನು, ಮೇ ಬಿ. ಯಾವ ಥರ? ಈಗ ನಾನು ಒಂದು ವೇಳೆ ರೀಬರ್ತ್ ತೊಗೊತಾ ಇದ್ದೀನಿ ಅಂತಂದರೆ ಬಾಡಿ ಅಂತ ತೊಗೊಳ್ಳಲ್ಲ, ಬಾಡಿ ಅದು ಡಿಸ್ಪೋಸ್ ಆಗೋಯ್ತು, ಹೌದು, ಆಯಿತು. ಸೋಲ್ ಅಂತೂ ತೊಗೊಳ್ಳಲ್ಲ, ಯಾಕಂದರೆ ಕಂಪ್ಲೀಟ್ ಹೋಲ್ ಪ್ರಾಪರ್ಟಿ ಈಸ್ ಸೋಲ್ ಪ್ರಾಪರ್ಟಿನೇ. ಅದ ಕಾರಣ ಸೋಲಿಗೆ ಯಾವ ಇಂಟ್ರೆಸ್ಟು ಇಲ್ಲ ತೊಗೋಬೇಕು ಅಂತ. ಓಕೆ, ಯಾರಿಗೆ ಇಂಟ್ರೆಸ್ಟ್ ಇದೆ? ಮೈಂಡಿಗಿದೆ. ಸೊ ಮೈಂಡ್ ಏನಾದ್ರು ತೊಗೋಬೇಕು. ಆವಾಗ ಆ ಮೈಂಡ್ ಚೂಸ್ ಮಾಡಬೇಕು, ನಾನು ಎಲ್ಲಿ ಹುಟ್ಟಬೇಕು, ಎಲ್ಲಿ ಹುಟ್ಟಿದರೆ ನನ್ನ ಒಂದು ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಎಲ್ಲ ಫುಲ್ಫಿಲ್ ಆಗ್ತವೆ. ಅಂದರೆ ಅದು ಆ ಮೈಂಡ್ ಚೂಸ್ ಮಾಡುತ್ತೆ ಅಂತೀರಾ? ಮತ್ತು ಅಟ್ಲೀಸ್ಟ್ ಸ್ವಲ್ಪ ಆದರೂ ನಮ್ಮ ಒಂದು ಇದಕ್ಕೆ ಸ್ವಲ್ಪ ಸ್ಯಾಟಿಸ್ಫೈ ಆಗ್ತಕ್ಕಂಥ ಆನ್ಸರ್ ಹುಡುಕಬೇಕು ಅಂತಂದರೆ ಇದು ಸ್ವಲ್ಪ ಸಿಗ್ತಾ ಇದೆ. ಸೊ ಆ ಮೈಂಡ್ ಚೂಸ್ ಮಾಡ್ತಾ ಇರಬೇಕು, ಚೂಸ್ ಮಾಡಿಬಿಟ್ಟು, ಯಾಕಂದರೆ ಅದಕ್ಕೆ ಎಲ್ಲ ಯೂನಿವರ್ಸಲ್ ಮೈಂಡ್ ಕನೆಕ್ಟ್ ಆಗಿರೋದ್ರಿಂದ ಟೋಟಲ್ ಅದಕ್ಕೆ ಗೊತ್ತು ಅದಕ್ಕೆಲ್ಲ. ಆದ ಕಾರಣ ನೆಕ್ಸ್ಟ್ ನಾನು ಬರ್ತ್ ಎಲ್ಲಿ ತೊಗೋಬೇಕು, ನಾನು ಅದು ಚೂಸ್ ಮಾಡ್ಬೋದು. ಈಗ ಬರ್ತ್ ತಗೊಳ್ಳೋ ಉದ್ದೇಶ ಏನು ಫಸ್ಟ್ ಹೇಳು? ಎಕ್ಸ್ಪೀರಿಯನ್ಸ್ ಮಾಡೋದು. ಎಕ್ಸ್ಪೀರಿಯನ್ಸು ಅಲ್ಲ, ಯಾವ ತೊಕ್ಕನೂ ಇಲ್ಲ. ಬರ್ತ್ ತಗೊಳ್ಳೋ ಉದ್ದೇಶ ಏನು ಗೊತ್ತಾ? ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಫುಲ್ಫಿಲ್ ಮಾಡ್ಕೊಳ್ಳೋದು. ಅದೇ ಅನ್ಫುಲ್ಫಿಲ್ಡ್ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಮತ್ತೆ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಅಂದರೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಇನ್ನು ಅನುಭವಿಸಿಲ್ಲ ನೀನು ಇನ್ನು. ಮೈಂಡಿಗೆ ಬೇಕಾಗಿರೋದು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಎಕ್ಸ್ಪೀರಿಯನ್ಸ್ ಅನ್ನೋದು ಅದು ಆಟೋಮೆಟಿಕ್ಕಾಗಿ ಬರ್ತಕ್ಕಂಥ ಪ್ರೋಸೆಸ್. ಅದು ಅದಕ್ಕೆ ಸಪ್ರೇಟ್ ಅಲ್ಲ. ಅದು ನೀನು ಏನನ್ನ ಎಂಜಾಯ್ ಮಾಡ್ತೀವೋ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿ ಕೂತ್ಕೊಳ್ಳುತ್ತೆ. ಮೈಂಡಿಗೆ ಬೇಕಾಗಿರೋದು ಎಂಜಾಯ್ನೆಸ್. ಅದಕ್ಕೆ ಎಂಜಾಯ್ ಬಿಟ್ಟರೆ ಇನ್ನೊಂದು ಬೇಕಾಗಿಲ್ಲ ಮೈಂಡಿಗೆ. ಎಲ್ಲದರಲ್ಲೂ ಐಡೆಂಟಿಫೈ ಮಾಡುತ್ತೆ, ಎಂಜಾಯ್ ಎಲ್ಲಿ ಸಿಗುತ್ತೆ, ಎಂಜಾಯ್ ಎಲ್ಲಿ ಸಿಗುತ್ತೆ ಅಂತ ಹುಡುಕುತ್ತೆ. ಅದು ಸಿನಿಮಾಕ್ಕೆ ಯಾಕೆ ಹೋಗುತ್ತೆ? ಬಿಕಾಸ್ ಆಫ್ ಎಂಜಾಯ್ಮೆಂಟ್, ಏನು ಎಕ್ಸ್ಪೀರಿಯನ್ಸ್ ಅಲ್ಲ. ಎಂಜಾಯ್ಮೆಂಟ್, ಎಕ್ಸ್ಪೀರಿಯನ್ಸ್ಗೋಸ್ಕರ ಹೋಗ್ತಾ ಇದ್ದೀವಿ. ಏನಿಲ್ಲ. ರೆಸ್ಟೋರೆಂಟ್ಗೆ ಯಾಕೆ ಹೋಗ್ತೀಯ? ಎಂಜಾಯ್ಗೋಸ್ಕರ. ನಿನಗೆ ಸೆಕ್ಸ್ ಆಗಬೇಕು, ಎಂಜಾಯ್ಗೋಸ್ಕರ. ವಾಟ್ ಎವರ್ ಇಟ್ ಮೇ ಬಿ, ನೀನು ಏನೇ ತಗೋ, ಲೈಫ್ನಲ್ಲಿ ನಮಗೆ ಮಾನವನಿಗೆ ಬೇಕಾಗಿರೋದು ಎಂಜಾಯ್ಮೆಂಟ್. ಈಗ ಕೆಲವು ಸಿನಿಮಾಗಳಲ್ಲಿ ಬರೀ ಅಳು ಜಾಸ್ತಿ ಇರುತ್ತೆ ಅಂತ ಅಂದ್ಕೊಳ್ಳಿ, ಬರೀ ಅಳ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಕೆಲವು ಹೆಂಗಸರು ಹೋಗ್ತಾರೆ ಸಿನಿಮಾ ನೋಡೋದಕ್ಕೆ, ಯಾಕೆ ಹೇಳಿ? ಅವರಿಗೆ ಅಳೋದ್ರಲ್ಲಿ ಎಂಜಾಯ್ಮೆಂಟ್. ಅದು ಅದನ್ನ ನಾವು ಅವ್ರ ಅಳೋದ್ರಲ್ಲಿ ಎಂಜಾಯ್ ಮಾಡ್ತಾರೆ, ಅದಕ್ಕೋಸ್ಕರ ಹೋಗ್ತಾರೆ. ಅದು ಎಕ್ಸ್ಪೀರಿಯನ್ಸ್ ಅಲ್ಲ ಅದು. ಸೊ ಮೈಂಡಿಗೆ ಬೇಕಾಗಿರೋದು ಎಂಜಾಯ್ಮೆಂಟ್, ನಾಟ್ ಎಕ್ಸ್ಪೀರಿಯನ್ಸ್. ಆ ಎಂಜಾಯ್ಮೆಂಟೇ ಎಕ್ಸ್ಪೀರಿಯನ್ಸ್ ಆಗಿ ಕೂತ್ಕೊಳ್ಳುತ್ತೆ ಆಮೇಲೆ. ಓಕೆ, ಈಗ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಇದಾವೆ ಅಂತ ಅರ್ಥ ಏನು? ಅದನ್ನು ಎಂಜಾಯ್ ಮಾಡ್ಬೇಕಂತ ಆಸೆ ಇದೆ ಅದಕ್ಕೆ. ಸೊ ದಟ್ ಏನು ಮಾಡುತ್ತೆ, ಆ ಎಂಜಾಯ್ಮೆಂಟಿಗೆ ತಕ್ಕಾಗಿರ್ತಕ್ಕಂಥ ಅಟ್ಮಾಸ್ಫಿಯರ್ಲಿರ್ತಕ್ಕಂಥ ಒಂದು ಬಾಡಿನ ತಗೊಳುತ್ತೆ. ಬಟ್ ಇದು 100% ಅಲ್ಲ, ಜಸ್ಟ್ ಅಸಂಪ್ಷನ್ ಅಷ್ಟೇ. ಓಕೆ. ಸೊ ಆ ಥರ ಆ ಒಂದು ಬಾಡಿ ತಗೊಳುತ್ತೆ, ಬಾಡಿ ತಗೊಂಡು ಹುಟ್ಟುತ್ತೆ. ಇದನ್ನ ನಾವು ಸಂಸ್ಕಾರ ಅಂತ ಅನ್ಬೋದಾ? ಅದು ಎಲ್ಲ ಅದರಲ್ಲಿ ಇರ್ತದೆ. ಸಂಸ್ಕಾರ, ಮೆಮೊರಿ, ಆಕ್ಷನ್ಸ್. ಸಂಸ್ಕಾರ ಅಂದ್ರೆ ಅರ್ಥ ಏನು? ನೀನು ಯಾವ ರೀತಿ ನಡ್ಕೊಳ್ತೀಯ ಅದು ಸಂಸ್ಕಾರ. ಸಂಸ್ಕಾರ ಅಂತಂದ್ರೆ ಬೇರೆ ಏನಿದೆ? ಸಂಸ್ಕಾರ ನಿನ್ನ ಆ್ಯಟಿಟ್ಯೂಡೇ ನಿನ್ನ ಸಂಸ್ಕಾರ, ನಿನ್ನ ಬಿಹೇವಿಯರೇ ನಿನ್ನ ಸಂಸ್ಕಾರ. ಆ್ಯಟಿಟ್ಯೂಡ್ ಆ್ಯಂಡ್ ಬಿಹೇವಿಯರ್ ಇಲ್ಲಿ ಬಿಟ್ಟು ಸಂಸ್ಕಾರ ಇಲ್ಲ. ಸೊ ಆ್ಯಟಿಟ್ಯೂಡ್ ಆ್ಯಂಡ್ ಬಿಹೇವಿಯರ್ ಎಲ್ಲಿರ್ತವೆ? ನನ್ನ ಮೆಮೊರಿಯಲ್ಲಿರ್ತವೆ. ಮತ್ತು ಮೆಮೊರಿಯಲ್ಲಿರುತ್ತೆ ಆಗೇನು ಮೈಂಡ್. ಸಂಸ್ಕಾರಕ್ಕೆ ನಾವು ಸಪ್ರೇಟ್ ಫೈಲ್ನ ಅಲಾಟ್ ಮಾಡಬಾರ್ದು. ಇಟ್ಸ್ ಅ ಪಾರ್ಟ್ ಆಫ್ ದ ಬ್ರೈನ್, ಪಾರ್ಟ್ ಆಫ್ ದ ಮೈಂಡ್. ಸೊ ಆ ರೀತಿಯಾಗಿ ನನಗೆ ಅನ್ನಿಸ್ತಾ ಇದೆ, ಆ ಒಂದು ಯೂನಿವರ್ಸಲ್ ಮೈಂಡ್ನ ನಮ್ಮ ಸ್ಪೇಸ್ ಅಲಾಟ್ ಆಗಿರ್ತಕ್ಕಂಥ ಸ್ಪೇಸಿಂದ ಅದು ನೋಡಿ ತನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಎಂಜಾಯ್ಮೆಂಟ್ನ ಕ್ರಿಯೇಟ್ ಮಾಡ್ಕೊಂಡು ಅದು ಅನುಭವಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮತ್ತೆ ಜನ್ಮ ತಗೊಳ್ಳುತ್ತೆ. ಇಲ್ಲ ಅಂದರೆ ಜನ್ಮ ತಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಯಾರಿಗೆ ಇಂಟ್ರೆಸ್ಟ್ ಇದೆ?
ಬಾಡಿ ಅದಕ್ಕೇನು ಇಂಟ್ರೆಸ್ಟ್ ಇಲ್ಲ, ಸೋಲು ಅದಕ್ಕೂ ಇಂಟ್ರೆಸ್ಟ್ ಇಲ್ಲ. ಎಲ್ಲ ತಾನೇ ಸೋಲ್ ಆಗಿರೋದು. ಸಿನಿಮಾ ನೋಡ್ತಾ ಇದೆ ಸೋಲ್ ಸುಮ್ಮನೆ ಕೂತ್ಕೊಂಡು, ಜಸ್ಟ್ ಎಲ್ಲ ಸಿನಿಮಾ ನೋಡ್ತಾ ಇದೆ ಅಷ್ಟೆ. ಸಾಕ್ಷಿ ಭಾವನೆ ಸಿನಿಮಾ ನೋಡೋದಷ್ಟೇ. ಹೀರೋ ಹೆಂಗನ ಕುಣ್ಕೊಳ್ಳಿ, ಹೀರೋಯಿನ್ ಹೆಂಗನ ಕುಣ್ಕೊಳ್ಳಿ, ವಿಲನ್ ಹೆಂಗನ ಕುಣ್ಕೊಳ್ಳಿ, ಯಾರ್ಯಾರನ್ನ ಸಾಯಿಸಲಿ, ಸಾಕ್ಷಿ ಭಾವನೆ ನೋಡ್ತಾ ಇದೆ. ಇವಾಗ ಆ್ಯಕ್ಟ್ ಮಾಡ್ತಾ ಇರೋದು ಯಾರು? ಎಲ್ಲ ಡೈರೆಕ್ಟ್ರು, ಆ್ಯಕ್ಟ್ರು ಎಲ್ಲ ಮೈಂಡೇ. ಆದ ಕಾರಣ ಮೈಂಡು ಬಾಡಿನ ತೊಗೊತಾ ಇರಬೇಕು. ಬಾಡಿನ ತೊಗೊಳ್ಳೋಂಥ ಉದ್ದೇಶ ಏನಪ್ಪ? ಎಂಜಾಯ್ಮೆಂಟ್ಗೋಸ್ಕರ ಇರಬೇಕು ಅಷ್ಟೇ, ನನಗೆ ಅನಿಸ್ತಾ ಇರೋದು. ಅಂದರೆ ಕೆಲವೊಬ್ರು ಮಾತಾಡ್ತಾ ಇರ್ತಾರೆ, ಶಂಕರಾಚಾರ್ಯರು ಮತ್ತೆ ಹುಟ್ಟಿ ಬಂದಿದ್ದಾರೆ, ಅವರು ಪುನರ್ಜನ್ಮ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂದರೆ ಶಂಕರಾಚಾರ್ಯರು ಅವರ ಒಂದು ನಾಲೆಜ್ ಲೆವೆಲ್ಗೆ ನೋಡ್ತಾ ಹೋದರೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋದ್ರ ಬಗ್ಗೆನೂ ವಿಶ್ಲೇಷಣೆ ಕೊಟ್ಬಿಟ್ಟು ತುಂಬ ಚೆನ್ನಾಗಿ ಹೇಳಿದ್ದಾರೆ ಆ್ಯಕ್ಚುಲಿ. ಅಂತ ಮಹಾನುಭಾವರೇ ಪುನರ್ಜನ್ಮ ತಗೋತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಇದೆ ಅಂತ ಹೇಳ್ತೀರಾ, ಅಥವಾ ಇಲ್ಲಿರ್ತಕ್ಕಂಥವ್ರು ಅವ್ರು ಜನ್ಮ ತಗೊಂಡಿದ್ದಾರೆ ಅಂತ ಹೇಳೋದು ತಪ್ಪ? ಯಾವತ್ತೂ ಒಂದು ಹೈ ಲೆವೆಲ್ ನಾಲೆಡ್ಜ್ ಇರ್ತಕ್ಕಂಥ ಪರ್ಸನ್ಸ್ನ ನಾವು ನೋಡಿದಾಗ ಅವರು ಜನ್ಮ ತಗೊಂಡಿದ್ದಾರೆ ಅಂತ ಅನ್ಸೋದಕ್ಕಿಂತ ಅವರು ಅವತಾರ ಪುರುಷರು ಅಂತ. ಅವತಾರ ಪುರುಷರು ಅಂತ ಇನ್ ದ ಸೆನ್ಸ್ ನಾವೇನು ಲಾರ್ಜರ್ ಇದರಲ್ಲಿ ನಾವು ಏನೇನೋ ಊಹೆ ಮಾಡ್ಕೊಳ್ಬೇಕಾಗಿಲ್ಲ. ಪ್ರಕೃತಿ ಕೆಲವು ಟೈಮಲ್ಲಿ ಏನೇನು ಬೇಕೋ ಅದನ್ನು ಇಂಟೆಲಿಜೆನ್ಸ್ ಅಂತ ಹೇಳಿದೆ ನಾನು. ಪ್ರಕೃತಿಗೆ ಒಂದು ಓನ್ ಇಂಟೆಲಿಜೆನ್ಸ್ ಇದೆ ಅಂತ. ಆ ಇಂಟೆಲಿಜೆನ್ಸಿಂದ ಕಳಿಸುತ್ತೆ. ಇಲ್ಲಿ ಏನಾದ್ರು ಆಗ್ತದೆ ಸರಿ ಮಾಡುತ್ತೆ, ತಾನು ಸರಿ ಮಾಡುತ್ತೆ. ಓಕೆ, ನಾವು ಪ್ರಕೃತಿನ ಸರಿ ಮಾಡ್ತೀವಿ ಅನ್ನೋದು ಭಾಳ ಮೂರ್ಖತನ. ಯಾಕಂದ್ರೆ ಇಷ್ಟು ಹ್ಯೂಜ್ ಪ್ರಕೃತಿನ ನಾನೇನು ಸರಿ ಮಾಡಿ, ಪ್ರಕೃತಿ ಅಂದರೆ ಬರೀ ಭೂಮಿ ಮಾತ್ರ ಅಲ್ಲಲ್ಲ, ಎಂಟೈರ್ ಯೂನಿವರ್ಸ್ ಪ್ರಕೃತಿ. ನಾನು ಅದರಲ್ಲಿ ಡಸ್ಟ್ ಕೂಡ ಕಾಣಲ್ಲ. ನಾನೇನು ಸರಿ ಮಾಡ್ತೀನಿ? ಅದಕ್ಕದೇ ಸರಿ ಮಾಡಿಕೊಳ್ಳುತ್ತೆ. ಆ ಕಾರಣಕ್ಕಾಗಿ ಯಾವ್ಯಾವ ಒಂದು ಟೈಮಲ್ಲಿ ಏನೇನು ಬೇಕಾಗುತ್ತೆ ಸರಿ ಮಾಡ್ತಕ್ಕಂಥವ್ರು ಅವ್ರು ಕಳಿಸುತ್ತೆ. ಸೊ ಆ ಥರ ಬಂದು ಹೋಗ್ತಾರವ್ರು ಅಷ್ಟೇ. ಬಿಟ್ಟರೆ ಅವ್ರಿಗೆ ಮತ್ತೆ ಡಿಸೈರ್ಸ್ ಇರುತ್ತೆ. ಆ ಡಿಸೈರ್ಗೋಸ್ಕರ ಹುಟ್ಟಿದ್ರು, ಬೆಳೆದ್ರು, ಮಾಡಿದ್ರು, ಅದೆಲ್ಲ ಏನಿಲ್ಲ. ಅದು ಅವ್ರು ಜಸ್ಟ್ ಆ ಕೆಲಸ ಮುಗಿದ್ರು ಹೋದರು. ಅಂದರೆ ಅದು ಕೆಲಸ ಮುಗಿಸಿದ್ರು ಹೋದ್ರು ಅಂದ್ರೂ ಅಲ್ಲಿ ಏನೋ ಒಂದು ಬಾಕಿ ಇತ್ತು, ಅದನ್ನ ಮಾಡೋದಕ್ಕೋಸ್ಕರ ಬಂದರು. ಪ್ರಕೃತಿಗೋಸ್ಕರ. ಓಕೆ, ಅರ್ಥ ಆಯ್ತಾ? ಪ್ರಕೃತಿಗೋಸ್ಕರ ಬಂದರು. ಪ್ರಕೃತಿಯಲ್ಲಿ ಏನು ಏರುಪೇರಾಗಿತ್ತು ಅವ್ನು ಸರಿಪಡಿಸೋಕೆ ಬಂದರು. ಸರಿಪಡಿಸಿದ್ರು ಹೋದರು. ಮತ್ತೆ ಯಾವಾಗ ಆ ನೀಡಿದ್ದಾಗ ಮತ್ತೆ ಬರ್ತಾನೇ ಇರ್ತಾರೆ. ಈಗ ಹಾಗಾದರೆ ಒಂದೇ ಸಲ ಬಂದು ಹೋದ್ರಪ್ಪ ಅಂತ ಹೇಳ್ಬೋದು. ಕೃಷ್ಣ ಪರಮಾತ್ಮ ಬಂದು ಹೋದ, ಶ್ರೀರಾಮಚಂದ್ರ ಬಂದು ಹೋದ, ಆದಿಶಂಕರಾಚಾರ್ಯ ಬಂದು ಹೋದರು, ಸ್ವಾಮಿ ವಿವೇಕಾನಂದರು ಬಂದು ಹೋದರು. ಎಷ್ಟು ಜನ ಇದ್ರಂಗೆ ಬಂದು ಹೋಗಿಲ್ಲ. ಬೇಕಾದಷ್ಟು ಜನ ಬರ್ತಾರೆ, ಹೋಗ್ತಾರೆ. ಅವ್ರ ಕೆಲಸ ಮುಗಿತದೆ, ಹೋಗ್ತಾರೆ. ದೇ ಆರ್ ಮಾಸ್ಟರ್ಸ್. ಒಂದು ಮಾನವ ಕುಲ ಅಂತಲ್ಲ, ಇಡೀ ಪ್ರಕೃತಿಗೆ ಬೇಕಾಗಿರ್ತದೆ, ಬಂದಿರ್ತಾರೆ, ಹೋಗಿರ್ತಾರೆ. ಮತ್ತೆ ಅವ್ರು ಮುಂದೆನೂ ಬರ್ಬೋದು, ಅದು ಬರ್ತಾನೇ ಇರ್ತಾರೆ. ಇಂಬ್ಯಾಲೆನ್ಸ್ ಆದಾಗ ಬ್ಯಾಲೆನ್ಸ್ ಮಾಡೋದಕ್ಕೆ ಬರ್ತಾರೆ ಅಷ್ಟೇ. ನಾವು ಅದೇ ಸೋಲ್ ಬಗ್ಗೆ ಮಾತಾಡ್ತಾ ಇದ್ವಿ ಆ್ಯಕ್ಚುಲಿ. ಸೊ ಇದು ಜನ್ಮ ತಗೊಳ್ಳೋದು ಮೈಂಡು ಅನ್ನೋದು ನನ್ನ ಒಂದು, ಅಂದರೆ ನಾನು ಆಲೋಚನೆ ಮಾಡಿರ್ತಕ್ಕಂಥದ್ದು. ಸೊ ಅವಾಗೇನಾಯಿತು, ಆ ಮೈಂಡ್ ತೊಗೊಂಡಾಗ ಏನಾಯಿತು, ಆ ಮೈಂಡಿಗೆ ಒಂದು ಡಿಸೈರ್ಸ್ ಇರ್ತವಾದ ಕಾರಣ ಇಂಟ್ರೆಸ್ಟಿಂಗ್ ಇರುತ್ತೆ ಅದಕ್ಕೆ. ಸೊ ಆ ಡಿಸೈರ್ಸ್ ಇಟ್ಕೊಂಡು ಅದು ತೊಗೊಳುತ್ತೆ, ಅದು ಒಂದು ಎಂಜಾಯ್ಮೆಂಟ್ ಮಾಡ್ತಾ ಹೋಗುತ್ತೆ ಲೈಫ್ನ. ಸೊ ಎಂಜಾಯ್ಮೆಂಟ್ ಮಾಡಬೇಕಾದ್ರೆ ಸಫರಿಂಗ್ಸ್ ಬರುತ್ತೆ. ಯಾಕೆಂದರೆ ಎಂಜಾಯ್ಮೆಂಟಿಗೆ ಸಫರಿಂಗ್ಗೆ ಎಂಜಾಯ್ಮೆಂಟ್ ಅಂಟಿಕೊಂಡಿದೆ. ಅಂದರೆ ಸಫರಿಂಗ್ನ ಎಂಜಾಯ್ ಮಾಡುತ್ತೆ ಅಲ್ಲಲ್ಲ, ಅದು ಎರಡೂ. ಈಗ ಅದು ಎಂಜಾಯ್ ಮಾಡಬೇಕಾದ್ರೆ ಸಫರಿಂಗ್ಸ್ ಇರುತ್ತೆ, ಸಫರಿಂಗ್ ಇದ್ದಾಗ ಎಂಜಾಯ್ಮೆಂಟು ಇರುತ್ತೆ, ಎರಡೂ ಇರುತ್ತೆ. ಎಂಜಾಯ್ಮೆಂಟ್ ಆದಮೇಲೆ ಸಫರಿಂಗ್ ಬರುತ್ತೆ, ಸಫರಿಂಗ್ ಆದಮೇಲೆ ಎಂಜಾಯ್ಮೆಂಟ್ ಬರುತ್ತೆ. ಇದು ರಾತ್ರಿ ಮುಗಿದು ಹಗಲು, ಹಗಲು ಮುಗಿದು ರಾತ್ರಿ ಬಂದಂಗೆ ಇದು. ಸೊ ಅದು ಏನು ಬರುತ್ತೋ ಸಫರಿಂಗ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಂಜಾಯ್ಮೆಂಟ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಆಗಿ ಉಳಿಯುತ್ತೆ ಅದಕ್ಕೆ. ಬಟ್ ಏನಾಗುತ್ತೆ, ಎಂಜಾಯ್ಮೆಂಟನ್ನು ಅದು ಚೆನ್ನಾಗಿ ಅನುಭವಿಸ್ಬಿಡುತ್ತೆ. ಸಫರಿಂಗನ್ನು ಮಾತ್ರ ಅದು ಬೇರೆ, ಅದನ್ನು ನಾನು ಸಫರ್ ಆಗ್ತದೆ ಅಂತ ತೋರಿಸುತ್ತೆ. ಅದು ಸಫರಿಂಗ್ ಆಲ್ಸೋ ಸೇಮ್ ಎಂಜಾಯ್ಮೆಂಟ್ ಹೆಂಗೋ ಸಫರಿಂಗ್ ಆಲ್ಸೋ ಹಾಗೆ ಅಂತ ಮೈಂಡ್ಗೆ ಅದು ಅರ್ಥ ಆದ ದಿನ ಅದು ಮೈಂಡ್ ಓಪನ್ ಆಗಿಬಿಡುತ್ತೆ. ಇಲ್ಲ ಅಂದರೆ ಅದು ಅಷ್ಟರಲ್ಲೇ ಆಲೋಚನೆ ಮಾಡ್ತಾ ಇರ್ತದೆ, ಯಾಕಪ್ಪ ನನಗೆ ಸಫರಿಂಗ್ ಬಂತು, ಯಾಕಪ್ಪ ನನಗೆ ಎಂಜಾಯ್ಮೆಂಟ್ ಬಂತು ಅಂತ ಯಾರು ಕೇಳಲ್ಲ. ಯಾರಾದರೂ ಕೇಳ್ತಾರ? ಇಲ್ಲ. ನನಗೆ ಯಾಕಪ್ಪ ಇದ್ದಕ್ಕಿದ್ದಂಗೆ
ಬೇರೆ ಯಾರಿಗೂ ಜಾಬ್ ಸಿಗಲಿಲ್ಲ, ನನಗೆ ಯಾಕೆ ಜಾಬ್ ಸಿಗ್ತು? ಹ್ಮ್ ಬೇರೆ ಎಲ್ಲ 30-40 ಸಾವಿರ ರೂಪಾಯಿ ಕೆಲಸ ಮಾಡ್ತಾರೆ, ನನಗೆ ಯಾಕಪ್ಪ 1.5 ಲಕ್ಷ 2 ಲಕ್ಷ ಸಂಬಳ ಬಂತು? ಹ್ಮ್ ಬೇರೆಯವರು ಮಿಸ್ಸಸ್ಸು ಚೆನ್ನಾಗಿಲ್ಲ, ನನ್ನ ಮಿಸ್ಸಸ್ ಯಾಕಪ್ಪ ಇಷ್ಟು ಚೆನ್ನಾಗಿದ್ದಾಳೆ, ಅವಳು ನನಗೆ ಇಷ್ಟ್ಯಾಕೆ ಅಡ್ಜಸ್ಟ್ ಆಗಿ ಹೋಗ್ತಾ ಇದ್ದಾಳೆ, ಹ್ಮ್ ನನಗಿಂಥ ಮನೆ ಯಾಕೆ ಸಿಕ್ತು, ನನಗಿಂಥ ಕಾರ್ ಯಾಕೆ ಸಿಕ್ತು, ಬೇರೆಯವ್ರಿಗೆ ಬೈಕ್ ಕೂಡ ಇಲ್ಲ. ಇದು ಯಾವತ್ತ ನಾವು ಪ್ರಶ್ನೆ ಮಾಡ್ಕೊಳ್ಳಲ್ಲ. ಬೇಕಾದ್ರೆ ಎಂಜಾಯ್ಮೆಂಟ್ನ ನಾವು ಪ್ರಶ್ನೆ ಮಾಡಲ್ಲ, ಸಫರಿಂಗ್ ಸಫರಿಂಗ್ಸ್ ನ ಪ್ರಶ್ನೆ ಪ್ರಶ್ನೆ ಮಾಡ್ತೀವಿ. ನನಗೆ ಏನಕ್ಕೆ. ನನಗೆ ಏನಕ್ಕೆ ನೋಡಿದ್ರೆ 90% ಎಂಜಾಯ್ಮೆಂಟಲ್ಲಿ 10% ಸಫರಿಂಗ್ಸ್ ಇರುತ್ತೆ. ಬಟ್ ನಾವು ನೋಡೋ 10% ಸಫರಿಂಗ್ ನೋಡ್ತೀವಿ ನಾವು. ಈ 90% ಎಂಜಾಯ್ಮೆಂಟ್ನ ಎಂಜಾಯ್ ಮಾಡ್ತಾ ಇರ್ತೀವಿ, ನೋಡಲ್ಲ ಇದನ್ನು. ಇನ್ನೂ ಈ ಎಂಜಾಯ್ಮೆಂಟ್ನ ಕಂಪ್ಯಾರಿಸನ್ ಮಾಡ್ತೀವಿ, ಅವನಿಗೆ ನನಗಿಂತ ಚೆನ್ನಾಗಿದೆ ಎಂಜಾಯ್ಮೆಂಟು. ಅದೇ ಇನ್ನೂ ಜಾಸ್ತಿ ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ನ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತೀವಿ ಇನ್ನೂ ಹೆಚ್ಚಿಗೆ. ಹ್ಮ್ ಸಫರಿಂಗ್ನ ಮಾತ್ರ ಆ ರೀತಿ ನೋಡ್ತೀವಿ. ಸೊ ಇದು ಮೈಂಡ್ನ ಕೆಲಸ ಇದು. ಹ್ಮ್ ಅದ ಕಾರಣ ಬಾಡಿ ತಗೊಳ್ಳೋದು ಅಂದರೆ ಜನ್ಮ ತಗೊಳ್ಳೋದು ಬಹುಶಃ ಮೈಂಡ್ ಮೈಂಡ್ ಇರಬಹುದು. ಆತ್ಮ ಅನ್ನೋದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ, ಯೂನಿವರ್ಸೇ ಆತ್ಮನ ಹಾಗಾದ್ರೆ, ಅಥವಾ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಯೂನಿವರ್ಸ್ ಅಂತ ಅಂದ್ರಿ, ಆಮೇಲೆ ಆತ್ಮ ಅಂತ ಹೇಳಿ ಅಂದ್ರಿ, ಆ, ಅದೇನದು ಆಕ್ಚುಲಿ? ಅಲ್ಲ, ಎಂಟೈರ್ ಯೂನಿವರ್ಸು ಆತ್ಮ ಅದು ಇದು ಏನು ಬೇರೆ ಅಲ್ಲ. ಯಾಕಂದರೆ ಇದು ಅಬಂಡೆಂಟ್ ಅಂತಂದು ಕರಿತೀವಿ. ಅದ್ರ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಮತ್ತೆ ನಾವು ಸೈಂಟಿಫಿಕಲಿ ತೊಗೊಂಡು ಹೋಗ್ಬೇಕು. ಮತ್ತೆ ಅದು ಇನ್ನೊಂದ್ಸಲ ಯಾವಾಗಾದ್ರೂ ಸಪ್ರೇಟಾಗಿ ಆತ್ಮದ ಬಗ್ಗೆ ಮಾಡೋಣ. ಯಾಕಂದರೆ ಇದು ಇನ್ಕಾರ್ನೇಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇನ್ಕಾರ್ನೇಷನ್ಸ್ ಬಗ್ಗೆ ಮಾತಾಡೋಣ. ಅದಕ್ಕಾಗಿ ನಾನು ಅದನ್ನು ಸಪ್ರೇಟ್ ಇಟ್ಬಿಟ್ಟೆ. ಸೋಲ್ನ ಸಪ್ರೇಟಾಗಿ ಕ್ವಶನ್ ಮಾಡೋಣ, ಮಾಡಿಬಿಟ್ಟು ಸೋಲ್ ಬಗ್ಗೆ ಆಲೋಚನೆ ಮಾಡೋಣ. ಪುನರ್ಜನ್ಮ ಅನ್ನೋದು ಮನುಷ್ಯನಿಗೆ ಮಾತ್ರನಾ, ಅಥವಾ ಸಕಲ ಚರಾಚರ ಜೀವಿಗಳಿಗೂ ಕೂಡ ಈ ಪುನರ್ಜನ್ಮ ಅನ್ನೋದು ಇದೆನಾ? ಅಲ್ಲ, ನಮ್ಮ ಈ ಒಂದು ಈ ಸ್ಕ್ರಿಪ್ಚರ್ಸ್ ಪ್ರಕಾರ ನೀವು ನೋಡೋದಾದರೆ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ, ಎವಾಲ್ವೇಟ್ ಆಗ್ತಾ ಹೋಗ್ತಾ ಇದೆ. ಅಂದರೆ ನಾವೇನಂತ ಕರಿತೀವಿ, ಈ ಕಲ್ಲು ಮಣ್ಣು ಇವೆಲ್ಲವೂ ಕೂಡ ಈ ಖನಿಜಗಳು ಅಂತೇನು ಕರಿತೀವಿ. ಸೊ ಫಸ್ಟು ಒಂದು ಖನಿಜದಿಂದ ಆಮೇಲೆ ಸಸ್ಯಕ್ಕೆ ಬರ್ತಾನೆ, ಸಸ್ಯದಿಂದ ಪ್ರಾಣಿಗಳಾಗ್ತಾನೆ, ಪ್ರಾಣಿಗಳಿಂದ ಮನುಷ್ಯ ಆಗ್ತಾನೆ ಅಂತ ನಮ್ಮ ಥಿಯರಿ ಹೇಳೋದು. ಸ್ಕ್ರಿಪ್ಚರ್ಸ್ ಆ ಥರನೇ ಬರೆದಿರೋದು. ಬಟ್ ನಮಗದು ಗೊತ್ತಿಲ್ಲ, ಯಾವುದು ನಮಗೆ ಗೊತ್ತಾಗಲ್ಲ. ನಮಗೆ ಗೊತ್ತಿದ್ದವ್ರು ಒಬ್ಬರು ಬಂದು ನಮಗೆ ಹೇಳಿಲ್ಲ, ಪ್ರೂಫ್ ಇದೆ ಕರೆಕ್ಟಪ್ಪ ಹಿಂಗೆ ಅಂತ ಯಾರು ಹೇಳಿಲ್ಲ. ಎಲ್ಲರೂ ಸುಮ್ಮನೆ ಒಂದು ಈ ಡಾರ್ವಿನ್ ಥಿಯರಿ ಆಫ್ ಆ ಥರ ಇದ್ದಂಗೆ. ಈಗ ಮಂಗನಿಂದ ಮಾನವಾದ ಅಂತ ಹೇಳಿದ್ರು, ಡಾರ್ವಿನ್ ಹೇಳಿದ. ಅದು ಮಂಗ ಎಲ್ಲಿಂದ ಆಯಿತು? ಮಂಗ ಮಾನವ ಆಯಿತು, ಮಂಗ ಎಲ್ಲಿಂದ ಆಯಿತು? ಮೂಲ ಅಮೀಬಾ ಅಂತ ಹೇಳಿ ಅದನ್ನು ಕೂಡ ಸ್ಟಡಿ ಮಾಡಿದ್ವಿ. ಸರಿ, ನಾನು ಹೇಳ್ತಿರೋದು ಅಮೀಬಾದಿಂದ ಮಂಗ ಆಯಿತು ಅಂತಂದ್ರೆ ಮಂಗ ಒಂದೇ ಆಗ್ಬೇಕು. ಪ್ರತಿ ಎಲ್ಲ ಇಷ್ಟೆಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಹೇಗಾಯ್ತು? ಅಮೀಬಾದಿಂದ ಬರೀ ಮಂಗ ಮಾತ್ರ ಆಗಲಿಲ್ಲ, ಎಲ್ಲ ಆಯ್ತಲ್ಲ. ಸೊ ಬರೀ ಮಂಗನಿಂದ ಮಾನವ ಆಗ್ಬೇಕಾದ್ರೆ ಮಂಗ ಎಲ್ಲಿಂದ ಆಯಿತು? ಅದಕ್ಕಿಂತ ಮುಂಚೆ ಏನೋ ಇರಬೇಕು. ಸೊ ಇದಕ್ಕೆ ಯಾವುದೋ ಒಂದು ನಾವು ಒಂದು ಥಿಯರಿ ಸಿದ್ಧಾಂತ ಹಿಡ್ಕೊಂಡು ಹೋದರೆ ಇಲ್ಲ. ಅದಕ್ಕೋಸ್ಕರ ಇದರಲ್ಲಿ ಸ್ಪಿರಿಚುವಲೈಸ್ಡ್ ಆಗಿ ಹೋದಾಗ ಮಾತ್ರ ಸ್ವಲ್ಪ ನಮಗೆ ಆನ್ಸರ್ ಸಿಗುತ್ತೆ ಹೊರತು, ನೀವು ಸೈಂಟಿಫಿಕ್ ಆಗಿ ಹೋದಾಗಲೂ ನಿನಗೆ 100% ಆನ್ಸರ್ ಸಿಗಲ್ಲ. ಸೊ ಅನ್ಸೈಂಟಿಫಿಕ್ ಆಗಿ ಹೋದಾಗಲಂತೂ ಸಿಗೋದೇ ಇಲ್ಲ. ಇನ್ನು ಸ್ಕ್ರಿಪ್ಚರ್ಸು ನಮಗೆ ಅಲ್ಲಲ್ಲಿ ಕೆಲವು ಸ್ಯಾಟಿಸ್ಫೈ ಆಗ್ತವೆ, ಕೆಲವು ಆಗಲ್ಲ. ಬಟ್ ವೇರಸ್ ನೀನು ಒಂದು ಸೈಂಟಿಫಿಕಲಿ ಎವಿಡೆನ್ಸಸ್ನ ಇಟ್ಟುಕೊಂಡು ಕೂಡ ನೀನು ನೋಡೋದಾದರೆ ಅಪ್ ಟು ದ ಮಾರ್ಕ್ವರೆಗೆ ನಾವು ಸೈನ್ಸ್ನ ತೊಗೊಂಡು ಹೋದರೆ ಸ್ಪಿರಿಚುವಾಲಿಟಿ ಕನೆಕ್ಟ್ ಆಗುತ್ತೆ. ಸೊ ಅಲ್ಲಿ ಸ್ವಲ್ಪ ನಮಗೆ ಸ್ಯಾಟಿಸ್ಫೈಡ್ ಆಗಿ ಆನ್ಸರ್ ಸಿಗ್ತದೆ. ಆ ರೀತಿಯಾಗಿ ಎಂಟೈರ್ ಇವತ್ತೇನು ನಾವು ಯೂನಿವರ್ಸ್ ನೋಡ್ತಾ ಇದ್ದೀವಿ, ಎಲ್ಲಿಂದ ಕ್ರಿಯೇಟ್ ಆಯಿತು ಯೂನಿವರ್ಸ್? ಅದು ಒಂದು ಸ್ಪಾಟಿಂದ ಕ್ರಿಯೇಟ್ ಆಯಿತು. ಬಿಫೋರ್ ದ ಬಿಗ್ ಬ್ಯಾಂಗ್ ಥಿಯರಿ ಏನಿತ್ತಲ್ಲಿ? ಒಂದು ಸ್ಪಾಟ್, ಒಂದು ಡಾಟ್. ಆ ಡಾಟ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಅದು ಯೂನಿವರ್ಸು ಎಕ್ಸ್ಪ್ಯಾಂಡ್ ಆಗ್ತಾನೇ ಇದೆ ಇವತ್ತಿಗೆ, ಸ್ಟಿಲ್ ಟುಡೇ ಆಲ್ಸೋ. ಇದನ್ನು ಎಕ್ಸ್ಪ್ಯಾಂಡ್ ಆಗ್ತಾನೆ ಹೋಗ್ತಾ ಇದೆ, ಗ್ರೋ ಆಗ್ತಾ ಇದೆ. ಸೊ ನಮಗೆ ಇದು ಅರ್ಥ, ಇವಾಗ ಇದು ನಮಗೆ ಹೆಂಗೆ ಅರ್ಥ ಆಗುತ್ತೆ? ಇದು ಇನ್ನೂ ಆ ಥರ ಸ್ಪ್ರೌಟ್ ಆಗದೆ ಇರತಕ್ಕಂಥ ಎಷ್ಟು ಸ್ಪಾಟ್ಸ್ ಇದಾವೋ, ಬ್ಲ್ಯಾಕ್ ಹೋಲ್ಸ್ ಅಂತ ಏನು ಕರಿತೀವಿ, ಆ ಥರ ಸ್ಪಾಟ್ಸ್ ಇನ್ನು ಎಷ್ಟಿದಾವೋ. ಅದಕ್ಕಾಗಿ ಮಲ್ಟಿ ಯೂನಿವರ್ಸಸ್ ಅಂತಂದೇಳಿ ಕಲಿತಾರೆ ಇವಾಗೆಲ್ಲ. ಸೈನ್ಸ್ ಅದನ್ನು ಆಲೋಚನೆ ಮಾಡ್ತಾ ಇದೆ. ಒಂದು ಯೂನಿವರ್ಸ್ ಅಲ್ಲ, ಮಲ್ಟಿ ಯೂನಿವರ್ಸ್ ಇರ್ಬೋದು ಅಂತ. ಬೇಕಾದಷ್ಟು ಯೂನಿವರ್ಸಸ್ ಇರ್ಬೋದು ಅಂತ. ಮೇ ಬಿ, ನಮಗೆ ಗೊತ್ತಿಲ್ಲ. ಯಾಕಂದರೆ ಈ ಯೂನಿವರ್ಸ್ನೇ ನಾವು ಕಣ್ಣಾರ ನೋಡೋಕ್ಕಾಗ್ತಾ ಇಲ್ಲ.
ನಮ್ಮ ಭೂಮಿನೇ ನಮಗೆ ಕಾಣ್ತಾ ಇರೋದು, ನಮ್ಮ ಕಣ್ಣಿಗೆ ಕಾಣ್ತಾ ಇರೋದು ಒಂದು 8 ಗ್ರಹಗಳು ಕಾಣ್ಬೋದು ಓಪನ್ ನೆಕೆಡ್ ಐನಿಂದ ನೋಡೋದಾದ್ರೆ. ಅಷ್ಟು ಬಿಟ್ಟರೆ ನಮಗೇನು ಕಾಣ್ತಾ ಇಲ್ಲ. ಬಟ್ ಎಂಟೈರ್ ಯೂನಿವರ್ಸ್ ನಾವೆಲ್ಲಿ ನೋಡೋಕ್ಕಾಗುತ್ತೆ? ಅದರ ಆಚೆ ಏನಿದೆಯೋ ಗೊತ್ತಿಲ್ಲ. ಸೊ ಇದೆಲ್ಲವನ್ನು ನಾವು ಸೇರಿ ನೋಡಿದಾಗ ಇದೊಂದು ಆತ್ಮ. ಆತ್ಮ ಅಂತಂದ್ರೆ ಇದು ಒಂದು ಎನರ್ಜಿ ಇದು. ಓಕೆ, ಸೊ ಇದು ಸೃಷ್ಟಿ ಆಗ್ತಾ ಇರ್ಬೋದು. ಯಾಕಂದರೆ ಈ ಯೂನಿವರ್ಸ್ ಕೂಡ ಎಲ್ಲೋ ಒಂದು ಕಡೆ ಒಂದು ಸ್ಪಾಟಲ್ಲಿ ಹೆಂಗಿಟ್ಟಿದ್ದಾರೆ ಅದನ್ನು. ಇಷ್ಟು ಎಂಟೈರ್ ಯೂನಿವರ್ಸು ಒಂದು ಫುಲ್ ಸ್ಟಾಪ್ ಇರ್ತಕ್ಕಂಥ ಒಂದು ಸ್ಪಾಟ್ಗೂ ಚಿಕ್ಕದಾಗಿರ್ತಕ್ಕಂಥ ಒಂದು ಸ್ಪಾಟಲ್ಲಿ ಈ ಎಂಟೈರ್ ಯೂನಿವರ್ಸ್ ಇತ್ತು ಅಂತ ಸೈನ್ಸ್ ಒಪ್ಕೋತಾ ಇದೆ ಇವತ್ತು. ನಾವೇನು ಫುಲ್ ಸ್ಟಾಪ್ ಇಡ್ತಲ್ಲ ಒಂದು ಸೆಂಟೆನ್ಸ್ ಮುಗಿದ್ಮೇಲೆ, ಆ ಫುಲ್ ಸ್ಟಾಪ್ ಇಡ್ತಕ್ಕಂಥ ಆ ಸ್ಪಾಟ್ಗಿಂತಲೂ ಚಿಕ್ಕ ಸ್ಪಾಟಲ್ಲಿ ಈ ಎಂಟೈರ್ ಯೂನಿವರ್ಸ್ ಇತ್ತಂತೆ ಮೊದಲು. ನೀವು ಹೆಂಗೆ ಇಮ್ಯಾಜಿನ್ ಮಾಡ್ಕೊತೀರ ಅಂತ ಹೇಳ್ರಿ. ಹೌದು, ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ನಮಗೆ ಆಗ್ತಾ ಇಲ್ಲ ನಮಗೆ. ಸೊ ಅಲ್ಲಿಂದ ಇದೆಲ್ಲ ಬಂತು ಹೊರಗಡೆ. ಮತ್ತು ಆ ಥರ ಸ್ಪಾಟ್ಸ್ ಎಷ್ಟಿದಾವೆ ಗೊತ್ತಿಲ್ಲ ನಮಗೆ. ನಾವು ಅನ್ಕೋತಾ ಇರೋದು ಒಂದು, ಅಲ್ಲಿ ಎಷ್ಟೋ ಇರ್ಬೋದು, ಗೊತ್ತಿಲ್ಲ ನಮಗೆ. ಸೊ ನಮಗೆ ಯಾವುದು ಬಿಯಾಂಡ್ ಅವರ್ ಥಿಂಕಿಂಗ್, ಬಿಯಾಂಡ್ ಅವರ್ ಇಮ್ಯಾಜಿನೇಷನ್ ಆಗುತ್ತೋ ಅದನ್ನು ಆತ್ಮ ಅಂತ ಕರಿತೇವೆ ನಾವು. ನಮ್ಗೆ ಗೊತ್ತಿಲ್ಲ ಅದು ಆತ್ಮ ಅಂದರೆ ಅದಕ್ಕೆ ಏನು ರೂಪ ಇದೆಯಾ, ಅದೇನು ಜೆಂಡರ್ ಇದೆಯಾ, ನಮಗೇನೂ ಗೊತ್ತಿಲ್ಲ. ಜಸ್ಟ್ ನಾವು ಅದನ್ನು ಆತ್ಮ ಅಂತ. ಯಾಕೆಂದರೆ ಬಟ್ ಅದಕ್ಕೆ ಆಗಿರ್ತಕ್ಕಂಥ ಓನ್ ಒಂದು ಇಂಟೆಲಿಜೆನ್ಸ್ ಇದೆ. ವಿತೌಟ್ ಇಂಟೆಲಿಜೆನ್ಸ್ ಇಷ್ಟೆಲ್ಲ ಆಗೋಕ್ಕೆ ಸಾಧ್ಯ ಇಲ್ಲ. ಬಟ್ ನಾವೇನೋ ಕೆಲವು ಮತಗಳು ಕೆಲವು ಇವೆಲ್ಲ ಏನು ಹೇಳ್ತವೆ, ದೇವರೇ ಸಪ್ರೇಟು, ಈ ಸೃಷ್ಟಿನೇ ಸಪ್ರೇಟು. ಸೊ ಇದು ನಾವು ನೋಡೋಕೆ ಹೋದಾಗ ಒಂದು ಸೈಂಟಿಫಿಕಲಿ ಅದು ಫಿಟ್ ಆಗಲ್ಲ. ಹೌದು, ನೀವು ಸೈಂಟಿಫಿಕಲಿ ಫಿಟ್ ಆಗಬೇಕು ಅಂತಂದರೆ ಎಲ್ಲ ಒಂದೇ ಇರಬೇಕು. ದೇರ್ ಈಸ್ ನೋ ಗಾಡ್. ಓಕೆ, ಇದೇನು ನೋಡ್ತಾ ಇದ್ದೀವಿ ಇದೇ ಗಾಡ್. ಯು ಆರ್ ಆಲ್ಸೋ ಗಾಡ್, ಐ ಆಮ್ ಆಲ್ಸೋ ಗಾಡ್. ಎವ್ರಿಥಿಂಗ್ ಎಂಟೈರ್ ಎವ್ರಿಥಿಂಗ್ ಇಸ್ ಗಾಡ್. ಗಾಡ್ ನಮ್ಮ ಗಾಡ್ ಅನ್ನೋದು ಸಪ್ರೇಟ್ ಇಲ್ಲ. ಅದು ಪಾರ್ಟ್ ಆಫ್ ದ ಹೋಲ್ ಯೂನಿವರ್ಸ್. ಪಾರ್ಟ್ ಅಲ್ಲ, ಐ ಆಮ್ ದ ಗಾಡ್. ಓಕೆ, ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ. ಸೊ ಆ ಥರ ನೋಡಿದಾಗ ಸೈಂಟಿಫಿಕಲಿ ಫಿಟ್ ಆಗುತ್ತೆ. ಅದು ಬಿಟ್ಟು ನಾವು ನೋಡೋಕೆ ಹೋದಾಗ ಫಿಟ್ ಆಗಲ್ಲ ಅದು. ಅಂದರೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದಿದ್ದೇನೆಂದರೆ, ಬೇರೆ ಜೀವಿಗಳಿಗೂ ಕೂಡ ಪುನರ್ಜನ್ಮ ಅನ್ನೋದು ಇದೆನಾ ಅನ್ನೋದೊಂದು ಗೊತ್ತಿಲ್ಲ. ಯಾಕೆಂತಂದರೆ ಮತ್ತು ಅವುಗಳ ಮನಸ್ಸು ಅವು ಏನು ತಗೊತವೆ. ಯಾಕಂದರೆ ಆ್ಯಕ್ಚುಲಿ ಮನುಷ್ಯಗೆ ಮಾತ್ರ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಇರೋದಾದ ಕಾರಣ, ಮನುಷ್ಯನಿಗೆ ಡಿಸೈರ್ಸ್ ಇರ್ತವಾದ ಕಾರಣ ಮನುಷ್ಯ ಜನ್ಮ ತಗೊತಾನೆ. ಮನುಷ್ಯನಿಗಿಂತ ಕಡಿಮೆ ಇರ್ತಕ್ಕಂಥ ಯಾವುದೇ ಒಂದು ಇದು ಅವಾಗ ಆಲೋಚನೆ ಇಲ್ಲ, ಅವಾಗ ಡಿಸೈರ್ಸ್ ಇಲ್ಲ. ಅದಕ್ಕೆ ಬೇಸಿಕ್ಸ್ ನೀಡ್ಸ್ ಇದೆ ಅಷ್ಟೇ. ಬೇಸಿಕ್ ನೀಡ್ಸ್ ಇದೆ. ಆ ಬೇಸಿಕ್ ನೀಡ್ನ ಫುಲ್ಫಿಲ್ ಮಾಡ್ಕೊಳುತ್ತೆ ಅದು ಅಷ್ಟೇ. ಒಂದು ನಾಯಿ ಇದೆ, ನಾಯಿಗೆ ಏನು ಬೇಕಪ್ಪ? ತಿನ್ನೋ ಊಟ ಬೇಕು, ಮಲಗುತ್ತೆ, ಭಯ ಇರುತ್ತೆ, ಅದಕ್ಕೆ ಯಾರಾದರೂ ಹೊಡಿತಾರೆ ಮಾಡ್ತಾರೆ ಅನ್ನೋ ಭಯ ಇದೆ. ಸೊ ರೀಪ್ರೊಡಕ್ಷನ್ ಇದೆ, ದಟ್ಸ್ ಇಟ್, ಕ್ಲೋಸ್. ಎಲ್ಲ ಪ್ರಾಣಿಗಳಿಗೂ ಹಾಗೆ, ಎಲ್ಲದಕ್ಕೂ ಅಷ್ಟೇ ಇದೆ. ಆದ ಕಾರಣ ಅಲ್ಲಿ ಮೈಂಡು ಇಲ್ಲ. ಅದು ಏನು ಬೇಸಿಕ್ ನೀಡ್ ಫುಲ್ಫಿಲ್ ಮಾಡ್ಕೊಡೋಕೆ ಎಷ್ಟು ಬೇಕೋ ಅಷ್ಟಿದೆ, ಎಕ್ಸ್ಟ್ರಾ ಮೈಂಡ್ ಇಲ್ಲ. ಇಲ್ಲೆಲ್ಲ ಮನುಷ್ಯನಿಗೆ ಬರೀ ಎಕ್ಸ್ಟ್ರಾ ಮೈಂಡ್ ಬಂದೇ ಇದೆಲ್ಲ ಹಾಳಾಗ್ತಾ ಇರೋದು. ಅಂದರೆ ಪ್ರಾಣಿಗಳಿಗೆ ಮತ್ತೆ ಬೇರೆ ಜೀವಿಗಳಿಗೆ ಎಕ್ಸ್ಟ್ರಾ ಮೈಂಡ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಜನ್ಮ ಅನ್ನೋದು ಇಲ್ಲ ಅಂತ ಹೇಳಿ ಇಲ್ಲ, ಅಲ್ಲಿ ಎವಲ್ಯೂಷನ್ ಇದೆ. ಓಕೆ, ಅಂದರೆ ನಾನು ಪ್ರಾಣಿ ಜನ್ಮದಿಂದ ನಾನು ಬಂದಿದ್ದೀನಿ ಅಂತ ನನಗೆ ಒಂದೊಂದ್ಸಲ ನಿಜ ಅನಿಸುತ್ತೆ. ಹೆಂಗೆ ಗೊತ್ತಾ? ಪ್ರತಿ ಮನುಷ್ಯನ ಒಳಗಡೆ ಪ್ರಾಣಿ ಇರುತ್ತೆ. ಹೌದು, ಪ್ರತಿ ಮನುಷ್ಯನ ಒಳಗಡೆ ಪ್ರಾಣಿ ಇರುತ್ತೆ. ಅದಕ್ಕೆ ಇವನು ನರಿ ಅಂತವನು, ಇವನು ಹಾವಿನಂತವನು, ಇವನು ಕೋತಿ ಅಂತವನು, ಇವನು ಸಿಂಹದಂತವನು, ಇವನು ಹುಲಿ ಅಂತವನು. ಈ ಥರ ನಾವು ಗುಳ್ಳೆನರ ನನ್ನ ಮಗ ಇವನು. ಸೊ ನಾವು ಮನುಷ್ಯರನ್ನ ಪ್ರಾಣಿಗಳಿಗೆ ಹೋಲಿಸಿನೇ ಮಾತಾಡ್ತೀವಿ. ಕಾರಣ ಅದಕ್ಕೋಸ್ಕರ ನಾವು ಪ್ರಾಣಿಯಿಂದನೇ ಬಂದಿರಬೇಕು ಮೇ ಬಿ. ಸೊ ಅದಕ್ಕೆ ಎಷ್ಟು ತರವಾದ ಪ್ರಾಣಿಗಳಿದಾವೆ ಅಷ್ಟು ತರವಾದ ಮನುಷ್ಯರಿದ್ದಾರೆ. ಅಂದ್ರೆ ಆ ಬಿಹೇವಿಯರ್ನ ಕ್ಯಾರಿ ಮಾಡಿ ಆಗಿರುತ್ತೆ. ಅದಕ್ಕೆ ಬೈತಾರೆ ಕೋತಿನ ನರಿ ಬುದ್ಧಿ ಅವನು, ಎಲ್ಲ ಬುದ್ಧಿಗಳು ಇರ್ತವೆ. ಮೋಸ ಮಾಡೋರ್ನೆಲ್ಲ ನರಿ ಬುದ್ಧಿ ಅಂತಾರೆ. ಹೌದು. ಸೊ ಆ ಥರ ಆ ಪ್ರಾಣಿಗಳ ಒಂದು ಬಿಹೇವಿಯರ್ ಪ್ಯಾಟರ್ನ್ ನಮಗೆ ಫಾಲೋ ಆಗ್ತಾ ಇದೆ. ಆದ ಕಾರಣ ನಮ್ಮ ಜನ್ಮ ಅಲ್ಲಿಂದ ಬಂದಿರ್ಬೋದೇನೋ ಅಂತ. ಯಾಕಾಗಿರಬಾರ್ದು? ಮೆಮೊರಿಯಲ್ಲಿ ಇದೆ. ಹಾಂ, ಇರ್ಬೋದು.
ಓಕೆ. ಆ ಕಾರಣ ಬಿಹೇವಿಯರ್ ಕೂಡ ಹೆಂಗಿರುತ್ತೆ ನೋಡು, ಡೈರೆಕ್ಟಾಗಿ ಮನುಷ್ಯನಿಗೆ ಇಷ್ಟೆಲ್ಲ ಜನ್ಮಗಳಿದಾವೆ ಅಂತ ಹೇಳ್ತಾರೆ. ಹ್ಮ್. ಪ್ರಾಣಿ ಒಂದು ಜನ್ಮದಿಂದ ಡೈರೆಕ್ಟಾಗಿ ಮನುಷ್ಯನ ಜನ್ಮಕ್ಕೆ ಬಂದವನು ಅವನು ಪ್ರಾಣಿ ಥರನೇ ವರ್ತನೆ ಮಾಡ್ತಾನೆ. ಹ್ಮ್. ಅವನಿಗೆ ಏನು ಗೊತ್ತಿರಲ್ಲ. ಅವನಿಗೆ ಆ 4 ಇನ್ಸ್ಟೆಂಟ್ಸ್ ಇರ್ತಾವಲ್ಲ, ಬೇಸಿಕ್ ಅದು ನೀಡ್ಸ್, ಮಾತ್ರ. ಅವು ಮಾತ್ರ ಫುಲ್ ಅವನಿಗೆ ಏನು ಬೇಕೋ ಅವತ್ತು ಮಾಡ್ತಾನೆ. ಅವ್ನು ಬೇಕಾದ್ರೆ ಅವನಿಗೆ ಒಂದು ಸೆಕ್ಸ್ ಕೋರಿಕೆ ಬಂದಾಗ ಯಾರನ್ನ ಬೇಕೋ ಅವ್ರು ರೇಪ್ ಮಾಡ್ತಾನೆ, ನೋಡಲ್ಲ, ಹ್ಮ್. ಅದು ಏನಾಗ್ತಾಯಿದೆ ಅಂತಕ್ಕೂ ನೋಡೋಕೆ ಹೋಗಲ್ಲ. ಹ್ಮ್. ಬೇಕಂದ್ರೆ ಅವ್ನು ಪ್ರಾಣಿ. ಅವನು ಹ್ಮ್. ನೀವು ಹೇಳಿದ್ರೆ ಸಂಸ್ಕಾರ ಅಂತ ಅವನಿಗಿಲ್ಲ. ಅವನಿಗೆ ಪ್ರಾಣಿಗೆ ಏನು ಸಂಸ್ಕಾರ ಇರುತ್ತೆ? ಏನೂ ಇರೋದಿಲ್ಲ. ಡೈರೆಕ್ಟಾಗಿ ಆ ಜನ್ಮದಿಂದ ಬಂದಿರ್ತಾರೆ. ಹ್ಮ್. ಅದಕ್ಕಾಗಿ ನಾವು ಇಷ್ಟೆಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಈ ಸೊಸೈಟಿಯಲ್ಲಿ ಯಾಕೆ ಫಾರ್ಮ್ ಆಗಿದ್ದಾವೆ ಅಂತಂದರೆ, ಹ್ಮ್. ಆ ಥರ ಪ್ರಾಣಿ ಜನ್ಮದಿಂದ ಬಂದಂಥವ್ರ ಹತ್ರ ನಾವು Safe ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೋಸ್ಕರ ರೂಲ್ಸ್ ರೆಗ್ಯುಲೇಷನ್ಸ್ ಇರೋದು. ಮನುಷ್ಯರಿಗೆ ಜನ್ಮ ಇದೆ, ಮನುಷ್ಯರಿಗೆ ಮಾತ್ರ ಪ್ರಾಣಿಗಳಿಗೆ ಜನ್ಮ ಯಾಕೆ ಅಂತಂದರೆ, ಪ್ರಾಣಿಗಳಿಗೆ ಯಾವುದೇ ಒಂದು ಡಿಸೈರ್ಸ್ ಇರೋದಿಲ್ಲ. ಆದ ಕಾರಣ ಅವು ಜನ್ಮ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಅವು ಎವಾಲ್ವೇಟ್ ಆಗ್ತಾ 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 ಮನುಷ್ಯರಾಗ್ತಾರೆ. ಆಗಲೇಬೇಕು. ಈಗ ಎಲ್ಲೋ ಒಂದು ಕಡೆ ಮೈಂಡ್ ಇದ್ದಾಗ, ಸೊ ನಮಗೆ ನನ್ನ ಅಂದಾಜು ಪ್ರಕಾರ ಯಾಕೆ ನಮ್ಮ ಒಂದು ಮೆಮೊರಿ ಇದಾಗ್ತಾ ಇಲ್ಲ, ಕ್ಯಾರಿ ಫಾರ್ವರ್ಡ್ ಆಗ್ತಾ ಇಲ್ಲ ಅಂತಂದರೆ, ನೀನು ಎಷ್ಟೋ ಜನ್ಮಗಳ ಮೆಮೊರಿ ಇಟ್ಕೊಂಡ್ಬಿಟ್ರೆ ನೀನು ಈ ಜನ್ಮದಲ್ಲಿ ನೀನು ಎಂಜಾಯ್ ಮಾಡೋಕ್ಕೆ ಆಗಲ್ಲ. ಅದಕ್ಕೇನು ಬೇಕು ಮೈಂಡಿಗೆ? ಎಂಜಾಯ್ಮೆಂಟ್ ಬೇಕು. ಎಂಜಾಯ್ಮೆಂಟ್ ಬೇಕು ಅಂದರೆ ಈ ಪ್ರೀವಿಯಸ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಬೇಕಿಲ್ಲ ಅದಕ್ಕೆ. ಓಕೆ, ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ನ ಕಟ್ ಮಾಡಿಬಿಡುತ್ತದು. ಯಾಕಂದ್ರೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ನ ಮತ್ತೆ ವಾಪಸ್ ನೀವು ಕೊಟ್ಬಿಟ್ರೆ ಏನಾಗುತ್ತೆ, ಮೆಮೊರಿ ಕೊಟ್ಬಿಟ್ರೆ ಏನಾಗುತ್ತೆ, ಅವನು ಇವಾಗ ಓದ್ ಜನ್ಮದಲ್ಲಿ ನಿನ್ನ ಹೆಂಡ್ತಿ ಯಾರೋ, ಓದ್ ಜನ್ಮದಲ್ಲಿ ನಿನ್ನ ಮಕ್ಕಳು ಯಾರೋ, ಆ ಜನ್ಮದಲ್ಲಿ ನಿನ್ನ ಹೆಂಡ್ತಿ ಯಾರೋ, ಆ ಜನ್ಮದಲ್ಲಿ ನಿನ್ನ ಮಕ್ಕಳು ಯಾರೋ, ಅವಿಷ್ಟು ಜ್ಞಾಪಕ ಹೋಗ್ಬಿಟ್ರೆ ನೀನು ಏನು ಮಾಡ್ತೀವಿ ಈ ಜನ್ಮದಲ್ಲಿ? ಈ ಜನ್ಮದಲ್ಲಿ ನಿನಗೆ ಒಬ್ಬೇ ಮಗಳು, ನೀನು ಅಂದ್ಕಂತೀವಿ ಒಬ್ಬ ಮಗಳು ಅಂತ, ಅವೆಲ್ಲ ಜ್ಞಾಪಕ ಬಂದ್ಬಿಟ್ರೆ 100 ಮಕ್ಕಳು, 100, 1000, ಲಕ್ಷನೋ ಗೊತ್ತಿಲ್ಲ. ಆಮೇಲೆ ಆ ಸಂಸಾರನ ಕಟ್ಕೊಂಡ್ಬಿಟ್ರೆ ನೀನೇನು ಮಾಡ್ತೀವಿ ಈ ಜನ್ಮ? ಎಲ್ಲಿ ಎಂಜಾಯ್ ಮಾಡೋಕ್ಕಾಗುತ್ತೆ? ಎಂಜಾಯ್ ಮಾಡಲ್ಲ. ಸೊ ದ್ಯಾಟ್ ಆ ಮೈಂಡ್ ಬುದ್ಧಿವಂತದ ಅದು. ಅದಕ್ಕೋಸ್ಕರ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಅದಕ್ಕೊಂದು ಮೈಂಡ್ ಇದೆ. ಆದ ಕಾರಣ ಅದೇನು ಮಾಡುತ್ತೆ, ಟೋಟಲ್ ನಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ನೆಲ್ಲ ಕಟ್ ಮಾಡಿ ಬಿಸಾಕ್ಬಿಡುತ್ತೆ. ಆದ ಕಾರಣ ನಮಗೆ ಯಾವುದೂ ಜ್ಞಾಪಕಗಳಿಲ್ಲ. ಅದಕ್ಕೇನು ಬೇಕು? ಅದಕ್ಕೆ ಎಂಜಾಯ್ಮೆಂಟ್ ಬೇಕು. ಇದೆಲ್ಲ ಯಾಕೆ ಬೇಕಾ ಬರ್ಡನ್ಸ್? ಕೆಲವುದು ಒಂದು ಲಿಬರಲ್ ಆಗಿರ್ತಕ್ಕಂಥ ಮೈಂಡ್ ಇತ್ತಂತ ಅಂದ್ಕೊ, ಅದಕ್ಕೆ ಎಂಜಾಯ್ಮೆಂಟೇ ಬೇಕಾದ ಕಾರಣ ಎಲ್ಲಿ ಬೇಕಲ್ಲಿ ಹುಟ್ಟುತ್ತದೆ. ಅದಕ್ಕೇನು ಬೇಕು? ಎಂಜಾಯ್ಮೆಂಟ್ ಬೇಕು. ಎಲ್ಲರೂ ಹುಟ್ಬೋದು. ಅದು ಫಾರಿನಲ್ಲಿ ಹುಟ್ಬೋದು, ಇನ್ನೊಂದು ಕಡೆ ಹುಟ್ಬೋದು. ಅದಕ್ಕಾಗಿ ನಾಲೆಡ್ಜ್ ಯಾಕೆ ಇಂಪಾರ್ಟೆಂಟು ಅಂತಂದರೆ, ನಿನಗೆ ಒಂದು ವೇಳೆ ನೆಕ್ಸ್ಟ್ ಒಂದು ಇನ್ಕಾರ್ನೇಷನ್ಸ್ ಇದೆ ಅಂತ ನೀನು ಅಂದುಕೊಂಡ್ರೂ ಕೂಡ ನಿನಗೆ ನಾಲೆಡ್ಜ್ ಬೇಕು. ನಿನಗೆ ಅದು ಯಾವ ನಾಲೆಡ್ಜು? ಸ್ಪಿರಿಚುವಲ್ ನಾಲೆಡ್ಜ್. ಈ ಪ್ರಾಪಂಚಿಕವಾದ ನಾಲೆಡ್ಜ್ ಅಲ್ಲ. ಇದಿದ್ರೆ ಇಲ್ಲಿಗೆ ಮುಗಿದೋಗುತ್ತೆ. ಈಗ ಹಳ್ಳಿಯಲ್ಲಿ ಹುಟ್ಟಿದವನು ಒಳ್ಳೆ ಸ್ಪಿರಿಚುವಲ್ ನಾಲೆಡ್ಜ್ ತೊಗೊಂಡು ಅವನು ತೀರ್ಕೊಂಡ ಅಂತ ಅಂದ್ಕೊಳ್ಳಿ, ಅವ್ನು ನೆಕ್ಸ್ಟ್ ಇನ್ಕಾರ್ನೇಷನ್ ಎಲ್ಲೋ ಟಾಪ್ ಇದರಲ್ಲಿ ಅವನು ತಗೋಬೋದು ಬರ್ತ್. ಇಲ್ಲಿ ಇವತ್ತು ಒಳ್ಳೆ ಪೊಲಿಟಿಷನ್ನು, ಅವನು 1000 ಕೋಟಿಗಳು ಮಾಡಿದ್ದಾನೆ, ಅವನು ಗಂಧ ಗಾಳಿ ಗೊತ್ತಿಲ್ಲ ಅವನಿಗೆ. ನಾಳೆ ಅವನು ಪೂರ್ತಿ ಬಡತನದಲ್ಲಿ ಹುಟ್ಬೋದು, ಯಾಕಂದರೆ ಅವನ ನಾಲೆಡ್ಜ್ ಅಲ್ಲೇ ಇರುತ್ತೆ. ಓಕೆ, ಬಟ್ 1000 ಕೋಟಿ ಮಾಡಿದ್ದಾನೆ ಅಂತ ಅಂದಾಗ ಏನೋ ಒಂದು ನಾಲೆಜ್ ಇಟ್ಕೊಂಡೇ ಬಂದಿರ್ತಾನೆ. ಅದೇ ಅಷ್ಟೇ. ಆ ದುಡ್ಡು ಮಾಡೋ ನಾಲೆಡ್ಜೇ ಇರುತ್ತೆ ಅವನಿಗೆ, ಬಿಟ್ಟರೆ ಇನ್ನೊಂದು ನಾಲೆಡ್ಜ್ ಇರಲ್ಲ ಅವನಿಗೆ. ಆ ದುಡ್ಡು ಎಲ್ಲೆಲ್ಲಿ ಮಾಡ್ಬೋದು ಅಂತ ಹುಡ್ತಾನೆ ಅವನು. ಅದೇ ಎಂಜಾಯ್ಮೆಂಟ್ ಅವನಿಗೆ. ಕೆಲವರು ದುಡ್ಡು ಮಾಡೋದೇ ಎಂಜಾಯ್ಮೆಂಟು, ದುಡ್ಡನ್ನ ಖರ್ಚು ಮಾಡೋದು ಕೂಡ ಎಂಜಾಯ್ಮೆಂಟ್ ಇರೋದಿಲ್ಲ. ದುಡ್ಡು ಮಾಡಿಬಿಟ್ಟು ಕೂಡಿಟ್ಟು ಅದನ್ನು ಪೈಲಪ್ ಮಾಡ್ತಾ ಹೋಗೋದು, ಆ ದುಡ್ಡು ನೋಡೋದು. 1000 ಕೋಟಿ ಆಯಿತು, ಪಕ್ಕದವನು ಅವನು ಇನ್ನೊಂದು 2000 ಕೋಟಿ, ನಾನೊಂದು ಇನ್ನೊಂದು 4000 ಕೋಟಿ. ಅವಾಗ ಏನಾಗುತ್ತೆ, ಅದು ಎಂಜಾಯ್ಮೆಂಟ್ ಯಾವುದ್ರಲ್ಲಿದೆ? ಅದಕ್ಕೆ ದುಡ್ಡನ್ನ ಶೇಖರಣೆ ಮಾಡೋದ್ರಲ್ಲಿ. ಸೊ ದುಡ್ಡನ್ನ ಶೇಖರಣೆ ಮಾಡೋದು ಇಲ್ಲ ಅಂತ ಹುಡುಕುತ್ತದೆ ಲೈಫ್. ಅದೇ ಎಂಜಾಯ್ಮೆಂಟ್. ಅದಕ್ಕೆ ಎಂಜಾಯ್ಮೆಂಟ್ ಅದನ್ನು ಹುಡುಕುತ್ತದೆ. ಸೊ ಅದೇ ಸ್ಪಿರಿಚುವಲ್ ನಾಲೆಡ್ಜ್ ಅಂತಂದ್ರೇನು, ಯಾವುದು ಎಂಜಾಯ್ಮೆಂಟು ಅಂತ ಸ್ಪಿರಿಚುವಲ್ ನಾಲೆಡ್ಜಲ್ಲಿದೆ. ಓಕೆ, ಎಂಜಾಯ್ಮೆಂಟ್ ಅಂದ್ರೆ ಏನು, ಯಾವುದು ಎಂಜಾಯ್ಮೆಂಟು. ಸೊ ಇದು ತಿಳಿದಂಥ ಒಂದು ಮೈಂಡು ಅದನ್ನು ಹುಡುಕುತ್ತೆ. ಅದಕ್ಕೆ ನೀನು ಭಗವದ್ಗೀತೆಯಲ್ಲೂ ಅದನ್ನು ಹೇಳುತ್ತೆ, ನೀನು
ಎಷ್ಟು ನಾಲೆಡ್ಜ್ನ ಸೇಕರಣೆ ಮಾಡ್ತೀಯೋ ಅಲ್ಲಿಂದ ಮತ್ತೆ ನೀನು ಅದಕ್ಕಿಂತ ಉತ್ತಮವಾದ ಜನ್ಮವನ್ನು ತಗೊತೀಯ. ಯಾಕಂದರೆ ಆ ನಾಲೆಡ್ಜ್ ಬೇಸ್ಡ್ ಆನ್ ದಟ್ ನಾಲೆಡ್ಜ್ ಉತ್ತಮವಾದ ಜನ್ಮ ಬರುತ್ತೆ. ಇಲ್ಲಿ ಏನು ನಾಲೆಡ್ಜ್ ಇರುತ್ತೆ? ಅವನ್ನ ತುಳಿಬೇಕು, ಇವನ್ನ ತುಳಿಬೇಕು, ಅವನ್ನ ಕಂಟ್ರೋಲ್ ತಗೋಬೇಕು, ಇವನ್ನ ಕಂಟ್ರೋಲ್ ತಗೋಬೇಕು, ಜನಗಳಿಗೆ ಮೋಸ ಹೆಂಗೆ ಮಾಡಬೇಕು, ಜನಗಳಿಗೆ ಸುಳ್ಳು ಹೆಂಗೆ ಹೇಳ್ಬೇಕು, ಎಲೆಕ್ಷನ್ ಟೈಮ್ನಾಗ ಹೆಂಗೆ ನಾವು ಸುಳ್ಳು ಹೇಳ್ಬೋದು, ಯಾವ ರೀತಿ ಓಟ್ಗಳನ್ನು ತಗೋಬೋದು, ಈ ಒಂದು ಥರ್ಡ್ ಕ್ಲಾಸ್ ನಾಲೆಡ್ಜ್ ಇರುತ್ತೆ. ಸೊ ಆ ಥರ್ಡ್ ಕ್ಲಾಸ್ ನಾಲೆಡ್ಜಿಂದಲೇ ಹುಡ್ತಾರೆ ಮತ್ತೆ ಅದೇ ಎನ್ವಿರಾನ್ಮೆಂಟು ಅದೇ ಅಷ್ಟೇ ಅಪ್ಗ್ರೇಡ್ ಆಗಲ್ಲ ಅಂತ. ಅದು ಡ್ರೈನೇಜ್ನಲ್ಲಿ ಬಿದ್ದಂಥ ಹನಿ ಇದ್ದಂಗೆ ಅದು ಅಪ್ಗ್ರೇಡ್ ಆಗಕ್ಕೆ ಸಾಧ್ಯವೇ ಇಲ್ಲ. ಸೊ ಸ್ಪಿರಿಚುವಾಲಿಟಿ ಅಂತಂದರೆ ಚಿಪ್ಪಲ್ಲಿ ಬಿದ್ದಂಥ ಮಳೆ ಹನಿ ಇದ್ದಂಗೆ ಮುಕ್ತಾಯ. ಸೊ ಅದ ಕಾರಣ ನಾವು ಈ ರೀತಿ ಆಲೋಚನೆ ಮಾಡಬೇಕು. ನಾವು ಸುಮ್ಮನೆ ನಾವು ಅವ್ನು ಬರೀ ಫೈನಾನ್ಷಿಯಲಿ ಸೌಂಡ್ ಇದಾನಪ್ಪ ಅಂದ ತಕ್ಷಣ ಮತ್ತೆ ನೆಕ್ಸ್ಟು ಅದೇ ಲೈಫ್ನ ತಗೊಂತಾನಲ್ಲ, ಆ ಲೈಫಲ್ಲ ಅವನಿಗೆ ಅವನಿಗೆ ಯಾವುದ್ರಲ್ಲಿ ಎಂಜಾಯ್ಮೆಂಟ್ ಇದೆ? ಬರೀ ಪವರ್ನ ಪಡೆಯೋದ್ರಲ್ಲಿ ಎಂಜಾಯ್ಮೆಂಟ್ ಇರುತ್ತೆ. ಅವನಿಗೆ ಪವರೇ ಬೇಕು, ಅವನಿಗೆ ದುಡ್ಡೇ ಎಂಜಾಯ್ಮೆಂಟ್ ಇರುತ್ತೆ, ದುಡ್ಡೇ ಬೇಕು ಅವನಿಗೆ. ಇನ್ನೊಬ್ಬರು ಹಿಂಸೆ ಮಾಡೋದೇ ಎಂಜಾಯ್ಮೆಂಟ್ ಇರುತ್ತೆ, ಕೆಲವ್ರಿಗೆ ಹಿಂಸಿಸ್ಬೇಕು ಅವ್ರಿಗೆ, ಅದೇ ಎಂಜಾಯ್ಮೆಂಟ್ ಇರುತ್ತೆ. ಅವನು ಹಂಗೆ ಹುಡ್ತಾನೆ. ಕೆಲವರು ಇಗ್ನೋರೆನ್ಸ್ ಅಲ್ಲೇ ಇರಬೇಕು ಅಂತ ಆ ಥರ ಇರ್ತಾನೆ. ಅಂದರೆ ಈ ಜನ್ಮದಲ್ಲಿ ನೀನು ಯಾವ ರೀತಿಯಾದ ನಾಲೆಡ್ಜ್ ಪಡ್ಕೊಂಡಿರ್ತೀ, ಆ ಬೇಸ್ಡ್ ಆನ್ ದಟ್ ನಾಲೆಡ್ಜ್ ಮತ್ತೆ ನಿನ್ನ ಒಂದು ಜನ್ಮ ಬರುತ್ತೆ ಅಂತ. ಆ್ಯಕ್ಚುಲಿ ಜನ್ಮಗಳಿಲ್ಲ, ಅದನ್ನು ಮಾತಾಡೋಣ ಮತ್ತೆ. ಸರ್, ಹಾಗಾದರೆ ನಾವು ಬಯಕೆಗಳನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರನೇ ಹುಟ್ಟೋದು, ಆ ಒಂದು ಎಕ್ಸ್ಪೀರಿಯನ್ಸ್ ತೊಗೊಳೋದಕ್ಕೋಸ್ಕರ ಮತ್ತೆ ಹುಟ್ಟಿ ಬರೋದು, ತಿರ್ಗಾ ಮತ್ತೆ ಸಾಯೋದು, ಮತ್ತೆ ಹುಟ್ಟೋದು, ಇಷ್ಟೇನಾ ನಮ್ಮ ಜೀವನ? ನಿಜವಾಗ್ಲೂ ಅಷ್ಟೇ. ಈಗ ಬಯಕೆಗಳನ್ನು ಇಟ್ಕೊಂಡೇ ಹುಡ್ತೀವಿ. ಯಾಕಂದರೆ ಬಯಕೆಗಳನ್ನು ಇಟ್ಕೊಂಡು ಹುಟ್ಟೋದಲ್ಲ, ಬಯಕೆಗಳಿಗಾಗಿ ಹುಡ್ತೇವೆ, ಬಯಕೆಗಳಿಗಾಗಿ ಮತ್ತೆ ಜನ್ಮ ತಗೊತೇವೆ. ಇಲ್ದಿದ್ರೆ ಜನ್ಮ ತಗೊಳ್ಳೋ ಅವಶ್ಯಕತೆ ಏನಿದೆ ನಮಗೆ? ಏನು ಕೆಲಸ ಇದೆ ಜನ್ಮ ತಗೊಳ್ಳೋಕ್ಕೆ? ಆ ಬಯಕೆಗಳನ್ನು ಪೂರೈಸ್ಕೊಳ್ಳೋದು ಅಂದರೆ ಆ ಎಂಜಾಯ್ಮೆಂಟ್ ಬೇಕು ನಮಗೆ. ಆ ಬಯಕೆಗಳಿಂದ ಬರುವ ಎಂಜಾಯ್ಮೆಂಟ್ಗೋಸ್ಕರ ಮತ್ತೆ ಹುಡ್ತೇವೆ ನಾವು. ಆ ಎಂಜಾಯ್ಮೆಂಟ್ಗಳನ್ನು ಇಲ್ಲಿ ಬಂದ ಮೇಲೆ ಪ್ರಪಂಚದಲ್ಲಿ ನೋಡ್ತೇವೆ. ಮತ್ತೆ ಆ ಹಿಂದಿನ ಬಯಕೆಗಳು ಅವುಗಳನ್ನು ಪೂರೈಸ್ಕೊಳ್ತಾ ಮತ್ತೆ ಹೊಸ ಬಯಕೆಗಳನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ. ಅವ್ರನ್ನ ನೋಡಿ, ಇವ್ರನ್ನ ನೋಡಿ, ಪ್ರಪಂಚವನ್ನು ನೋಡಿ ಹೊಸ ಬಯಕೆಗಳನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ. ಸೊ ಆ ಬಯಕೆಗಳನ್ನು ಪೂರೈಸಬೇಕಂತ ಅಂದ್ಕೊಳ್ತೀವಿ. ಅದೇ ಹಾರಾಟ, ಅದೇ ಹೋರಾಟ ಜೀವನದ ಕೊನೆಯವರೆಗೂ ಇವೇನೆ. ಬಯಕೆಗಳ ಹಿಂದೆ, ಬಯಕೆಗಳ ಬೆನ್ನತ್ತಿ ಓಡೋದೇ ಜೀವನ. ಓಡು 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 ಓಡು. ಸೊ ಒಂದು ಬಯಕೆ ಪೂರೈಸಿತು, ಆ ಬಯಕೆ ಪೂರೈಕೆ ಆಗೋವರೆಗೂ ಆ ಬಯಕೆ ಮೇಲೆ ವಿಪರೀತವಾದ ಕಾಂಕ್ಷೆ. ಒಂದು ಸಾರಿ ಆ ಬಯಕೆ ನನ್ನ ಕೈಗೆ ಬಂತು, ಇದನ್ನು ಮರೆತುಬಿಟ್ಟೆ, ಕ್ಲೋಸ್. ಅಲ್ಲಿಗೆ ಇನ್ನೊಂದು ಬಯಕೆ ಶುರುವಾಗುತ್ತೆ. ಆ ಬಯಕೆಯನ್ನು ಮಾಡ್ತಿದ್ದಂಗೆ ಇನ್ನೊಂದು. ಅದಕ್ಕೆ ಈಗ ಈ ಡ್ರೀಮ್ಸ್ ಅಂತ ಕರಿತೀವಿ, ಏಮ್ಸು, ಗೋಲ್ಸು, ಇವೆಲ್ಲ ಏನಿದಲ್ಲ. ನೀನು ಎಷ್ಟೆಷ್ಟು ಡ್ರೀಮ್ನ ನೀನು ಕಂಡು, ಅಂದರೆ ಈ ಪ್ರಪಂಚ ನಮ್ಮನ್ನು ಓಡಿಸೋದಕ್ಕೋಸ್ಕರ ಡ್ರೀಮ್ ಕಾಣು. ಆ ಡ್ರೀಮನ್ನು ನೀನು ಪೂರೈಸ್ಕೋ. ಆ ಪೂರೈಸ್ಕೊಂಡದನ್ನು ಪ್ರಪಂಚಕ್ಕೆ ಹೇಳಿದ್ರೆ ಸಕ್ಸಸ್ ಪರ್ಸನ್, ಯು ಆರ್ ಎ ಸಕ್ಸಸ್. ವಾಟ್ ಈಸ್ ಸಕ್ಸಸ್? ಆದರೆ ನಾವು ಹೀಗೆ ಬದುಕಬೇಕಾ ಇಲ್ಲಿ? ಅಂದರೆ ಡ್ರೀಮ್ಸ್ ಕಾಣೋದು ಅಥವಾ ಬಯಕೆಗಳನ್ನು ಪೂರೈಸ್ಕೊಳ್ಳೋದು, ನಾವು ಈ ಥರನೇ ಇಲ್ಲಿ ಬದುಕಬೇಕಾ? ಇವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ ಅದೇ ಆಗಿದೆ. ಬಟ್ ನಮ್ಮದು ಅದಲ್ಲ, ನಮ್ಮದು ಅದಲ್ಲ, ನಮ್ಮ ಗುರಿ ಅದಲ್ಲ. ಅದಕ್ಕೆ ಆದಿಶಂಕರಾಚಾರ್ಯರು ಒಂದು ಒಳ್ಳೆ ಒಂದು ಭಜಗೋವಿಂದಂ ಶ್ಲೋಕದಲ್ಲಿ ಹೇಳ್ತಾರೆ, ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನಂ ಅಥವಾ ಧಾನಂ ಜ್ಞಾನ ವಿಹೀನ ಸರ್ವಮತೇನ ಮುಕ್ತಿಂ ಭವತಿ ಜನ್ಮಶತೇನ. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ನೀನು ಈ ಕೋರಿಕೆಗಳಿಗಾಗಿ ನಾವು ಏನು ಮಾಡ್ತೀವಿ, ಈ ಕೋರಿಕೆಗಳಿಂದ ಮತ್ತೆ ಎಲ್ಲಿ ಪಾಪ ಬರುತ್ತೆ. ಸೊ ಅದಕ್ಕೆ ನಾವು ಗಂಗಾದಲ್ಲಿ ಸ್ನಾನ ಮಾಡ್ತೀವಿ, ಸಾಗರದಲ್ಲಿ ಸ್ನಾನ ಮಾಡ್ತೀವಿ, ವ್ರತಗಳು, ತೀರ್ಥಯಾತ್ರೆಗಳು ಮಾಡ್ತೀವಿ, ವ್ರತ ಪರಿಪಾಲನೆ. ವ್ರತಗಳು, ಈಗ ನಾವು ವ್ರತಗಳು ಯಾಕೆ ಮಾಡ್ತೀವಲ್ಲ? ನಮ್ಮ ಕೋರಿಕೆಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ. ಕೆಲವು ರಾಜಕಾರಣಿಗಳು ಟೆಂಪಲ್ ರನ್ ಮಾಡ್ತಾರೆ, ಯಾಕೆ? ಕೋರಿಕೆಗಳ ಪೂರೈಕೆಗಾಗಿ. ಅದೇ ವ್ರತಗಳನ್ನು ಮಾಡ್ತೀವಿ. ವ್ರತ ಪರಿಪಾಲನ ಅಥವಾ ದಾನ. ಏನು ದಾನ ಮಾಡಿದರೂ ಕೂಡ ನನ್ನ ಕೋರಿಕೆಗಾಗಿ, ಆ ಪುಣ್ಯ ಬಂದು ನನ್ನ ಕೋರಿಕೆ ತೀರ್ಬಿಡ್ಬೇಕು. ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನ ಮತವಾ ದಾನಂ. ಇದೇನೆಲ್ಲ ಮಾಡು,
ಜ್ಞಾನವಿಹೀನ ಸರ್ವಮತೇನ. ನಿನಗೆ ಈ ಜ್ಞಾನ ಇಲ್ಲದೆ ಇವೆಲ್ಲ ಎಷ್ಟು ಮಾಡಿದರೂ ಕೂಡ ಮುಕ್ತಿಂ ಭವತಿ ಜನ್ಮ ಶತೇನ. ನೀನು ಶತ ಜನ್ಮಗಳು ತಿರುಗಿ 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 ಬಂದರೂ ನೀನು ಮುಕ್ತಿ ಅನ್ನೋದು ನಿನ್ನ ಜೀವನದಲ್ಲಿ ಇಲ್ಲ. ದೇರ್ ಇಸ್ ನೋ ಎಂಡ್. ಅಂದ್ರೆ ಈ ಒಂದು ಸೈಕಲ್ ಅಲ್ಲಿ ನಾವು ಬಿದ್ದು ಒದ್ದಾಡ್ತಾ ಇರ್ತೀವಿ ಅಂತೀರಾ ಆಕ್ಚುಲಿ? ಹೌದು, ಈ ಸೈಕಲಲ್ಲಿ ಬಿದ್ದು ಒದ್ದಾಡೋದೇ ಮಾಯ. ನಮ್ಮನ್ನು ಮಾಡಿಸುತ್ತೆ, ಆ ರೀತಿ ನಮ್ಮನ್ನು ತೋರಿಸುತ್ತೆ. ಒಂಥರ ಇದು ಹೆಂಗೆ ಅಂತಂದರೆ, ಈ ಮರಳುಗಾಡಲ್ಲಿ ನಾವು ನಡಿಬೇಕಾದ್ರೆ ನಮಗೆ ಈ ಮರೀಚಿಕೆ ಕಂಡಂಗೆ. ನೋಡು ಅಲ್ಲಿ ಏನೋ ಇದೆ, ನೀರು ಕಾಣ್ತಾ ಇದೆ, ಸ್ವಲ್ಪ ನಡಿ, ನೀರು ಅಲ್ಲಿ ನೀರಿದೆಯಾ? ಮರೀಚಿಕೆ ಅಂದ್ರೆ ಏನು? ನದಿ ಕಾಣುತ್ತೆ ನಮಗೆ, ಅಲ್ಲಿ ನೀರಿದೆ ಅಂತ ನೀರು ಹರಿದಂಗೆ ಕಾಣುತ್ತೆ, ಅಲ್ಲಿ ನೀರಿರಲ್ಲ. ಅಲ್ಲಿ ಹೋಗ್ತೀನಿ, ಬಾಯಾರಿಕೆಯಿಂದ ಅಲ್ಲಿ ಹೋಗ್ತೀನಿ, ಯಾಕಂದ್ರೆ ಅಲ್ಲಿ ಏನೋ ಸಿಗುತ್ತೇನಂತ. ಅಲ್ಲಿ ಮರೀಚಿಕೆ ಅದಿಲ್ಲ. ಮತ್ತೆ ಇನ್ನು ಸ್ವಲ್ಪ ಮುಂದೆ ದೂರದಲ್ಲಿ ಕಾಣುತ್ತೆ, ಮತ್ತೆ ಹೋಗ್ತೀನಿ, ಮತ್ತೆ ಹೋಗ್ತೀನಿ, ಮತ್ತೆ ಹೋಗ್ತೀನಿ. ಕೊನೆಗೆ ಅದು ಬಾಯಾರಿಕೆ, ಹಸುವು, ಆ ಬಿಸಿಲು, ಅದರಿಂದ ಬಳಲಿ ಸತ್ತೋಗ್ತೀನಿ. ಸೊ ಮರಳುಗಾಡಿನಲ್ಲಿ ಮರೀಚಿಕೆಯ ಬೆನ್ನು ಹತ್ತಿ ಹೋದಂತೆ ಅಷ್ಟೇ, ದಟ್ಸ್ ಇಟ್. ಈ ಮರಳುಗಾಡಿನಲ್ಲಿ ಮರೀಚಿಕೆಯನ್ನು ತೋರಿಸೋದು ಯಾವುದು? ಮಾಯ. ಹಾಗಾದ್ರೆ ಮಾಯ ಅನ್ನೋದು ಇದೇನಾ ಆಕ್ಚುಲಿ? ಇಷ್ಟು ವರ್ಷ ನಮಗೆ ನಮ್ಮವರು ಬಡ್ಕೊಂಡ್ರು, ನಮ್ಮ ಋಷಿಗಳು ಮುನಿಗಳು ಬಡ್ಕೊಂಡ್ರು. ಓಕೆ, ಸೊ ಈ ಮಾಯೆ ಇದೆ ಅಂತ ಹೇಳಿದರು. ಮಾಯೆ ಯಾಕೆಂದರೆ ಈ ಎಲ್ಲ ನಮಗೆ ಕಾಣ್ತಾ ಇದೆ ಅಂದರೆ ಇದು ಮಾಯೆಯ ಒಂದು ದೃಷ್ಟಿನೇ ಇದು. ಈಗ ಈ ಡ್ಯುಯಾಲಿಟಿ ಕಾಣ್ತಾ ಇದೆ, ನಾನು ನೀನು ಬೇರೆ ಕಾಣ್ತಾ ಇದೆ, ಪ್ರಪಂಚ ಕಾಣ್ತಾ ಇದೆ, ಇದೆಲ್ಲ ವಸ್ತುಗಳು ಕಾಣ್ತಾ ಇದ್ದಾವೆ, ನನಗದು ಬೇಕು ಅನ್ನಿಸ್ತಾ ಇದೆ, ಇದೆಲ್ಲವೂ ಮಾಯೆಯ ಒಂದದು. ಅದನ್ನು ನಮ್ಮ ಋಷಿಗಳು ಯಾವತ್ತೋ ಹೇಳಿದರು. ಓಕೆ, ಮಾಯೆ ತುಂಬಿದ ಜಗದಿ ಅಂತ ನಮ್ಮ ದಾಸರು ಕೂಡ ಹಾಡ್ತಾರೆ. ಹೌದು. ಸೊ ಹೇಳಿದಾಗ ನಾವು ಅದನ್ನು ಪಾಶ್ಚಾತ್ಯರು ನೋಡಿ ನಕ್ಕರು. ಕಣ್ಣಿಗೆ ಕಾಣುತ್ತೆ, ಮುಟ್ತೇವೆ, ನೋಡ್ತೇವೆ, ಅನುಭವಿಸ್ತೇವೆ, ಎಂಜಾಯ್ ಮಾಡ್ತೇವೆ, ಇದನ್ನು ಮಾಯೆ ಅಂತ ಹೆಂಗೆ ಹೇಳ್ತೀರಾ ನೀವು? ಆ ಬುದ್ಧಿ ಇಲ್ಲ. ಆ ಒಂದು ಭಾರತ ಒಂದು ಸಂಸ್ಕೃತಿ, ಆ ಒಂದು ಏನು ಸ್ಕ್ರಿಪ್ಚರ್ಸ್ ಇದ್ದಾವೆ, ನಮ್ಮ ಒಂದು ಗ್ರಂಥಗಳಿದ್ದಾವೆ, ಬುದ್ಧಿ ಇಲ್ಲ ಅವರಿಗೆ. ಸೊ ಆ ರೀತಿ ಹೇಳಿದರು. ಬಟ್ ದೈವ ಅದೇನಂತಾರೆ, ನಮ್ಮ ಅದೃಷ್ಟಕ್ಕೆ ನೇಲ್ಸ್ ಬೋರ್ ಅನ್ನೋ ಒಬ್ಬ ವಿಜ್ಞಾನಿ ಬರ್ತಾನೆ. ಆ ನೇಲ್ಸ್ ಬೋರ್ ಅನ್ನೋ ವಿಜ್ಞಾನಿ ಕ್ವಾಂಟಮ್ ಫಿಸಿಕ್ಸ್ನ ಆವಿಷ್ಕಾರ ಮಾಡ್ತಾನೆ. ಯಾವಾಗ ಇದು ಕ್ವಾಂಟಮ್ ಫಿಸಿಕ್ಸು ಪ್ರಪಂಚಕ್ಕೆ ಕಣ್ಣು ತೆರೆಯುತ್ತೋ, ಓಕೆ, ನಮ್ಮ ಋಷಿಗಳು ಮುನಿಗಳು ಏನು ಹೇಳಿದ್ರು ಅದನ್ನು ಕರೆಕ್ಟ್ ಅಂತ ಹೇಳ್ಬಿಟ್ಕೊಳ್ಳೋಂಥ ಕಾಲ ಬರುತ್ತೆ. ಇವತ್ತು ಮಾಯೆ ಇದೆ ಅಂತ ನಮ್ಮ ಸ್ಕ್ರಿಪ್ಚರ್ಸ್ ಯಾವತ್ತು ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಬಟ್ ಇವತ್ತು ಮಾಯೆ ಇದೆ ಅಂತ ಕ್ವಾಂಟಮ್ ಫಿಸಿಕ್ಸ್ ಹೇಳುತ್ತೆ. ಇವಾಗ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನ ಬೆಳಕಿಗೆ ಅದು ಹೇಳ್ತಾ ಇದ್ದಾರೆ. ಕ್ವಾಂಟಮ್ ಫಿಸಿಕ್ಸ್ ಏನು ಹೇಳ್ತಾ ಇದೆ? ಇವತ್ತು ನ್ಯೂಟ್ರಾನ್ ಅಂದರೆ ಒಂದು ಆಟಮ್ನಲ್ಲಿ ಏನಿರುತ್ತೆ? ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ಸ್. ಹೌದಾ? ಆ ಒಂದು ನ್ಯೂಟ್ರಾನ್ನ ತಗೊಂಡು ಆ ನ್ಯೂಟ್ರಾನ್ ಯಾವ ರೀತಿ ಒಂದು ಬಿಹೇವ್ ಮಾಡುತ್ತೆ ಅಂದರೆ ಯಾವ ರೀತಿ ವರ್ತಿಸುತ್ತೆ. ಯಾಕಂದರೆ ಅದರಲ್ಲಿರ್ತಕ್ಕಂಥ ಪಾರ್ಟಿಕಲ್ಸೇ ಅಲ್ಲ ಎಲ್ಲವೂ. ಇದು ಈ ಒಂದು ಎಂಟೈರ್ ವರ್ಲ್ಡ್ ಆಗಿರೋದು ಯಾವುದರಿಂದ ಆಗಿದೆ? ಆಟಮ್ಸಿಂದ. ವಿತೌಟ್ ಆಟಮ್ಸ್ ಏನೂ ಇಲ್ಲ. ನನ್ನ ದೇಹ, ನೀನು ಹಾಕ್ಕೊಂಡಿರೋ ಬಟ್ಟೆ, ಏನೇ ತಗೋ ಎಲ್ಲವೂ ಆಟಮ್ಸ್. ಆಟಮ್ಸ್ನಲ್ಲಿ ಏನಿದೆ? ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ಸ್. ಸೊ ನೀನು ಅದನ್ನು ಎಷ್ಟು ಡಿವೈಡ್ ಮಾಡಿದ್ರು ಅದೇ ತಾನೇ. ಇವತ್ತು ಒಂದು ಬಟ್ಟೆ, ಈ ಬಟ್ಟೆ ತುಂಡು ತೊಗೊಂಡು ನೀನು ಎಷ್ಟೇ ಹರಿದ್ರು ಇದು ಕೊನೆಗೆ ಇದರ ಆಟಮ್ಸೇ ಬರುತ್ತೆ. ಬೇರೆ ಆಟಮ್ಸ್ ಬರಲ್ಲ, ಬೇರೆ ಭಾಗ ಬರಲ್ಲ. ಸೊ ಹಾಗೆ ಒಂದು ಪರಮಾಣುವನ್ನು ತಗೊಂಡು ನಾವು ತುಂಡರಿಸ್ತಾ ಹೋದಾಗ ಅದರ ಪಾರ್ಟಿಕಲ್ ತಾನೇ ಬರೋದು. ಸೊ ಅದರ ಪ್ರತಿ ಪಾರ್ಟಿಕಲಲ್ಲಿ ಏನಿರುತ್ತೆ? ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ಸ್. ಆಯ್ತಾ? ಆ ಒಂದು ಎಲೆಕ್ಟ್ರಾನ್ ತಗೊಂಡು ಇದು ಹೆಂಗೆ ಬಿಹೇವ್ ಮಾಡುತ್ತೆ ಅಂತ ಕ್ವಾಂಟಮ್ ಫಿಸಿಕ್ಸ್ ನೋಡ್ತು. ಯಾಕಂದರೆ ಯೂನಿವರ್ಸ್ನ ನೋಡೋದಕ್ಕಿಂತ ವಾಟ್ ಈಸ್ ಅ ಯೂನಿವರ್ಸ್ ಮೇಡ್ ಅಪ್ ಆಫ್ ವಾಟ್? ಆಟಮ್ಸ್. ಸೊ ಆಟಮ್ಸ್ನ ನೋಡಿದ್ರೆ ಸಾಕಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಆಟಮ್ಸಿಗೆ ಬಂದರು. ಅದನ್ನು ತುಂಡರಿಸ್ತಾ ಹೋದಂತೆ ಆಟಮ್ಸ್ನ ತುಂಡರ್ಸ ನ್ಯಾನೋ ಪಾರ್ಟಿಕಲ್ ಆಗಿ ಕೊನೆಗೆ ಕ್ವಾಡ್ಸ್ ಪಾರ್ಟಿಕಲ್ಸ್ಗೆ ಬಂದು ನಿಂತ್ಕೊಂಡಿದ್ದೇವೆ. ಈಗ ಕ್ವಾಡ್ಸ್ ಪಾರ್ಟಿಕಲ್ಸ್ನ ತುಂಡರ್ಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದಿದೆ. ಬಟ್ ನಾಳೆ ಮುಂದೆ ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಬಟ್ ಯಾವುದೇ ಒಂದು ಪಾರ್ಟಿಕಲಲ್ಲಿ ಇರ್ತಕ್ಕಂಥ ಒಂದು ನ್ಯೂಟ್ರಾನ್ ತೊಗೊಂಡ್ರು. ನ್ಯೂಟ್ರಾನ್ ತೊಗೊಂಡು ಅದು ಹೆಂಗೆ ಬಿಹೇವ್ ಮಾಡುತ್ತೆ ಅಂತ ನೋಡಿದ್ರು. ಸೊ ಆಗ ಒಂದು 3 ಥಿಯರಿಗಳು ಬಂದು, ಒಂದು ಕ್ವಾಂಟಮ್ ಡ್ಯುಯಾಲಿಟಿ ಅಂತ ಕರೆದ್ರು ಅದನ್ನು.
ಎರಡನೇದು ಕ್ವಾಂಟಮ್ ಸೂಪರ್ ಪೊಸಿಷನ್ ಅಂತ ಕರೆದು, ಹ್ಮ್ ಮೂರನೇದು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತ ಕರೆದು. ಓಕೆ ಸೊ ನಾನು ಇದನ್ನು ಓದ್ತಾ ಇದ್ದರೆ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ನಮ್ಮ ಋಷಿ ಮುನಿಗಳು ಏನು ಹೇಳಿದ್ದಾರೆ ಅದೇ ಹೇಳ್ತಾ ಇದ್ದಾರೆ ಅವರು. ಅದಕ್ಕೆ ಇಂಗ್ಲೀಷ್ ವರ್ಡ್ ಕೊಟ್ಟಿರ್ಬೋದು, ನಮ್ಮವ್ರು ಸಂಸ್ಕೃತದಲ್ಲಿ ಹೇಳಿರ್ಬೋದು, ಬಟ್ ಅದು ಅದೇ ಹೇಳುತ್ತೆ. ಆ ಬಿಹೇವ್ ಏನಾಗುತ್ತೆ ಅದೇ ಹೇಳುತ್ತೆ. ಏನು ಕ್ವಾಂಟಮ್ ಡ್ಯುಯಾಲಿಟಿ ಅಂದರೆ ಏನು? ಒಂದು ಪಾರ್ಟಿಕಲ್, ಇವಾಗ ಎಲೆಕ್ಟ್ರಾನ್ ಪಾರ್ಟಿಕಲ್ಲು ಅಬ್ಸರ್ವರ್ ನೋಡಿದಾಗ ಒಂದು ರೀತಿ ಪ್ರವರ್ತನೆ ಮಾಡುತ್ತೆ. ಓಕೆ, ಅಬ್ಸರ್ವರ್ ನೋಡಿದಾಗ ಪಾರ್ಟಿಕಲ್ ಆಗುತ್ತೆ, ಅದು ಅಂದರೆ ಸ್ಟ್ರೈಟಾಗಿ ಹೋಗ್ತಾ ಇದೆ. ಅಬ್ಸರ್ವರ್ ನೋಡದೇ ಇದ್ದಾಗ ವೇವ್ಸ್ ಆಗುತ್ತೆ. ಅದೇ ಪಾರ್ಟಿಕಲ್ಲು ವೇವ್ಸು ಆಗುತ್ತೆ, ಪಾರ್ಟಿಕಲ್ ಆಗುತ್ತೆ. ಅದು ಹೆಂಗೆ ಸಾಧ್ಯ? ಈಗ ನಾನು ನಿನ್ನ ನೋಡ್ತಾ ಇದ್ದೀನಿ, ನೀನು ಘನ ಪದಾರ್ಥ ಕಣಂಗೆ ಆಗ್ತೀಯ, ಹೌದಾ? ನಾನು ಮುಟ್ಟಬಹುದು, ನನಗೊಂದು ಬಾಡಿ ಇದೆ, ಬಾಡಿ ಇದೆ, ಘನ ಪದಾರ್ಥ ಶೇಪ್ ಇದೆ. ಬಟ್ ಇನ್ನೊಂದು ರೂಪದಲ್ಲಿ ನೀನು ಲಿಕ್ವಿಡ್, ಅದು ನಮ್ಮ ಕಣ್ಣಿಗೆ ಅದು ಕಾಣ್ತಾ ಇಲ್ಲ. ಅದನ್ನು ನೀನು ಮೈಕ್ರೋ ಲೆವೆಲಲ್ಲಿ ನೋಡಿದಾಗ ನೀನು ವೇವ್ಸು ಆ್ಯಂಡ್ ನೀನು ಪಾರ್ಟಿಕಲ್. ನೀನು ಘನ ಪದಾರ್ಥ ಮತ್ತು ಲಿಕ್ವಿಡ್ ಪದಾರ್ಥ ಎರಡೂ ನೀನೇ. ಅವ್ರಿಗೆ ಈ ಒಂದು ಎಕ್ಸ್ಪೆರಿಮೆಂಟ್ ಬಂದಮೇಲೆ ಒಂಥರ ಹುಚ್ಚು ಬಂದ್ಬಿಡ್ತು ಅವ್ರಿಗೆ. ಇದೇನಪ್ಪ ಇದು ಕತೆ ಇದು, ನಾವೇನೋ ಅಂದ್ಕೊಂಡಿದ್ದೀವಿ. ಅಂದರೆ ಈ ಎಂಟೈರ್ ಯೂನಿವರ್ಸು ಒಂದು ಸಿಸ್ಟಮ್ಯಾಟಿಕಲಿ ಪರಿಭ್ರಮಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ರು ಅವರು. ಅಂದರೆ ಈ ಭೂಮಿ ತಿರುಗೋದಾಗಿರ್ಬೋದು, ಈ ತಾರೆಗಳು, ನಕ್ಷತ್ರಗಳ ಗ್ರಹಗತಿಗಳಾಗಿರ್ಬೋದು, ಇವು ಸಂಚರಿಸ್ತಕ್ಕಂಥ ಪಥಸಂಚಲನ ಆಗಿರ್ಬೋದು, ಒಂದು ಸಿಸ್ಟಮ್ಯಾಟಿಕಲಿ ರನ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು ಅವ್ರು. ಆ್ಯಕ್ಚುಲಿ ಎಲ್ಲಿದೆ ಇವಾಗ ಗೊತ್ತಾಗ್ತಾ ಇಲ್ಲ, ಅದು ಪಾರ್ಟಿಕಲ್ ಅನ್ನೋದು. ಅಂದರೆ ನೀನು ಯಾವುದೇ ತಗೋ, ಅದೇ ಸೇಮ್ ಆಟಮ್ಸ್. ಇವಾಗ ನೀನು ಏನೇ ಹೋಲು ಸೃಷ್ಟಿ ಆಗಿರೋದು ಅದೇ ಆಟಮ್ಸ್ ತಾನೆ. ಹೌದು. ಮತ್ತು ಆ ಆಟಮ್ಸು ನಾವು ಅಂದ್ಕೊಂಡಂಗೆ ಆಗ್ತಾ ಇಲ್ಲ. ಅವಾಗ ಹೇಳಿದರು, ದಿಸ್ ವರ್ಲ್ಡ್ ಆಲ್ವೇಸ್ ಸ್ವಿಚ್ ಆನ್ ಆ್ಯಂಡ್ ಸ್ವಿಚ್ ಆಫ್ ಅಂದು. ಅಂದರೆ ಇದು ಆಫ್ ಆಗ್ತಾ ಇದೆ, ಮಾಯ ಆಗ್ತಾ ಇದೆ, ಮತ್ತೆ ಪ್ರತ್ಯಕ್ಷ ಆಗ್ತಾ ಇದೆ. ಅದು ನಮ್ಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂತಂದರೆ, ನ್ಯಾನೋ ಸೆಕೆಂಡ್ಸಲ್ಲಿ ನಡೀತಾ ಇದೆ ಆ ಕೆಲಸ. ನ್ಯಾನೋ ಸೆಕೆಂಡ್ಸಲ್ಲಿ ಈ ಎಂಟೈರ್ ಯೂನಿವರ್ಸು ಮಾಯ ಆಗ್ತಾ ಇದೆ, ಅದೃಶ್ಯ ಆಗ್ತಾ ಇದೆ, ವೇವ್ ಆಗ್ತಾ ಇದೆ. ಮತ್ತೆ ನಾವು ನೋಡಿದಾಗ ಪಾರ್ಟಿಕಲ್ ದೃಶ್ಯ ರೂಪ ಕಾಣ್ತಾ ಇದೆ. ಇದನ್ನು ವಿಜ್ಞಾನಿಗಳು ಹೇಳಿದರು. ಆಮೇಲೆ ಎರಡನೇದು ಸೂಪರ್ ಪೊಸಿಷನ್ ಅಂತ ಏನು ಕರೆದಿವಿ, ಕ್ವಾಂಟಮ್ ಸೂಪರ್ ಪೊಸಿಷನ್ ಅಂತ ಏನು ಕರೆದ್ರು, ಅದು ಇನ್ನೂ ಅದರ ಒಂದು ದೃಶ್ಯ ರೂಪಕ್ಕೆ ಅದರದ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಏನು ಅದು? ಒಂದು ಎಲೆಕ್ಟ್ರಾನ್ ತೊಗೊಂಡ್ರೆ ಬಿಹೇವ್ ಹೆಂಗಾಗುತ್ತೆ ಅಂತ ನೋಡಿದಾಗ ಅದು ಸರ್ವಕಾಲದಲ್ಲಿ ಎಲ್ಲ ಕಡೆ ಇರುತ್ತೆ ಅಂತ ಕಾಣುತ್ತೆ. ವೈಬ್ರೇಟ್ ಆಗ್ತಾ ಇದೆ, ಅದು ವೈಬ್ರೇಟ್ ಆಗ್ತಾ ಇದೆ, ಆ ವೈಬ್ರೇಷನ್ ಕಾಣ್ತಾ ಇದೆ. ಅದು ಎಲ್ಲಿದೆ ಅಂತ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ನೀನು ಏನಾದರೂ ಒಂದು ಸ್ಪಾಟಲ್ಲಿ ಇದೆ ಅಂತ ಚೆಕ್ ಮಾಡೋಕೆ ಅಲ್ಲಿದೆ, ಬಟ್ ಅಲ್ಲಿದೆ ಅಂತ ನೋಡಿದ್ರೆ ಇನ್ನೊಂದು ಕಡೆ ಇದೆ, ಇನ್ನೊಂದು ಕಡೆ. ಸೊ ಅಟ್ ಎ ಟೈಮ್ ಎಲ್ಲ ಕಡೆ ಇದೆ, ಬಟ್ ನಾನು ಎಲ್ಲಾದರೂ ಸ್ಪಾಟ್ ಮಾಡಿದ್ರೆ ಅಲ್ಲಿ ಬರುತ್ತೆ ಮತ್ತೆ ಎಲ್ಲ ಕಡೆ. ಅಂದರೆ ಅದಕ್ಕೆ ನಮ್ಮ ಪೋತನ ಆಂಧ್ರದಲ್ಲಿ ಮಹಾತ್ಮರು ಪೋತನ ಭಾಗವತ ಅಂತ ಒಂದು ಭಾಗವತ ಇದೆ. ಭಾಗವತ ಅಂತ ಕರಿತೀವಿ, ಕನ್ನಡದಲ್ಲೂ ಬೇಕಾದಷ್ಟು ಇದ್ದಾವೆ. ಆ ಪೋತನ ಭಾಗವತದಲ್ಲಿ ಪೋತನವರು ಹೇಳ್ತಾರೆ, ಇಂದುಗಲಡಂದುಲೇದನಿ ಸಂದೇಹಮು ಕಲದು, ಇಂದುಗಲಡಂದುಲೇದನಿ ಸಂದೇಹಮು ಬಲದು, ಚಕ್ರಿ ಸರ್ವೋಪಗತುಂಡು ಎಂದೆಂದು వెతికి చూచిన ಅಂದಂದೇ ಗಲಡು. ಅಂದರೆ ಇಲ್ಲಿದ್ದಾನೆ ಅಲ್ಲಿ ಇಲ್ಲ ಅನ್ನೋದಿಲ್ಲ. ಚಕ್ರಿ ಅಂದರೆ ಆತ್ಮ. ಈ ಆತ್ಮ ಎಲ್ಲ ಕಡೆ ಇದೆ. ನೀನು ಎಲ್ಲೆಲ್ಲಿ ಹುಡುಕಿದ್ರಲ್ಲಿದ್ದಾನೆ. ಅದು ಸರ್ವಂತರಯಾಮಿ, ಎಲ್ಲ ಕಡೆನೂ ಇದೆ. ಇಲ್ಲಿದಾನ ಇದೆ, ಅಲ್ಲಿದಾನ, ಅಲ್ಲಿದಾನ. ಈ ಮೈಕಲ್ಲಿದ್ದಾನ ಇದ್ದಾನೆ, ಚೇರ್ಲಿದ್ದಾನ ಇದ್ದಾನೆ, ನನ್ನಲ್ಲಿದ್ದಾನ ಇದ್ದಾನೆ, ಬಟ್ಟೆಲ್ಲಿದ್ದಾನ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಅದಕ್ಕೆ ಕ್ವಾಂಟಮ್ ಫಿಸಿಕ್ಸ್ ಏನು ಒಂದು ಇದಕ್ಕೆ ಬಂತು ಅಂದರೆ, ಇದು ಎನರ್ಜಿ. ಈಚ್ ಅಂಡ್ ಎವ್ರಿ ಪಾರ್ಟಿಕಲ್ ಇಸ್ ಎನರ್ಜಿ. ವೈಬ್ರೇಷನ್ ಎಲ್ಲವೂ ವೈಬ್ರೇಟ್ ಆಗ್ತವೆ, ನಮಗೆ ಗೊತ್ತಾಗಲ್ಲ. ನ್ಯಾನೋ ಲೆವೆಲಲ್ಲಿ ವೈಬ್ರೇಟ್ ಆಗ್ತಾ ಇದ್ದಾವೆ. ನ್ಯಾನೋ ಲೆವೆಲಲ್ಲಿ ಆ ಎನರ್ಜಿ ಇದೆ. ನೋಡಿ, ಕ್ವಾಂಟಮ್ ಫಿಸಿಕ್ಸ್ಗೂ ನಮ್ಮ ಋಷಿಗಳಿಗೂ ಸರಿ ಹೋಯ್ತಾ? ಹೌದು. ಸೊ ಇನ್ನು ಮೂರನೇದು, ಇನ್ನೂ ಅದರ ಒಂದು ರೂಪ ಇನ್ನೂ ಒಂದು ವಿಪರೀತವಾಗಿರ್ತಕ್ಕಂಥದ್ದು.
ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತ ಕರೆದ್ರು ಅದನ್ನು. ಓಕೆ. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಏನು ಹೇಳುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ 2 ನ್ಯೂಟ್ರಾನ್ನ ನಾವೇನಾದರೂ ಎಂಟ್ಯಾಂಗಲ್ ಮಾಡಿ ಮಿಂಗಲ್ ಮಾಡಿ ಒಂದು ನ್ಯೂಟ್ರಾನ್ ತಗೊಂಡೋಗ್ಬಿಟ್ಟು ಈ ಎಂಟೈರ್ ಯೂನಿವರ್ಸ್ ಆಚೆ ಇಟ್ಟು ಇನ್ನೊಂದು ನ್ಯೂಟ್ರಾನ್ ತಗೊಂಡು ಇಲ್ಲಿಟ್ಟರೆ, ಈಗ ಇವುಗಳ ದೂರ ಎಷ್ಟು? ಲಕ್ಷ. ಬೆಳಕಿನ ವೇಗ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣ ಮಾಡಿದರೆ ಎಷ್ಟೋ ಲಕ್ಷ ವರ್ಷಗಳಾಗುತ್ತಂತೆ ಯೂನಿವರ್ಸ್ನ ದಾಟಬೇಕು ಅಂತಂದರೆ. ಓಕೆ ಓಕೆ, ಎಷ್ಟೋ ಲಕ್ಷ ವರ್ಷಗಳಾಗುತ್ತಂತೆ. ಸೊ ಅಷ್ಟು ಲಕ್ಷ ವರ್ಷಗಳ ಆಚೆ ಇಟ್ಟಂಥ ಒಂದು ಎಲೆಕ್ಟ್ರಾನು ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನು ಅಟ್ ಎ ಟೈಮ್ ಕಮ್ಯುನಿಕೇಟ್ ಮಾಡುತ್ತೆ ವಿತೌಟ್ ಎನಿ ಸಿಗ್ನಲ್ಸ್. ಸೊ ಅಲ್ಲಿ ಯಾವುದೇ ಒಂದು ಟೈಮ್ ಇಲ್ಲ, ಟೈಮ್ ಇಲ್ಲ, ಸ್ಪೇಸ್ ಇಲ್ಲ, ಅದಕ್ಕೆ ಒಂದು ಏನೂ ಇಲ್ಲ, ಆದರೆ ಕಮ್ಯುನಿಕೇಟ್ ಮಾಡ್ಕೊತಾರೆ. ಅಂದರೆ ಇದರ ಅರ್ಥ ಏನು? ಎಲ್ಲ ಕಡೆ ಆವಹಿಸಿದೆ ಅದು. ನಾವು ಅಂದ್ಕೊಳ್ತೀವಿ ಅಷ್ಟು ದೂರ ಇಲ್ಲ ಅದು. ನಾವು ನಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಇದನ್ನ ನಾವು ದೂರ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ದೇರ್ ಇಸ್ ನೋ ಸ್ಪೇಸ್, ದೇರ್ ಇಸ್ ನೋ ಟೈಮ್. ಅರ್ಥ ಆಯ್ತಾ? ನಮ್ಮ ಮೈಂಡಿಗೆ ದೂರ, ನಮ್ಮ ಕಣ್ಣಿಗೆ ದೂರ, ಬಟ್ ಅದಕ್ಕೆ ದೂರ ಅಲ್ಲ. ಅದಕ್ಕೆ ಅದು ಇದು ಎಲ್ಲ ಒಂದೇನೆ. ಆದ ಕಾರಣ ಅವು ಯಾವತ್ತೂ ಕಮ್ಯುನಿಕೇಟಲ್ಲಿ ಇರ್ತವೆ. ಅವು ಅಂದ್ರೆ ಅದು ಎಷ್ಟು ಲಕ್ಷ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ರೂ ಕೂಡ ಬೆಳಕಿನ ವೇಗದ ಲಕ್ಷ ಕಿಲೋಮೀಟರ್ಗಳು, ಬರೀ ಲಕ್ಷ ಕಿಲೋಮೀಟರ್ ಅಲ್ಲ, ಬೆಳಕಿನ ವೇಗದ ಲಕ್ಷ ಕಿಲೋಮೀಟರ್ಗಳಿಂದ ಕ್ಯಾಲ್ಕುಲೇಟ್ ಮಾಡಿದಾಗ ಯೂನಿವರ್ಸ್ನ ಕೊನೆ ಹೋಗ್ಬೇಕು ಅಂತಂದ್ರೆ ಎಷ್ಟೋ ಲಕ್ಷ 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 ಬೆಳಕಿನ ವೇಗದಲ್ಲಿ ನೀನು 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಪ್ರಯಾಣ ಮಾಡೋ ಕೆಪಾಸಿಟಿ ಇದ್ರೆ, ಆ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ಗಳ ವೇಗದಲ್ಲಿ ಎಷ್ಟೋ ಲಕ್ಷ ವರ್ಷಗಳು ನೀನು ಹೋದಾಗಲೂ ಕೂಡ ನಿನಗೆ ಯೂನಿವರ್ಸ್ನ ಅಂಚಿಗೆ ಹೋಗೋಕ್ಕಾಗಲ್ಲ. ಸೊ ಆ ಒಂದು ವೇಳೆ ಹೋದೆ, ಆ ಅಂಚಲ್ಲಿ ತಗೊಂಡೋಗಿ ನೀನು ಆ ಒಂದು ಎಲೆಕ್ಟ್ರಾನ್ ಇಟ್ಟು ಬಂದರು, ಇಲ್ಲಿ ನಿನ್ನ ಹತ್ರ ಇರ್ತಕ್ಕಂಥ ಎಲೆಕ್ಟ್ರಾನ್ ಇದ್ದರೂ ಕೂಡ ಅಟ್ ಎ ಟೈಮ್ ಅವು ಕಮ್ಯುನಿಕೇಟ್ ಮಾಡ್ತಾ ಇದ್ದಾವೆ. ಏನಿದ್ರ ಅರ್ಥ? ಅಂದ್ರೆ ಅದೆಲ್ಲ ಒಂದೇ ಒಂದು ಸೃಷ್ಟಿಯ ಒಂದೇ. ಅದಕ್ಕೆ ಹೇಳ್ತಾ ಇರೋದು ಎರಡನ್ನೋದಿಲ್ಲ. ಇಂದು ಗಲಡಂದು ಲೇದನೆ ಸಂದೇಹಮು ಒಲದು. ಅಲ್ಲಿದೆ, ಇಲ್ಲಿಲ್ಲ, ಮಧ್ಯದಲ್ಲಿ ಇಲ್ಲಲ್ಲ, ಗ್ಯಾಪ್ ಇಲ್ಲ. ದೇರ್ ಇಸ್ ನೋ ಗ್ಯಾಪ್ ಅಟ್ ಆಲ್. ಚಕ್ರಿ ಸರ್ವೋಪಗತುಂಡು ಎಂದೆಂದು ವೆತಿಕಿ ಚೂಚಿನ ಅಂದಂದೇ ಗಲಡು. ಎಲ್ಲಿ ನೋಡಿದರೆ ಎಲ್ಲಿ ನೀನು ಹುಡುಕಾಡಿದ್ರೆ ಅಲ್ಲಿದ್ದಾನೆ. ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಈ ಜನ್ಮ, ಆ ಜನ್ಮ, ಹಿಂದಿನ ಜನ್ಮ, ಮುಂದಿನ ಜನ್ಮ, ಏನೋ ನನಗೆ ಸಿಕ್ಕಿಬಿಡುತ್ತೇನೋ, ಹಿಂದಿನ ಜನ್ಮದಲ್ಲಿ ಇರೋದು ಏನೋ ಆಗಿಬಿಡುತ್ತೇನೋ. ಆಮೇಲೆ ಯಾವುದು ಜನ್ಮ ಅಂತ ನಾವು ತೀರ್ಮಾನ ತಗೊಳ್ತೀವಿ. ವೇರ್ ಈಸ್ ಕಾಲ? ಎಲ್ಲಿದೆ ಕಾಲ? ಈಗ ಫಾರ್ ಎಕ್ಸಾಂಪಲ್ ನಾವು ಇವಾಗ ಮಾತಾಡ್ತಾ ಇದ್ದೀವಿ, ಇದು ಪ್ರೆಸೆಂಟ್ ಅಂತ ಅಂದ್ಕೊಂಡ್ರೆ ಇವು ನಾನು ಹಿಂದೆ ಇವತ್ತು ಒಂದು 2 ಸೆಕೆಂಡ್ ಹಿಂದೆ ಮಾತಾಡಿದಂಥದ್ದು ಪಾಸ್ಟ್ ಆಯ್ತದು. ಇನ್ನು ನೆಕ್ಸ್ಟ್ ಬರೋ 2 ಸೆಕೆಂಡ್ ಫ್ಯೂಚರ್ ಆಯ್ತದು. ನಾನು ಎಲ್ಲಿದ್ದೀನಿ? ನಾನು ಪ್ರೆಸೆಂಟಲ್ಲಿದ್ದೀನಾ, ಪಾಸ್ಟಲ್ಲಿದ್ದೀನಾ, ಫ್ಯೂಚರಲ್ಲಿದ್ದೀನಾ, ಎಲ್ಲಿದ್ದೀನಿ ನಾನು? ಇದು ಮೂವ್ ಆಗ್ತಾ ಇದೆ ಅಂತ ಅನ್ಬೋದು. ಎಸ್. ಹಾಗಿದ್ದಾಗ ನಾನು ಯಾವತ್ತು ಆಲ್ವೇಸ್ ಇದಕ್ಕೆ ನಾವು ಕಾಲದಿಂದ ಅಳತೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ನಮಗೆ ವಾಚ್ ಇದೆ, ಟೈಮ್ ಇದೆ, ನಿನ್ನೆ ಇದೆ, ಮೊನ್ನೆ ಇದೆ. ನಾವು ಈ ಒಂದು ಭೂಮಿ ಸುತ್ತುವ ಒಂದು ಇದನ್ನು ತಗೊಂಡ್ಬಿಟ್ಟು ಅದ್ರ ಭೂಮಿ ತನ್ನ ಸುತ್ತ ತಾನು ತಿರುಗ್ತಕ್ಕಂಥ ಒಂದು ಪರಿಭ್ರಮಣವನ್ನು ನಾವು ಒಂದಿನ ಅಂತ ಕರೆದ್ವಿ. ಸೂರ್ಯನ ಸುತ್ತ ಹಾಕ್ತಕ್ಕಂಥದ್ದನ್ನು 1 ವರ್ಷ ಅಂತ ಕರಿತೀವಿ. ಈ ರೀತಿ ಕರಿತಾ ಇದೀವಿ ಹೊರತು ಭೂಮಿಗೆ ಎಲ್ಲಿದೆ? ಅದು ಆರಾಮಾಗಿ ತನ್ನ ಪಾಡಿ ತಾನು ಸುತ್ತಾ ಇದೆ, ತನ್ನ ಪಾಡಿ ತಾನು ತಿರುಗ್ತಾ ಇದೆ. ಅದಕ್ಕೆ ಕಾಲ ಇಲ್ಲ. ನಾವು ಒಂದು ಕಾಲವನ್ನು ತಲೆಯಲ್ಲಿ ವಾಚ್ನಿಟ್ಕೊಂಡು ನಮ್ಮ ಒಂದು ದೇಹದ ವಯಸ್ಸನ್ನಿಟ್ಕೊಂಡು ನಾನು ಇಂಥ ಟೈಮಲ್ಲಿ ಹುಟ್ಟಿದೆ, ಇಂಥ ಟೈಮಲ್ಲಿ ನಾನು ಸಾಯ್ತೀನಿ, ಮತ್ತೆ ಸತ್ ಮೇಲೆ ಮತ್ತೆ ಹುಡ್ತೀನಿ. ಇಟ್ ಈಸ್ ಎ ಎಂಡ್ಲೆಸ್ ಲೈಫ್. ಇಟ್ ಈಸ್ ಎ ಕಂಟಿನ್ಯೂಟಿ ಪ್ರಾಸೆಸ್. ಬಾಡಿ ಹೋಗುತ್ತೆ, ಮತ್ತೆ ಬಾಡಿ ಬರುತ್ತೆ, ಪ್ರಾಸೆಸ್ ಕಂಟಿನ್ಯೂಷನ್ ಆಗಿರುತ್ತೆ. ನಾನು ಹೋಗಿ ಹಿಂದಿನ ಜನ್ಮ ಹೋಗಿ ತಿಳ್ಕೊಂಡು, ಫಾರ್ ಎಕ್ಸಾಂಪಲ್ ನಾನು ಹಿಂದಿನ ಜನ್ಮ ಮೈಸೂರು ಮಹಾರಾಜನ ಮಗ, ನನಗೆ ಪ್ಯಾಲೇಸ್ ಕೊಡ್ತಾರಾ? ಇಲ್ಲ. ಹೇಳು, ಏನಾಗುತ್ತೆ ನನಗೆ? ನಾನು ಎಲ್ಲೋ ಬ್ರಿಟನ್ನಲ್ಲಿ ಹುಟ್ಟಿದ್ದೆ ಅಂತ ಅಂದ್ಕೊಳ್ಳಿ, ಯಾವುದೋ ಬ್ರಿಟನ್ ಕಿಂಗ್ ಮಗನೋ ಯಾವುದಂತ ಅಂದ್ಕೊಳ್ಳಿ, ನನಗೆ ಬ್ರಿಟನ್ ಆ ಕಿಂಗ್ ನನಗೆ ಇದು ಕೊಡ್ತಾರ ಪವರು? ಆ ಥರ ಯಾವುದೇ ಕಾನೂನು ಕೂಡ ಇಲ್ಲ. ಅದೇ ಏನು ನನಗೆ ಇವಾಗ ನಾನು ತಿಳ್ಕೊಂಡು ನಾನು ಏನು ಮಾಡಬೇಕಾಗಿದೆ? ನಾನು ಯಾವುದನ್ನು ತಿಳ್ಕೊಬೇಕಾಗಿತ್ತು? ನಾನು ಈ ಮಾಯ ಬಗ್ಗೆ ತಿಳ್ಕೊಬೇಕಾಗಿತ್ತು ನಾನು. ಅದಕ್ಕೆ ನಮ್ಮ ವೇದಗಳು 4 ಮಹಾವಾಕ್ಯಗಳನ್ನು ಹೇಳಿವೆ. ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ,
ಇದಮಾತ್ಮ ಅಯಂ ಬ್ರಹ್ಮ ತತ್ವಂ ಅಸಿ. ಅಂದರೆ ನೀನು ಅದೇ ಆಗಿದ್ದೀಯ, ತತ್ ತ್ವಂ ಅಸಿ. ಅದು ಬೇರೆ ನೀನು ಬೇರೆ ಇಲ್ಲ, ಇರೋದು ಒಂದೇ, ನೀನು ಅದೇ. ಸೊ ನನ್ನ ಮೈಂಡುಗೆ ಅದು ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ನನ್ನ ಮೈಂಡು ಆ ಮಟ್ಟಕ್ಕೆ ನಾನು ತೊಗೊಂಡು ಹೋಗ್ತಾ ಇಲ್ಲ. ಯಾಕೆಂದರೆ 24 ಗಂಟೆ ಎಂಗೇಜ್ ನಾನು. ಯಾಕೆ ಎಂಗೇಜು? ಇಲ್ಲಿ ಈ ಪ್ರಪಂಚವನ್ನು, ಈಗ ಪ್ರಪಂಚ ಅಂದರೆ ಏನು? ಇರೋ ಭೂಮಿಯಲ್ಲಿ 1 ಪಾಲು, 3 ಪಾಲು ನೀರಿದೆ. ಈ 1 ಪಾಲು ಭೂಮಿ ಅಂದರೆ 25% ಭೂಮಿ ಇರೋದರಲ್ಲಿ ನಾನಿದ್ದೀನಿ. ನಾನು ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡಿ 60-40 ಸೈಟ್ ನಂದು. ಇಲ್ಲ ಒಂದು ಅರ್ಧ ಎಕರೆ ಸೈಟು ಏನೋ ತೊಗೊಂಡೆ, ಮನೆ ಕಟ್ಟಿದೆ. ನಾನು ಎಂಥ ಮನೆ ಕಟ್ಟಿದೆ, ಎಂಥ ಕಾರ್ ತೊಗೊಂಡೆ. ನನ್ನ ಇದೇನು, ನಾನು ಪ್ರೆಸ್ಟೇಜೇನು, ನಾನು ಮುಖ್ಯಮಂತ್ರಿ ಆಗ್ತೀನಿ, ನಾನು ಪ್ರಧಾನಮಂತ್ರಿ ಆಗ್ತೀನಿ. ಎಷ್ಟಾದ್ರೂ ಇಷ್ಟೇ ಕಣಯ್ಯಲ್ಲ, ಇಷ್ಟೇ ಅಲ್ಲ ನಿಂದು. ಇದರಿಂದ ಯಾವಾಗ ನೀನು ಮುಕ್ತಿ? ಸೊ ಇಲ್ಲಿ ನಾವು ಮಾತಾಡ್ತಾ ಇದ್ವಿ, ನಾವು ಪುನಃ ಹುಡ್ತಾ ಇರ್ತೀವಿ ಬಿಕಾಸ್ ಆಫ್ ಆ ಡಿಸೈರ್ಸು, ಆ ಎಕ್ಸ್ಪೀರಿಯನ್ಸಿಗೋಸ್ಕರ ಹುಡ್ತಾ ಇರ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ ಇಲ್ಲಿ ನಮಗೆ ಏನು ಮುಖ್ಯ? ಈ ಒಂದು ಬರ್ತು ಡೆತ್ತು ಅನ್ನೋದನ್ನ ಬಿಟ್ಟು ಸೈಕಲಿಂದ ಹೊರಗೆ ಬರ್ಬೇಕು ನಾವು. ಸೈಕಲಿಂದ ಹೊರಗಡೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಸೈಕಲಿಂದ ಹೊರಗೆ ಬರೋದೇ ಮುಕ್ತಿ ಅಂತೀವಿ ನಾವು. ಸೈಕಲಿಂದ ಹೊರಗೆ ಬರೋದೇ ಮುಕ್ತಿ. ಅದಕ್ಕೆ ವೇಮನರು ಒಂದು ಪದ್ಯ ಹೇಳ್ತಾರೆ. ವೇಮನರು ಎಷ್ಟು ಬ್ಯೂಟಿಫುಲ್. ಅದಕ್ಕೆ ನಾನು ಕೆಲವು ಸಾರಿ ಈ ಪದ್ಯಗಳನ್ನು ಇವು ನೋಡ್ತಾ ಇದ್ದರೆ ನನ್ನ ಕಣ್ಣುಗಳು ಹಿಂಗೆ ತುಂಬಿ ಬರ್ತಾ ಇರ್ತವೆ. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಅದು ತೆಲುಗಿನಲ್ಲಿದೆ, ನಾನು ಕನ್ನಡದಲ್ಲಿ ಮಾಡ್ಕೊಂಡಿದ್ದೀನಿ. ಓಕೆ. ಮನಸ್ಸಿನೊಳಗಿರುವ ಮುಕ್ತಿಯನು ಮತ್ತೊಂದು ಕಡೆ ಹುಡುಕುವನು ಮೂರ್ಖನು ಮೂರ್ಖನು ಮೂರ್ಖನು. ಮನಸ್ಸಿನೊಳಗಿರುವ ಮುಕ್ತಿಯನು ಮತ್ತೊಂದು ಕಡೆ ಹುಡುಕುವನು ಮೂರ್ಖನು. ಕುರಿಯ ಕೊಂಕುಳಲಿಟ್ಟು ಕುರುಬ ಹುಡುಕುವ ರೀತಿ, ಕುರಿಯ ಕೊಂಕುಳಲಿಟ್ಟು ಕುರುಬ ಹುಡುಕುವ ರೀತಿ. ವಿಶ್ವದಾಭಿರಾಮ ಕೇಳೋ ನೀವೇನು, ಕೇಳೋ ನೀವೇನು. ಅಂದರೆ ನಾವೇನು ನಮ್ಮ ಮುಕ್ತಿ ಅಂದ್ವಿ, ನೀವಂದ್ರೆ ಇಷ್ಟೇನ ನಮ್ಮ ಜೀವನ ಅಂತಂದರೆ. ಸೊ ನಾವು ಹೊರಗೆ ಬೀಳ್ಬೇಕು ಇದರಿಂದ, ಹೌದಾ? ಈ ಡೆತ್ ಅಂಡ್ ಸೈಕಲಿಂದ ಹೊರಗೆ ಬೀಳ್ಬೇಕು. ಈ ಡಿಸೈರ್ಸು, ಈ ಡ್ರೀಮ್ಸು, ಗೋಲ್ಸು, ಈ ಎಲ್ಲದರಿಂದ ಹೊರಗೆ ಬೀಳ್ಬೇಕು ನಾವು, ಹೌದಾ? ಇದಕ್ಕೆ ಏನಪ್ಪ ಹೊರಗೆ ಬೀಳೋಕ್ಕೆ ನಾನು ಏನು ಮಾಡಬೇಕು ಅಂತ ಕೇಳ್ತೇವೆ ನಾವು. ಅದಕ್ಕೆ ವೇಮನರು ಅದೇ ಹೇಳ್ತಾರೆ, ಮನಸ್ಸಿನೊಳಗಿರುವ ಮುಕ್ತಿಯನ್ನು ಮತ್ತೊಂದು ಕಡೆ ಹುಡುಕುವನು ಮೂರ್ಖನು. ನೀನು ಬೇಡ, ಸಾಕು, ಮುಗೀತು, ಮುಕ್ತಿ ಸ್ಟಾರ್ಟ್ ಆಯ್ತು ಅಲ್ಲಿಂದ. ಬೇಡ, ಸಾಕು. ಆ ಮುಕ್ತಿನ ಮನಸ್ಸಿನೊಳಗೆ ಇದೆ. ಅದಕ್ಕೆ ಮನಯೇವ ಮನುಷ್ಯಾನಾಂ ಕಾರಣಂ ಭಂಗ ಮೋಕ್ಷಯ. ಓಕೆ. ನಾನು ಬಂಧ ಅಂದ್ಕೊಂಡ್ರೆ ಬಂಧ, ಅಟ್ಯಾಚ್ಮೆಂಟ್ಸ್ ಏನು, ಎಲ್ಲವೂ ಏನು ನಂದು ಬೇಕು 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 ಅಟ್ಯಾಚ್ಮೆಂಟ್ಸ್, ಬಂಧ. ಮೋಕ್ಷ ಬಿಟ್ಟೆ, ಹಿಂಗೆ ಹಿಡ್ಕೊಂಡು ಕೈ ಬಿಟ್ಟೆ, ಮೋಕ್ಷ ಇಲ್ಲೇ, ಸೆಕೆಂಡ್ ಇಲ್ಲೇ. ಬಟ್ ಅದು ಪ್ರಾರಂಭ ಆಗಬೇಕು. ಇದು ಅಷ್ಟು ಸುಲಭ ಅಲ್ಲ. ಹಿಂಗೆ ಅಂತರಿಕ್ಷಣ ಬಿಡೋದು, ಹಿಂಗೆ ಅಂತರಿಕ್ಷಣ ಹಿಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಒಬ್ಬ ಕುರುಬ ಆ ಕುರಿ ಮರಿ ಇರುತ್ತಲ್ಲ, ಹಿಂಗೆ ಹಿಡ್ಕೊಂಡಿರ್ತಾನಂತೆ ಕೊಂಕೊಳಲ್ಲಿ, ಹುಡುಕ್ತಾ ಇರ್ತಾನಂತ ಊರಲ್ಲ. ನನ್ನ ಮರಿ ಕಳೆದೋಗಿದೆ, ನನ್ನ ಮರಿ ಕಳೆದೋಗಿದೆ, ನನ್ನ ಮರಿ ಕಳೆದೋಗಿದೆ. ಕುರಿಯ ಕೊಂಕಳಲ್ಲಿಟ್ಟು ಕುರುಬ ಹುಡುಕುವ ರೀತಿ ಇಲ್ಲಿ ಇಟ್ಕೊಂಡಿದ್ದಾನೆ, ಮರ್ತು ಬಿಟ್ಟಿದ್ದಾನೆ ಅವನು. ಊರೆಲ್ಲ ಹುಡುಕ್ತಾನೆ, ಊರೆಲ್ಲ ಕಾಡೆಲ್ಲ ಎಲ್ಲ ಹುಡುಕಿದ್ರು ಎಲ್ಲಿ ಸಿಗುತ್ತೆ ಅದು? ಯಾರ ಹತ್ರ ಇದೆ ಅದು? ಅವನ ಹತ್ರನೇ ಇದೆ. ಆ ಮರಿ ಚಿಕ್ಕ ಮರಿ ಆರಾಮಾಗಿ ಹುಡುಕ್ತಾನೆ ಎಲ್ಲ ಕಡೆ. ಏನಪ್ಪ ನೋಡಿದ್ರೆ ನನ್ನ ಮರಿ ನೋಡಿದ್ರು ಎಲ್ಲರೂ ಏನಂತ ಹುಚ್ಚು, ಎಲ್ಲಿ ಸಿಕ್ಕನು ಇವನು, ಮರಿ ಅಲ್ಲೇ ಇಟ್ಕೊಂಡಾನೆ, ಮತ್ತೆ ನೋಡಿದ್ರ ಅಂತ ಕೇಳ್ತಾನೆ ಅಂತ. ಅಂದ್ರೆ ನೀವು ಹೇಳ್ತಾ ಹೋದ್ರಿ ನಮ್ಮ ಮನಸ್ಸಿನೊಳಗಡೆನೆ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಆ ಇದೆ ಅನ್ನೋದು ಏನು ಆಕ್ಚುಲಿ? ಅದು ಜ್ಞಾನ ಅಂತ ಹೇಳಿ ಕರಿಬೋದಾ? ಆ ಜ್ಞಾನ ನಮಗೆ ಎಲ್ಲಿಂದ ಸಿಗುತ್ತೆ? ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ, ನಮಗೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ. AI ಅನ್ನೋದು ಇವತ್ತಿನ ದಿವಸ ಎಷ್ಟು ಹಾವಳಿ ಮಾಡ್ತಾ ಇದೆ. ಸೊ ಹಾಗಾಗಿ ಮನುಷ್ಯ ತನ್ನ ಲೈಫ್ ಸ್ಪ್ಯಾನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೊಡೆದಾಡ್ತಾ ಇದ್ದಾನೆ. ಆಮೇಲೆ ಆಹಾರಗಳನ್ನ ನಾವು ವಿಧವಾದಂಥ ಆಹಾರಗಳನ್ನ ಸೇವಿಸ್ತಾ ಇದ್ದೀವಿ, ಅದನ್ನ ನಮ್ಮ ಲೈಫ್ ಸ್ಪ್ಯಾನ್ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು. ಸೊ ಸ್ಪೇಸಿಗೆ ಹೋಗ್ತಾ ಇದೀವಿ ನಾವೆಲ್ಲ. ಇಷ್ಟೆಲ್ಲ ಮನುಷ್ಯ ಅಡ್ವಾನ್ಸ್ ಆಗಿದ್ರೆ
ಆ ಒಂದು ನಾಲೆಡ್ಜ್ ಯಾವ್ದು ತಗೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ನಾಲೆಡ್ಜ್ ಯಾವ ತರ ಇರ್ಬೋದು? ಅಂದರೆ ಇದನ್ನು ನಾಲೆಡ್ಜ್ ಅಂದ್ಕೊಂಡ್ರ ಇದು ಪ್ರಾಪಂಚಿಕವಾಗಿರ್ತಕ್ಕಂಥದ್ದು. ಅಂದರೆ ಇನ್ನೂ ಸೊಫಿಸ್ಟಿಕೇಟೆಡ್ ಲೈಫ್ ನಂಗೆ ಲೀಡ್ ಮಾಡೋದು, ನಾನು ಇನ್ನೂ ಆರಾಮಾಗಿ ಹೆಂಗೆ ಜೀವನ ಮಾಡೋದು, ಇನ್ನೂ ಸ್ವಲ್ಪ ಹೆಚ್ಚು ಬದುಕಬೇಕು. ಇವಾಗ ನನಗೆ ಆಹಾರ ಅಂತಂದರೆ ಈಗೆಲ್ಲ ಪ್ರಪಂಚದಲ್ಲಿ ಅದೇ ಆಗ್ಬಿಟ್ಟಿದೆ. ಬೆಳಗ್ಗೆ ಎದ್ದ ತಕ್ಷಣ ಇದು ಕುಡಿದೆ, ಮಧ್ಯಾಹ್ನ ಅದು ತಿಂದೆ, ರಾತ್ರಿ ಇದು ತಿಂದೆ ಇದೆ. ಅಂದರೆ ಇನ್ನೂ ಸೊಫಿಸ್ಟಿಕೇಟೆಡ್ ಲೈಫ್ ನಂಗೆ ಲೀಡ್ ಮಾಡೋದು, ಇನ್ನೂ ಹೆಚ್ಚು ವರ್ಷ ಹೆಂಗೆ ಬದುಕೋದು. ಯಾಕೆ ಬದುಕೋದು ಗೊತ್ತಿಲ್ಲ, ಹೆಚ್ಚು ವರ್ಷ ಬದುಕಬೇಕು. ಯಾಕೆ ಬದುಕಬೇಕು ಗೊತ್ತಿಲ್ಲ, ಹೆಚ್ಚು ವರ್ಷ ಬದುಕಬೇಕು ನಾನು. ಇನ್ನೂ ಸೊಫಿಸ್ಟಿಕೇಟೆಡ್, ಇನ್ನೂ ನೀನು ಏನಪ್ಪ ಬಂತು ಏನು ಮಾಡಿದೆ, ಇನ್ನೂ ಆರಾಮ್ ಮಾಡುತ್ತೆ ನಿನ್ನ. ಹೌದಾ, ನಿನ್ನ ಕೆಲಸ ರೋಬೋಟ್ಸ್ ಬರ್ತಾವೆ ನಾಳೆ. ರೋಬೋಟ್ಸ್ ಏನು ಮಾಡುತ್ತೆ? ನನ್ನ ಕೆಲಸ ರೋಬೋಟ್ ನಿನ್ನ ಕೆಲಸ ಅದು ಮಾಡುತ್ತಷ್ಟೆ, ಆರಾಮ್ ಮಾಡುತ್ತಷ್ಟೆ. ಬಿಟ್ಟರೆ ನಿನಗೇನು ಅಂದರೆ ನಾನು ಕೆಲಸ ಇಲ್ದಂಗೆ ಆಗಬೇಕು, ನಾನು ಚೆನ್ನಾಗಿ ತಿನ್ನಬೇಕು, ಆರಾಮಾಗಿ ಮಲಗಬೇಕು, ಇನ್ನೂ ಎಂಜಾಯ್ ಮಾಡಬೇಕು. ನೀನು ಈ ಪ್ರಪಂಚದಲ್ಲಿ ನೀನು ಏನಾದರೂ ಕಂಡಿಡ್ಕೋ, ಇಷ್ಟೇ ಇರುತ್ತೆ. ನಿನ್ನ ಕೆಲಸ ಇಲ್ದಂಗೆ ಆಗಬೇಕು, ಒಂದು ದುಡ್ಡು ಸಖತ್ತ ಬರಬೇಕು, ಎಲ್ಲ ಎಂಜಾಯ್ ಮಾಡಬೇಕು, ಮತ್ತೆ ಹುಟ್ಬೇಕು, ಮತ್ತೆ ಅಷ್ಟೇ, ಮತ್ತೆ ಹುಟ್ಬೇಕು, ಮತ್ತೆ ಇಷ್ಟೇ ಬಿಟ್ಟರೆ ಏನಿಲ್ಲ. ಸೊ ಇದನ್ನು ನಾವು ಡೆವಲಪ್ಮೆಂಟ್ ಅಂದ್ಕೊತಾ ಇದ್ದೀವಿ, ಇದನ್ನು ನಾಲೆಡ್ಜ್ ಅಂದ್ಕೊತಾ ಇದ್ದೀವಿ. AI ಬಂತು, ನಾಲೆಡ್ಜ್ ಬಂತು, AI ಬಂದ್ಬಿಡುತ್ತೆ, ಅದಾಗುತ್ತೆ ಇದಾಗುತ್ತೆ, ಇದೇ ನಾಲೆಡ್ಜ್ ಅಂತ ಅಂದ್ಕೊತಾ ಇದ್ದೀವಿ. ಇದು ಪ್ರಾಪಂಚಿಕವಾಗಿರ್ತಕ್ಕಂಥ ಒಂದು ಸೊಫಿಸ್ಟಿಕೇಟೆಡ್ ಲೈಫ್ನ ಲೀಡ್ ಮಾಡ್ತಕ್ಕಂಥಕ್ಕೆ ಬೇಕಾಗ್ತಕ್ಕಂಥದ್ದು ಅಷ್ಟು ಬಿಟ್ಟರೆ ನನಗೆ ಈ ಎಲ್ಲ ಇದರಿಂದ ಹೊರಗೆ ಬರ್ಬೇಕು. ನಾನೇನು ಬೇಡಪ್ಪ ನನಗೆ. ನಾನು ಮತ್ತೆ ಬಂದು ಈ ಇದು ಫಾಸ್ಟ್ ವೇವ್ ರಿಗ್ರೆಷನ್ ಮಾಸ್ಟರ್ಗಳ ಕೈಯಲ್ಲಿ ಬಿದ್ದು ಅವ್ರು ನಮ್ಮನ್ನು ಹಿಂದಕ್ಕೆ ಕರ್ಕೊಂಡೋಗಿ ಮುಂದಕ್ಕೆ ಕರ್ಕೊಂಡೋಗಿ ತೋರಿಸಿ ನಮಗಿದ್ದೆಲ್ಲ ಯಾಕೆ ಬೇಕು? ನಾನು ಏನು ತೋರಿಸಿದ್ರು ಏನು ಮಾಡಿದ್ರು ನನ್ನ ಹಿಂದಿನ ಜನ್ಮದಲ್ಲಿ ನಾನು ಏನಿದ್ರು ನನಗೆ ಬರಲ್ಲ. ಮುಂದಿನ ಜನ್ಮದಲ್ಲಿ ನಾನು ಎಲ್ಲಿ ಹುಡ್ತೀನೋ ಗೊತ್ತಿಲ್ಲ. ಮತ್ತು ಮುಂದೆ ಗೊತ್ತಿಲ್ಲ, ಹಿಂದಿಂದ ಬರಲ್ಲ ಅಂತಂದರೆ ಯಾಕೆ ಈ ಚಿಂತೆ? ಅನವಸರವಾಗಿರ್ತಕ್ಕಂಥ ಈ ಕರ್ಮ ಯಾಕೆ? ಆದರೆ ನಾನು ಮತ್ತೆ ಹುಟ್ಟಬಾರ್ದು ಅಂತ ಅನ್ಕೊಂಡ್ರೆ ಆ ಒಂದು ಸ್ಥಿತಿ ಮುಟ್ಟೋದಕ್ಕೆ ಸಾಧ್ಯನ? ಯಾಕಂತ ಹೇಳಿದ್ರೆ ನಾವು ಹೇಳ್ತಾ ಇದ್ವಿ, ಹುಟ್ಟು ಮತ್ತೆ ಸಾವು ಬಯಕೆಗಳು ಇಟ್ಕೊಂಡ್ ಬರ್ತೀವಿ, ಹುಡ್ತೀವಿ, ಮತ್ತೆ ಪುನರ್ಜನ್ಮ ತಗೋತೀವಿ ಅಂತ ಹೇಳ್ಬಿಟ್ಟು. ಆ ಪುನರ್ಜನ್ಮನೇ ನನಗೆ ಬೇಡ, ಇಲ್ಲೇ ಮುಕ್ತಿ ಹೋಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಇದು ಬ್ಯೂಟಿಫುಲ್ ಕ್ವೆಶನ್. ನನಗೆ ಮುಕ್ತಿ ಬೇಕು ಅಂದ್ಕೊಂಡ್ರೆ ನಾನು ಏನು ಮಾಡಬೇಕು? ಇದು ಬರಬೇಕು ನನಗೆ. ಇದು ಬರದೆ ಎಷ್ಟು ನಾವು ಅಲೆದಾಡಿದ್ರು ಕೂಡ ಇಷ್ಟೇ. ಇವಾಗ ನಮ್ಮ ಮಾಸ್ಟರ್ಗಳು ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿನೋ ಇನ್ನೊಂದು ಅದು ಕಲಿಸ್ತೀನಿ, ಇದು ಕಲಿಸ್ತೀನಿ, ಬನ್ನಿ, ಇದು ಮಾಡ್ತೀನಿ, ಬನ್ನಿ, ನಮ್ಮ ಸಂಸ್ಥೆಗೆ ಬನ್ನಿ, ಇದೆಲ್ಲ ಏನಿದೆ ಅದೆಲ್ಲ ದುಡ್ಡಿಗಾಗಿ. ನಾವು ಯಾರೂ ನಮ್ಮನ್ನು ಉದ್ಧಾರ ಮಾಡಲ್ಲ ಹರೀಶ್. ಅದಕ್ಕೆ ನಮ್ಮ ಶರೀಫ್ ಅಜ್ಜಿರು ಹೇಳ್ತಾರೆ, ಓಕೆ, ಯಾರು ನಮ್ಮನ್ನು ಉದ್ಧಾರ ಮಾಡಲ್ಲ, ಯಾರು ಉದ್ಧಾರ ಮಾಡಲ್ಲ. ನಾವು ನಮ್ಮನ್ನು ನಾವು ಉದ್ಧಾರ ಮಾಡ್ಕೋಬೇಕಷ್ಟೆ. ಯಾರಿಗೂ ನಮ್ಮ ಮುಕ್ತಿ ಬಗ್ಗೆ ಈಗ ನನ್ನ ಮುಕ್ತಿ ಬಗ್ಗೆ ನನಗಿರಬೇಕೆ ಹೊರತು ಯಾರಿಗಿರುತ್ತೆ? ಬೇರೆಯವರಿಗೆ ನನ್ನನ್ನು ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ ಇರುತ್ತೆ. ಸೊ ಇವಾಗ ಏನಾಗಿದೆ, ನೀನು ಬೇರೆ ನಾನು ಬೇರೆ. ಇವಾಗ ನಾನು ಮಾತಾಡಿದೆ ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಸ್ಟರ್ಗಳನ್ನು ಮಾತಾಡಿದೆ, ಅವ್ರು ಬೇರೆ ಇವ್ರು ಬೇರೆ, ಈ ಥರ ಏನು ಬೇರೆ 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 ಅಂತ ಕಾಣ್ತಾ ಇದೆ. ಅದು ಬೇರೆ ಬೇರೆ ಅಂತ ಕಾಣೋದು ಹೋಗಬೇಕು. ಆ್ಯಕ್ಚುಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಈ ದೇಹವನ್ನು ಬದುಕಿಸ್ಬೇಕಾದ್ರೆ ನಮ್ಮಲ್ಲಿ ಒಂದು ಕ್ಯೂರಿಯಾಸಿಟಿ ಇರಬೇಕು. ಆ ಕ್ಯೂರಿಯಾಸಿಟಿಯನ್ನು ಹುಟ್ಟೋದಕ್ಕೋಸ್ಕರ ಇವೆಲ್ಲವೂ ನಮ್ಮನ್ನು ಕ್ರಿಯೇಟ್ ಮಾಡ್ತದೆ. ಇಲ್ಲ ಅಂತಂದರೆ ಮನುಷ್ಯ ಕ್ಯೂರಿಯಾಸಿಟಿ ಸತ್ತೋಗ್ಬಿಟ್ರೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಇವತ್ತು ನಾನು ಪಾಸ್ಟ್ ಲೈಫ್ ತಿಳ್ಕೋಬೇಕು, ಅದೊಂದು ಕ್ಯೂರಿಯಾಸಿಟಿ. ನಾಳೆ ಏನಾಗುತ್ತೋ ತಿಳ್ಕೋಬೇಕು, ಕ್ಯೂರಿಯಾಸಿಟಿ. ಹಿಂದೆ ಏನಾಗಿದೆ ತಿಳ್ಕೋಬೇಕು, ಕ್ಯೂರಿಯಾಸಿಟಿ. ಅವಾಗ ಮನುಷ್ಯನಿಗೆ ಬದುಕಬೇಕು ಅಂತಂದು ಆಸೆ ಹುಟ್ಟುತ್ತೆ. ಅದನ್ನೇ ಮಾಯಾ ಅನ್ಬೋದ? ಅದೇ ಮಾಯಾ. ಇಲ್ಲಾಂದ್ರೆ ಇಲ್ಲಾಂದ್ರೆ ಅದಿಲ್ಲ. ನೀನು ಬದುಕುವಂತ ಆಸೆ ಕಳ್ಕೊಂಡ್ಬಿಟ್ರೆ ಏನಾಗುತ್ತೆ, ಸುಸೈಡ್ ಮಾಡ್ಕೊಂಡ್ಬಿಡ್ತೀಯ ನೀನು. ಅದಕ್ಕಾಗಿ ಇವತ್ತೇನು ಇವೆಲ್ಲ ಮಾಸ್ಟರ್ಸ್ ಅವರು ಕೂಡ ಒಳ್ಳೇದೇ ಮಾಡ್ತಾ ಇದಾರೆ, ಗೊತ್ತಿಲ್ಲಾರ್ದಂಗೆ. ಸೊ ನಾವು ಇದರಿಂದ ಹೊರಗೆ ಬೀಳೋದಂಗೆ ಹೇಗೆ ಅಂತಂದ್ರೆ, ಪ್ರತಿ ಕ್ಷಣ ಇವಾಗ ನಾನು ಹೇಳಿದೆ, ಒಂದು ಎಲೆಕ್ಟ್ರಾನ್ ಇಲ್ಲಿತ್ತು ಅಲ್ಲಿದೆ, ಅಲ್ಲಿತ್ತು ಇಲ್ಲಿದೆ ಅಂತಿಲ್ಲ, ಎಲ್ಲ ಕಡೆ ಇದೆ ಅಂತ ಹೆಂಗೆ ಹೇಳಿದೆವೋ, ಪ್ರತಿ ಕ್ಷಣದಲ್ಲೂ ಕೂಡ ನನ್ನಲ್ಲಿ ಅವೇರ್ನೆಸ್ ಪ್ರಾರಂಭ ಆಗಬೇಕು. ಏನು ಅವೇರ್ನೆಸ್ ಪ್ರಾರಂಭ ಆಗಬೇಕು? ತತ್ವಂ ಅಸಿ, ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ. ಆ ಶಬ್ದಗಳು ನನ್ನಲ್ಲಿ ಸದಾ ಕಾಲ ಉಚ್ಚರಿಸ್ಬೇಕಂದ್ರೆ ಬಾಯಿಂದ ಉಚ್ಚರಿಸೋದಲ್ಲ, ಮನದಿಂದ ಸದಾ ಕಾಲ ವೈಬ್ರೇಟ್ ಆಗಬೇಕು. ಯಾಕಂದ್ರೆ ನಾನು ಐ ಆಮ್ ಅ ವೈಬ್ರೇಷನ್.
ಐ ಆಮ್ ಎನರ್ಜಿ, ಐ ಆಮ್ ವೈಬ್ರೇಷನ್. ಆ ಒಂದು ಶಬ್ದಗಳು, ಅಯಮಾತ್ಮ ಇದಂ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ತತ್ವಂ ಅಸಿ, ಅಹಂ ಬ್ರಹ್ಮಾಸ್ಮಿ, ಈ ಶಬ್ದಗಳು ಬಂದಾಗ ಮನಸ್ಸು ಅದನ್ನು ತಗೊಳುತ್ತೆ. ಇವಾಗ ಮನಸ್ಸು ತಗೊಳ್ಳಲ್ಲ ಇವಾಗ ಅದನ್ನು. ಈಗ ನಾವು ಮೆಡಿಟೇಷನ್ ಧ್ಯಾನ ಮಾಡ್ತೀವಿ. ಧ್ಯಾನ ಮಾಡಿದಾಗ 1 ಗಂಟೆ ಮಾಡ್ಬೋದು ಅಥವಾ 2 ಗಂಟೆ ಮಾಡ್ಬೋದು. ಆ 1 ಗಂಟೆ 2 ಗಂಟೆಯಲ್ಲಿ ವಿಪರೀತವಾದ ಆಲೋಚನೆಗಳು, ಆ ಆಲೋಚನೆಗಳಿಂದ ಹಿಂದೆ ಓಡೋದು, ಮತ್ತೆ ವಾಪಸ್ ಬರೋದು, ಮತ್ತೆ ಹಿಡ್ಕೊಳ್ಳೋದು, ಇದಲ್ಲ ನನಗೆ ಅನ್ನೋದು. ಕೆಲವರು ನಮಗೆ ಧ್ಯಾನ ಕುದುರ್ತಾ ಇಲ್ಲ, ಅದು ಕುದುರ್ತಾ ಇಲ್ಲ. ಇದು ನಾವು ಯಾವತ್ತೋ ಒಂದಿನ ಕುತ್ಕೊಂಡು 1 ಗಂಟೆನೋ ಅರ್ಧ ಗಂಟೆನೋ 1 ಗಂಟೆನೋ 2 ಗಂಟೆನೋ ಮಾಡಿದ್ರೆ ಆಗಲ್ಲ. ಅದು ನೀನು ಅದು ಪ್ರಾಕ್ಟೀಸ್. ಅದು ಧ್ಯಾನಕ್ಕೆ ಕುತ್ಕೊಳ್ಳೋದು ಅದು ಪ್ರಾಕ್ಟೀಸ್. ಅದು ಅಂದರೆ ಆ 1 ಗಂಟೆನೋ 2 ಗಂಟೆನೋ ನೀನು ಎಷ್ಟೊತ್ತು ಕೂಡ್ತೀಯೋ ಅಷ್ಟೊತ್ತು ಕೂಡ ನಿನ್ನ ಮನಸ್ಸು ಉಚ್ಚಾರಣೆ ಮಾಡ್ತಿರಬೇಕು. ಅಹಂ ಬ್ರಹ್ಮಾಸ್ಮಿ ಅಂದರೆ ಮನದಲ್ಲಿ. ಅವಾಗೇನಾಗುತ್ತೆ, ನಿನ್ನ ಮನಸ್ಸು ಅದನ್ನು ಹಿಡಿಕೊಳ್ಳುತ್ತೆ. ನಿನ್ನ ಮನಸ್ಸು ಹಿಡಿಬೇಕದನ್ನು. ಇಲ್ಲ ಅಂತಂದರೆ ನಿನಗೆ ವಿಪರೀತ ಆಲೋಚನೆ ಬರ್ತದೆ. ಸೊ ನೀನು ಅಲ್ಲಿ ಕೂತ್ಕೊಂಡಿರ್ತಕ್ಕಂಥ 1 ಗಂಟೆ 2 ಗಂಟೆ ಈ ಒಂದು ಉಚ್ಚಾರಣೆಯಿಂದ ಅಂದರೆ ನಿನ್ನ ಮನಸ್ಸು ಆ ಒಂದು ವೈಬ್ರೇಟ್ ಆಗಬೇಕಲ್ಲ. ಅದಕ್ಕೆ ಓಂ. ಯಾಕೆ ಓಂ ಅಂತಂದರೆ ಈ ಯೂನಿವರ್ಸು ಆ ವೈಬ್ರೇಟ್ ಆಗ್ತಾ ಇದೆ ಆ ಒಂದು ಸೌಂಡಿಂದ. ಯಾಕಂದರೆ ಶಬ್ದರೂಪಕವಾಗಿರ್ತಕ್ಕಂಥ ಜಗತ್ತಿದು. ಈ ಯೂನಿವರ್ಸ್ ವೈಬ್ರೇಟ್ ಆಗ್ತಾ ಇದೆ. ಸೊ ಆ ಓಂ ಅನ್ನೋ ಇದರಲ್ಲಿ ನಾನು ಕೂಡ ಬೆರಿಬೇಕು, ನಾನು ಕೂಡ ಸೇರಬೇಕು. ಅವಾಗೇನಾಗುತ್ತೆ, ಮೈಂಡು ಡಿಸಪಿಯರ್ ಆಗೋಗ್ಬಿಡುತ್ತೆ, ಅಣುಗಳಾಗಿ ಡಿಸಪಿಯರ್ ಆಗೋಗ್ಬಿಡುತ್ತೆ. ಸೊ ಅವಾಗ ಏನು ಮಾಡ್ಬೇಕು, ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ಮಾತ್ರ ಅಲ್ಲ, ಧ್ಯಾನದಿಂದ ಹೊರಗೆ ಬಂದಾಗಲೂ ಕೂಡ ಅದೇ ಪ್ರಜ್ಞೆಯಿಂದ ಬದುಕಬೇಕು ನಾನು. ಅಹಂ ಬ್ರಹ್ಮಾಸ್ಮಿ, ಅದೇ ಪ್ರಜ್ಞೆ ಕಂಟಿನ್ಯೂಯಸ್ ನನ್ನಲ್ಲಿ ಸುತ್ತಾ ಇರಬೇಕು. ಆ ಪ್ರಜ್ಞೆ ನೀನು ಯಾರ ಜೊತೆನ ಮಾತಾಡು, ನೀನು ಏನೇ ಮಾಡು, ವ್ಯವಹಾರ ಮಾಡು, ಏನೇ ಮಾಡು, ಎಲ್ಲದರಲ್ಲೂ ಕೂಡ ಆ ಒಂದು ಅಹಂ ಬ್ರಹ್ಮಾಸ್ಮಿ ಪ್ರಜ್ಞೆ ನನ್ನಲ್ಲಿ ತಿರುಗ್ತಾ ಇದ್ದರೆ ಇದು ಸ್ಟಾರ್ಟ್ ಆಗುತ್ತೆ. ಸೊ ಇದು ಸ್ಟಾರ್ಟ್ ಆಗಿ 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 ಇವತ್ತು ಒಂದು ಅಹಂ ಬ್ರಹ್ಮಾಸ್ಮಿ ಅನ್ನೋ ಪ್ರಜ್ಞೆ ಅಣು ಇರುತ್ತೆ. ಈ ಅಣುವಿನಿಂದ ಕಣ ಆಗುತ್ತೆ. ಸೊ ಹೀಗೆ ಕಣಗಳು ಸೇರ್ತವೆ. ಹನಿ ಹನಿ ಗೂಡಿದರೆ ಹಳ್ಳ ಅಂತ ಏನು ಕರಿತೀವಿ, ಆ ಕಣಗಳೆಲ್ಲ ಸೇರ್ತವೆ. ಸೇರಿ 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 ನನ್ನ ಈಚ್ ಆ್ಯಂಡ್ ಎವ್ರಿ ಸೆಲ್ಗೆ ಆ ಒಂದು ಪ್ರಜ್ಞೆ ಹೋಗುತ್ತೆ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ನನ್ನ ಪ್ರತಿಯೊಂದು ಸೆಲ್ಗೆ ಆ ಒಂದು ಶಬ್ದ ಹೋಗಿ ಕುತ್ಕೋಬೇಕು. ಕುತ್ಕೊಂಡಾಗ ನನ್ನ ಮೈಂಡ್ ಕಂಪ್ಲೀಟು ಡಿಸಪಿಯರ್ ಆಗುತ್ತೆ. ಮೈಂಡ್ ಯಾವಾಗ ಡಿಸಪಿಯರ್ ಆಯಿತು, ಬಟ್ಟ ಬಯಲು. ಕನಕದಾಸರು ಹೇಳ್ತಾರೆ, ಬಯಲು ಆಲಯದೊಳಗು, ಆಲಯವು ಬಯಲೊಳಗು. ನಾನು ಏನು ಬಯಲಲ್ಲಿದ್ದೀನ, ಎರಡೂ ಒಂದೇ. ಬಯಲು ಆಲಯ ಎರಡು ಸೇರಿಲ್ಲ. ಸವಿಯು ಸಕ್ಕರೆಯೊಳಗೆ, ಸಕ್ಕರೆಯು ಸವಿಯೊಳಗು, ಸವಿಯು ಸಕ್ಕರೆಗಳೆರಡು ಜಿಹ್ವೆಯೊಳಗು. ಸೊ ಆ ರೀತಿಯಾಗಿ ನನ್ನ ಈಚ್ ಆ್ಯಂಡ್ ಎವ್ರಿ ಸೆಲ್ಗೆ ನನ್ನ ಇನ್ಫಾರ್ಮೇಷನ್ ಹೋಗ್ಬೇಕು. ಇವಾಗ ಏನಾಗಿದೆ, ನಾನು ಬಾಡಿ, ನಾನು ಶರೀರ, ನಾನು ಇಷ್ಟೇ, ನಾನು ಇಷ್ಟು ಹತ್ರ ಇದ್ದೀನಿ, ಇಷ್ಟು ದಪ್ಪ ಇದ್ದೀನಿ, ಇಷ್ಟು ತೂಕ ಇದ್ದೀನಿ. ಈ ಲಿಮಿಟೆಡ್ ಬಂದ್ಬಿಟ್ಟಿದೆ. ನಾನು ಈ ಲಿಮಿಟೆಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಲಿಮಿಟೆಡ್ ಅನ್ಲಿಮಿಟೆಡ್ ಆಗಬೇಕು. ಅನ್ಲಿಮಿಟೆಡ್ ಆಗಬೇಕು. ಇನ್ಫಾರ್ಮೇಷನ್ ಹೋಗ್ಬೇಕು. ಇದಕ್ಕೆ ಇನ್ಫಾರ್ಮೇಷನ್ ಇಲ್ಲ. ನಾನು ಲಿಮಿಟೆಡ್ ಅನ್ನೋದನ್ನ ನಾವು ನಂಬಿಟ್ಟಿದ್ದೀವಿ. ವಿಪರೀತ ನಂಬಿಬಿಟ್ಟಿದ್ದೀವಿ. ಅದೇ ನಾನು ಆಗಿಬಿಟ್ಟಿದ್ದೀವಿ. ಸೊ ಆ ನಂಬಿಕೆಯನ್ನು ಕಂಪ್ಲೀಟ್ ಡಿಲೀಟ್ ಮಾಡಬೇಕು ಅಂತಂದರೆ ನಮ್ಮ ಹತ್ರ ಬೇರೆ ಏನೂ ಇಲ್ಲ ಡಿಲೀಟ್ ಮಾಡೋದಕ್ಕೆ. ಆ ಜಾಗದಲ್ಲಿ ಇದನ್ನು ಸೇರಿಸ್ಬೇಕು. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ಇದು ಹೋಗ್ಬೇಕು, ಇಂಜೆಕ್ಟ್ ಆಗಬೇಕು. ಪ್ರತಿಯೊಂದು ಸೆಲ್ಲು ಒಳಗೆ ಅದು ಇಂಜೆಕ್ಟ್ ಆಗಬೇಕು. ಆ ಇಂಜೆಕ್ಟ್ ಆದಾಗ ನನಗೆ ಅರಿವಾಗುತ್ತೆ, ನಾನು ಬ್ರಹ್ಮ, ನಾನೇ ಬ್ರಹ್ಮ, ನಾನೇ ಆತ್ಮ, ನಾನೇ ಪರಮಾತ್ಮ, ನಾನೇ ದೇವರು. ನಮ್ಮ ಪತ್ರಿಜವರು ಬಡ್ಕೋತಾ ಇದ್ರು ಇದನ್ನು, ನಾನೇ ದೇವರು, ನಾನೇ ದೇವರು. ನಾನೆಲ್ಲಿ ದೇವರಾಗಕ್ಕೆ ಸಾಧ್ಯ? 100% ಸಾಧ್ಯ ಇದೆ, 100ಕ್ಕೆ 100 ಸಾಧ್ಯ ಇದೆ. ಬಟ್ ಪ್ರಯತ್ನ ಪ್ರಾರಂಭ ಆಗಬೇಕು. ಎಲ್ಲೋ ಒಂದು ಕಡೆ ಪ್ರಯಾಣ ಪ್ರಾರಂಭ ಆಗಬೇಕು ತಾನೆ. ಹೌದು, ಆಗಲೇಬೇಕು. ಸೊ ಅದಕ್ಕೆ ಈ ಜನ್ಮಗಳ ಜಂಜಾಟವನ್ನು ಬಿಡಬೇಕು. ಯಾಕೆಂದರೆ ಇದಕ್ಕೆ ಕೊನೆ ಇಲ್ಲ.
ಆ ಜನ್ಮಗಳಿಗೆ ಕಾರಣವಾಗಿರ್ತಕ್ಕಂಥ ಜಗದೀಶ್ವರನ ಜಂಜಾಟಕ್ಕೆ ನಾವು ಸೇರಬೇಕು. ಈಗ ನಾವು ಜನ್ಮಗಳು ಹಿಡ್ಕೊಂಡು ಕೂತ್ಕೊಂಡಿದ್ದೀವಿ. ಹೌದು. ಆ ಜನ್ಮಗಳಿಗೆ ಕಾರಣವಾದವನು ಯಾರು? ಜಗದೀಶ್ವರ. ಆ ಜಗದೀಶ್ವರನ ಹಿಡ್ಕೋಬೇಕು ನಾವು. ಆ ಜಗದೀಶ್ವರನಲ್ಲಿ ಎಲ್ಲ ಜನ್ಮಗಳಿವೆ, ಎಲ್ಲ ಜ್ಯೋತಿಷ್ಯಗಳಿವೆ, ಎಲ್ಲ ಜಾಲಾಟಗಳಿವೆ, ಎಲ್ಲ ಅಲ್ಲಿದ್ದಾವೆ. ಸೊ ನಾವು ಇವೆಲ್ಲವನ್ನು ಹಿಡ್ಕೊಂಡು ಈ ಕಷ್ಟಪಡೋದಕ್ಕಿಂತ ಅವನು ಹಿಡ್ಕೋಬೇಕು ನಾವು. ಜನ್ಮಕ್ಕೆ ಕಾರಣನಾದ ಜಗದೀಶ್ವರನ ನಾನು ಎಂದು ಹುಡುಕ್ತೀನಿ, ಎಂದು ಹಿಡ್ಕೋತೀನಿ ಅಂದು ಈ ಜನ್ಮದಿಂದ ಮುಕ್ತಿ ಆಗುತ್ತೆ. ಅಲ್ಲಿಯವರೆಗೂ ಈ ಜನ್ಮಗಳು ಕಾಡ್ತಾನೇ ಇರ್ತವೆ. ಅಂದರೆ ಇವಾಗ ಅಂದ್ರಿ ಜಗದೀಶ್ವರ ಅಂತ ಹೇಳ್ತಾರೆ. ಜಗದೀಶ್ವರ ಅಂತ ಹೇಳಿದ್ರೆ ಯೂನಿವರ್ಸಲ್ ಸೋಲ್. ಅದೇ ನೋಡಿ ತಪ್ಪು. ಯೂನಿವರ್ಸಲ್ ಸೋಲ್ ಬೇರೆ, ನಾನು ಬೇರೆ ಇಲ್ಲ. ನಾನೇ ಜಗದೀಶ್ವರ ಅನ್ನೋದು ನನಗೆ ಬರಬೇಕು. ಜಗದೀಶ್ವರ ಅಂತಂದರೆ ಎಲ್ಲೋ ಇಲ್ಲ, ಅವನ ನಾವು ಹುಡ್ಕೋಕ್ಕಾಗಲ್ಲ, ಎಲ್ಲೋ ಇಲ್ಲ ಅವನು. ಓಕೆ, ಎಲ್ಲೋ ಒಂದು ಕಲ್ಲಿನ ಮೂರ್ತಿಯೊಳಗೋ ಪೂಜೆಯೊಳಗೋ. ಮತ್ತು ಆದಿಶಂಕರಾಚಾರ್ಯ ಅದನ್ನು ಹೇಳಿದಿರ್ತಾನೆ, ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲ ಮತವಾ ದಾನಂ ಜ್ಞಾನ ವಿಹೀನ ಸರ್ವಮತೇನ ಮುಕ್ತಿಂ ಭವತಿ ಜನ್ಮಶತೇನ. ನೀನು ನನ್ನನ್ನು ಪೂಜೆ ಮಾಡ್ತೀನಿ, ಪುನಸ್ಕಾರ ಮಾಡ್ತೀನಿ, ವ್ರತಗಳು ಮಾಡ್ತೀನಿ, ದಾನ ಮಾಡ್ತೀನಿ, ಇವೆಲ್ಲವೂ ಕೂಡ ನನ್ನ ಕೋರಿಕೆಗಳ ಈಡೇರಿಕೆಗಾಗಿ. ಯಾಕೆ? ನನ್ನ ಹತ್ರ ಜ್ಞಾನ ಇಲ್ಲ, ಜ್ಞಾನ ವಿಹೀನ, ನನ್ನ ಹತ್ರ ಜ್ಞಾನ ಇಲ್ಲ. ಮುಕ್ತಿಂ ಭವತಿ ಜನ್ಮಶತೆ. ನೀನು 100 ಜನ್ಮಗಳು 1000 ಜನ್ಮಗಳು ಬಂದ್ರೂ ಕೂಡ ನಮಗೆ ಮುಕ್ತಿ ಇಲ್ಲ. ಇನ್ನೊಂದು, ಈಗ ಒಂದು ಸಿನಿಮಾ ನೋಡ್ತೀಯ, ನೀನು 1 ಸಲ ನೋಡ್ತೀಯಾ, 2 ಸಲ ನೋಡ್ತೀಯಾ, 3 ಸಲ ಚೆನ್ನಾಗಿದೆ ಅಂತ 3 ಸಲ ನೋಡ್ತೀಯಾ, ಬೇಡ ಒಂದು 10 ಸಲ ನೋಡ್ತೀಯಾ. ಅಯ್ಯೋ ರಾಮಚಂದ್ರ, ಜೀವನ ಬರೀ ಜನ್ಮ ತಗೊಳ್ಳೋದು, ಬರೀ ಅದೇ ಸಿನಿಮಾ ನೋಡೋದೆ. ಹೋದ ಜನ್ಮದಲ್ಲೂ ಅದೇ ಮದುವೆ, ಅದೇ ವಿದ್ಯೆ, ಅದೇ ಮಕ್ಕಳು, ಅದೇ ಸಂಸಾರ. ಈ ಜನ್ಮದಲ್ಲೂ ಅದೇ ತಾನೇ, ಬೇರೆ ಏನಿದೆ? ನಥಿಂಗ್, ಏನೂ ಇಲ್ಲ. ಹೋದ ಜನ್ಮ ಮಾಡಿದ್ದು ಈ ಜನ್ಮ ಮಾಡ್ತಾ ಇದ್ದೀನಿ, ಸೇಮ್ ಸಿನಿಮಾ ಮತ್ತೆ ನೋಡೋದೆ. ಚೆನ್ನಾಗಿದೆ ಮತ್ತೆ ನೋಡೋದು, ಚೆನ್ನಾಗಿದೆ ಮತ್ತೆ ನೋಡೋದು. ಏನು ಅನುಭವಿಸೋದು ಅಂದರೆ ಏನು? ಒಳ್ಳೆ ಊಟ, ಒಂದಿಷ್ಟು ಸೆಕ್ಸು, ಇನ್ನು ಬಿಟ್ಟರೆ ಇನ್ನೇನಿದೆ? ಅದು ನೋಡಿದೆ, ಇದು ನೋಡಿದೆ, ಬಟ್ಟೆ ಹಾಕ್ಕೊಂಡೆ, ಆಮೇಲೆ ನನ್ನ ಎಕ್ಸಿಬಿಷನ್ನು ಪ್ರಪಂಚಕ್ಕೆ ತೋರಿಸೋದು, ನಾನೆಂಥವನು. ಈ ಕೊಳಕು ಜೀವನದಲ್ಲಿ ಇದೇ ಬಳಲಿ 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 ಬೆಂಡಾಗ್ಬಿಟ್ಟಿದೆ. ನನಗೆ ಒಂದೊಂದು ಸಾರಿ ಹರೀಶ್, ರಾತ್ರಿ ನಾನು ಟೆರೆಸ್ ಮೇಲೆ ನೋಡಿದ್ರೆ ಎಷ್ಟೋ ಸಲ ಹತ್ತು ಬಿಟ್ಟಿದ್ದೀನಿ. ಏನಪ್ಪ ಇಷ್ಟನ್ನ 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 ಯಾವತ್ತಪ್ಪ ತಂದೆ ಇದನ್ನು ಹೊರಗೆ ಬರೋದು? ಸೊ ಜನ್ಮಗಳ ಒಂದು ಹುಡುಕಾಟದಿಂದ ನಾವು ಏನು ಪಡ್ಕೊಳ್ಳಲ್ಲ. ಅದನ್ನು ಬಿಡಬೇಕು ನಾವು. ಅದನ್ನು ಬಿಟ್ಟು ನಾವು ನನ್ನನ್ನು ನಾನು ಉದ್ಧರಿಸ್ಕೋಬೇಕು. ಏನು ಮಾಡಬೇಕು? ನನ್ನಲ್ಲೇ ನನಗೆ ಪ್ರಶ್ನೆ ಬರಬೇಕು. ಬಂದಾಗ ಇವೆಲ್ಲ ಬರ್ತವೆ. ಧ್ಯಾನ ಅಂದರೆ ಕೇವಲ 1 ಗಂಟೆ ಮಾಡೋದು, 2 ಗಂಟೆ ಮಾಡೋದು, ಸದಾ ಕಾಲ ಧ್ಯಾನದಲ್ಲಿರಬೇಕು. ನೀನು ಏನೇ ಮಾಡ್ತಾ ಇರೋ ಸದಾ ಕಾಲ ಧ್ಯಾನದಲ್ಲಿರಬೇಕು. ಯಾವುದು ಮಾಡಬಾರ್ದು ಅಂತಲ್ಲ. ಯಾಕೆಂತಂದರೆ ಕರ್ಮದಲ್ಲಿ ಅಕರ್ಮವನ್ನು, ಅಕರ್ಮದಲ್ಲಿ ಕರ್ಮವನ್ನು ನೋಡುವಂಥ ಕೃಷ್ಣ ಹೇಳ್ತಾರೆ. ನಾವು ಕರ್ಮ ಯಾವತ್ತೂ ಮಾಡ್ತಾನೇ ಇರಬೇಕು. ಮಾಡ್ತಾನೇ ಇರಬೇಕಾದ್ರೂ ಅದ್ರ ಕರ್ಮದಲ್ಲಿ ಇದ್ದಂಗೆ ಇರಬಾರ್ದು. ಮತ್ತು ಹಾಗಂತ ಕರ್ಮ ನನ್ನ ಹತ್ರ ಎಲ್ಲ ಸಂಪಾದನೆ ಮಾಡಿಬಿಟ್ನಪ್ಪ, ಇವತ್ತು ರಿಟೈರ್ಡ್ ಆದ ತಕ್ಷಣ ಲೈಫಲ್ಲಿ ಕುತ್ಕೊಳ್ತಿರ್ತಾರೆ ನೋಡಿ, ಆ ಥರ ಅಲ್ಲ. ಓಕೆ, ರಿಟೈರ್ಡ್ ಆದರೂ ಟಯರ್ ಆಗಬಾರ್ದು. ಡೋಂಟ್ ಗೆಟ್ ಟಯರ್ಡ್ ಯುವರ್ ಸೆಲ್ಫ್. ಆಗಬಾರ್ದು. ಯಾವಾಗಲೂ ಕರ್ಮ ಮಾಡ್ತಿರ್ಬೇಕು, ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು. ಬಟ್ ಏನೇ ಮಾಡ್ತಾ ಇರೋ ಆ ಒಂದು ಕರ್ಮದಲ್ಲಿ ಅಕರ್ಮವನ್ನು, ಅಕರ್ಮದಲ್ಲಿ ಕರ್ಮವನ್ನು ನೋಡುವಂಥ ಒಂದು ಚಕ್ಷುಗಳು ನಮ್ಮಲ್ಲಿ ಬರಬೇಕು. ರೀಟೈ ಟು ಸಮಥಿಂಗ್ ಎಲ್ಸ್. ಎಕ್ಸಾಕ್ಟ್ಲಿ ಮಾಡಿ ನಾವು ಸದಾ ಕಾಲ ನಮ್ಮ ಪ್ರತಿಯೊಂದು ಜೀವಕೋಶ, ನನ್ನಲ್ಲಿ ಎಷ್ಟಿದೆ ಜೀವಕೋಶಗಳು? 50 ಟ್ರಿಲಿಯನ್ ಸೆಲ್ಸ್ ಇದೆ. ಇವತ್ತು ಪ್ರಪಂಚ ಅಂದರೆ 800-850 ಕೋಟಿ. ನನ್ನ ಬಾಡಿಯಲ್ಲಿ ಎಷ್ಟಿದೆ ಸೆಲ್ಸು? 50 ಟ್ರಿಲಿಯನ್ ಜನಗಳನ್ನು ಸೇರಿ ನಾನು ಒಂದು ಸೆಲ್ ಒಬ್ಬನು. 50 ಟ್ರಿಲಿಯನ್ ಜನಗಳಿದ್ದೀವಿ ನಾವಿಲ್ಲಿ. ಸೊ ಈ 50 ಟ್ರಿಲಿಯನ್ ಜನಗಳನ್ನು ಒಪ್ಪಿಸೋದು ತಮಾಷೆನ? ನಾನೇನಾಗಬೇಕು ಅವಾಗ? ಸದಾ ಕಾಲ ಸದಾ ಅವಸ್ಥೆಯಲ್ಲಿ ಪ್ರಜ್ಞಾನಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ, ಓಂಕಾರ ಮಂತ್ರ. ಸೊ ನನ್ನಲ್ಲಿ ಅದು ಬರಬೇಕು. ಅದು ಬಂದಾಗ ಮಾತ್ರ ನನ್ನಲ್ಲಿ ಸಮದೃಷ್ಟಿ ಬರುತ್ತೆ. ಆಗಲೇ ಗೊತ್ತಾಗ್ಬಿಡುತ್ತೆ ಹರೀಶ್, ಆಗಲೇ ಗೊತ್ತಾಗುತ್ತೆ. ಯಾರನ್ನೂ ನಿಂದಿಸೋಕ್ಕೇನಿರಲ್ಲ.
ಮತ್ತು ನಾನು ಈ ಒಂದು ಇದರಲ್ಲಿ ಈ ಥರ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಮಾಸ್ಟರ್ಗಳು ಅವ್ರು ಇವರು ಹೇಳ್ತಾರೆ ಅಂದರೆ ಒಂಥರ ತಮಾಷೆಗೆ ಹೇಳದೆ ಬಿಟ್ಟರೆ ನನ್ನ ಮೇಲೆ ಅವ್ರ ಮೇಲೆ ಯಾರ ಮೇಲೆ ನಿಂದಿಸಬೇಕು ಮಾಡಬೇಕು ಅಂತ ನನಗೇನು ಇಷ್ಟ ಇಲ್ಲ. ಯಾಕಂದರೆ ಅವರೇ ನಾನು. ಇವತ್ತು ನನ್ನ ಕಣ್ಣಿಗೆ ಕಾಣ್ತಕ್ಕಂಥ ಪ್ರತಿಯೊಬ್ಬ ಮಾಸ್ಟರ್ ನಾನೇ. ಯಾರು ಬೇರೆ ಇದ್ದಾರೆ? ಆ ಡ್ಯುಯಾಲಿಟಿಯಲ್ಲಿ ನಾವು ಇದೀವಿ. ಎಸ್, ಅವರು ಬೇರೆ ಕಾಣ್ತಾ ಇದ್ದಾರೆ. ಇವತ್ತು ಯಾರೋ ಒಬ್ಬ ಮಾಸ್ಟ್ರು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಮಾಡ್ಸಕ್ಕೆ ಬಂದ ನಾವು ಮಾಸ್ಟರ್ ಕಾಣ್ತಾನೆ, ಇನ್ನೊಬ್ಬನು ಏನೋ ಮೋಸ ಮಾಡೋಕ್ಕೆ ಬಂದಾನೆ ಕಾಣ್ತಾನೆ, ವಂಚನೆ ಮಾಡೋಕ್ಕೆ ಬಂದಾನೆ ಕಾಣ್ತಾನೆ, ಒಂದು ಒಳ್ಳೇದು ಮಾಡೋನು ಕಾಣ್ತಾನೆ, ಕೆಟ್ಟದ್ದು ಮಾಡೋನು ಕಾಣ್ತಾನೆ, ರೇಪಿಸ್ಟು ಕಾಣ್ತಾನೆ. ಅವರೆಲ್ಲರೂ ನಾನೇನೆ, ಅವ್ರು ಯಾರು ಬೇರೆ ಇಲ್ಲ. ಅದಕ್ಕೆ ನಾನು ಯಾವಾಗ ಈ ಒಂದು ಅಹಂ ಬ್ರಹ್ಮಾಸ್ಮಿ ಬಂತು ನನ್ನಲ್ಲಿ ಅಂತಂದರೆ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಹೊರಟೋಗುತ್ತೆ. ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತೀಯಾ? ಎಲ್ಲವೂ ನಾನೇ ಆಗಿದ್ದಾಗ ನನ್ನ ಮೇಲೆ ನಾನು ಮಾಡ್ಕೋಬೇಕು. ನನ್ನ ಮೇಲೆ ನಾನು ಮಾಡ್ಕೊಳ್ಳೋಕೆ ಕೂಡ ಯಾರು ಕೇಳ್ತಾರೆ? ಇವಾಗ ಫಾರ್ ಎಕ್ಸಾಂಪಲ್ ಯಾರಾದರೂ ಇದ್ದರೆ ಕಂಪ್ಲೇಂಟ್ ಮಾಡಬೇಕು, ಯಾರೂ ಇಲ್ಲ ಅಂತ ಅಂದಾಗ ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತೀಯ? ಯಾರಿಗೆ ಕಂಪ್ಲೇಂಟ್ ಮಾಡ್ತೀಯ? ಎಕ್ಸಾಕ್ಟ್ಲಿ. ಅದಕ್ಕೋಸ್ಕರ ಬಿ ಸೈಲೆಂಟ್. ಸುಮ್ಮನೆ ನೋಡು, ದೃಶ್ಯ ರೂಪವಾಗಿರ್ತಕ್ಕಂಥ ಜಗತ್ತನ್ನು ಸುಮ್ಮನೆ ನೋಡಬೇಕು. ಇದೆ, ಎಲ್ಲವೂ ಇದೆ, ನೋಡಬೇಕು ಅಷ್ಟೇ. ಆರಾಮಾಗಿ ಒಂದು ಕಲಿಬೇಕು. ಅದಕ್ಕೆ ಮೌನಂ ಎಲ್ಲದೂ ಮೌನದಲ್ಲೇ ಎಲ್ಲ ಇದೆ. ನಾವು ಮೌನವಾಗಿರೋದನ್ನು ಕಲಿಬೇಕು, ಮಾತುಗಳನ್ನು ಕಡಿಮೆ ಮಾಡಬೇಕು, ಕೆಲಸ ಜಾಸ್ತಿ ಮಾಡಬೇಕು, ಕೆಲಸ ಮಾಡದೇ ಇರಬಾರ್ದು. ಸೊ ಹಾಗಾಗಿ ಈ ಒಂದು ಡೀಪ್ ಕನ್ವರ್ಸೇಷನ್ ಮುಖಾಂತರ ನಾವು ಬಾಡಿನ ಅಥವಾ ಸೋಲ ಈ ಒಂದು ಪುನರ್ಜನ್ಮ ತಗೊಳ್ಳೋದು ಅನ್ನೋದ್ರ ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಅದನ್ನ ಹುಡುಕ್ತಾ ಹುಡುಕ್ತಾ ಮೈಂಡ್ ಇದೆ ಅನ್ನೋದನ್ನ ನೋಡ್ತಾ ಹೋದ್ವಿ. ಆ ಮೈಂಡ್ ಕೂಡ ಈ ಒಂದು ಹುಟ್ಟು ಮತ್ತೆ ಸಾವಿನ ಚಕ್ರದಲ್ಲಿ ಪುನರ್ಜನ್ಮ ತಗೊಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋದ್ವಿ. ಹಾಗೆ ಕೊನೆಗೆ ನೋಡ್ತಾ ಹೋದ್ರೆ ಆ ಮೈಂಡಿಗೂ ಕೂಡ ಒಂದು ಜನ್ಮ ಅನ್ನೋದು ಇಲ್ಲ, ಮತ್ತೆ ಅದರಿಂದ ಆಚೆಗೆ ಇರ್ತಕ್ಕಂಥವ್ರು ನಾವು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ನೀವು ಹೇಳ್ತೀವಿ. ಅದು ಡಿಸಾಲ್ವ್ ಆಗಬೇಕು. ಈಗ ಸಾಗರದ ಒಂದು ಬಿಂದು ಮೇಲೆ ಎದ್ದು ಮತ್ತೆ ಸಾಗರದಲ್ಲಿ ಬಿದ್ದಂತೆ ಆ ಮೈಂಡ್ ಇಟ್ ಗೆಟ್ ಡಿಸಾಲ್ವ್ಸ್ ಆಗಬೇಕು, ಡಿಸಾಲ್ವ್ ಆಗಬೇಕದು. ಅಲ್ಲಿವರೆಗೆ ನಾವು ಅದನ್ನು ನಾವು ಡಿಸಾಲ್ವ್ ಆಗಬೇಕು ಅಂದರೆ ನಮ್ಮ ಈಚ್ ಆ್ಯಂಡ್ ಎವ್ರಿ ಸೆಲ್ಗೆ ನಾನು ಇಂಜೆಕ್ಟ್ ಮಾಡಬೇಕು. ನಾನು ಯಾರು ಇಂಜೆಕ್ಟ್ ಮಾಡಬೇಕು. ಸೊ ಹಾಗಾಗಿ ಈ ಒಂದು ಪುನರ್ಜನ್ಮ ಅನ್ನೋದು ಇಲ್ಲ ಅಂತ ಹೇಳಿ ಕರೀತಾ ಈ ಒಂದು ಎಪಿಸೋಡ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ತುಂಬ ಧನ್ಯವಾದಗಳು ಸರ್. ಈ ಒಂದು ಎಪಿಸೋಡ್ ತುಂಬ ಲಾಂಗ್ ಆಗಿತ್ತು, ಪ್ಲಸ್ ಡಿಟೇಲ್ಡ್ ಆಗಿತ್ತು ಅಂತ ಹೇಳಿ ಕರೀತಾ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು.